ಓಕೆ, ಸೊ ಲುಕೇಮಿಯಾ ಅಂತಕ್ಕಂಥ ಒಂದು ರಕ್ತದಿಂದ ಬರ್ತಕ್ಕಂಥ ಒಂದು ಕ್ಯಾನ್ಸರ್ ಅಂತ ಹೇಳಬಹುದಾಗುತ್ತೆ. ಸೊ ರಕ್ತ ಅಂತ ಹೇಳಿದಾಗ ಬಿಳಿ ರಕ್ತ ಕಣಗಳು ಜಾಸ್ತಿ ಆದರೆ, ಇಟ್ ಮೀನ್ಸ್ ಬಿಳಿ ರಕ್ತ ಕಣಗಳು ಏನಿದೆ ಇದು ರೈಸ್ ಆದರೆ ಈ ಒಂದು ಲುಕೇಮಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಸೊ ಅದು ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೆಂಪು ರಕ್ತ ಕಣಗಳು ನೋಡಿರಬಹುದು. ಕೆಂಪು ರಕ್ತ ಕಣಗಳಲ್ಲಿ ಹಿಮೋಗ್ಲೋಬಿನ್ ಅಥವಾ ಕಬ್ಬಿಣದ ಅಂಶ ಕಡಿಮೆ ಆದರೆ ಅನಿಮಿಯಾ ಬರ್ತಕ್ಕಂಥದ್ದು. ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ಹೇಳ್ತೀವಿ, ಅನಿಮಿಯಾ ಅಂತ ಹೇಳ್ತೀವಿ. ಅದು ಬ್ಲಡ್ಡಲ್ಲಿ ಒಂದು ಕೆಂಪು ರಕ್ತ ಕಣ ಅಥವಾ ಹಿಮೋಗ್ಲೋಬಿನ್ ಪ್ರಮಾಣ ಅಥವಾ ಕಬ್ಬಿಣದ ಪ್ರಮಾಣ ಕಡಿಮೆ ಆದರೆ ಅನಿಮಿಯಾ ಬರುತ್ತೆ. ಅದೇ ರೀತಿ ರಕ್ತದಲ್ಲಿ ಬಿಳಿ ರಕ್ತ ಕಣಗಳ ಜಾಸ್ತಿ ಆದರೆ ಈ ಒಂದು ಲುಕೇಮಿಯಾ ಅಥವಾ ಬ್ಲಡ್ ಕ್ಯಾನ್ಸರ್ ಅಂತಕ್ಕಂಥದ್ದು ಬರುತ್ತೆ. ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನಾವು ಜೀವಸತ್ವಗಳ ಕೊರತೆ ಅಂತ ಹೇಳಿದಾಗ ಅಲ್ಲಿ ನಾವು ನೋಡ್ತಾ ಹೋಗ್ಬೋದು, ಜೀವಸತ್ವ ABCD ಇಂದ ಬರ್ತಕ್ಕಂಥದ್ದು ರಿಕೆಟ್ಸ್ ಆಗಿರ್ಬೋದು, ಬೆರಿ ಆಗಿರ್ಬೋದು, ಅಥವಾ ಇರುಳುಗಣ್ಣು ಆಗಿರ್ಬೋದು, ಸ್ಕರ್ವಿ ಆಗಿರ್ಬೋದು, ಅದೆಲ್ಲ ಬರ್ತಕ್ಕಂಥ ಜೀವಸತ್ವಗಳ ಕೊರತೆಯಿಂದ ಆಗುತ್ತೆ. ಇನ್ನು ಪ್ರೋಟೀನ್ಗಳ ಮಿತಿಮೀರಿದ ಸೇವನೆ ಅಂತಕ್ಕಂಥ ನೋಡ್ತಾ ಹೋದಾಗ ಆಲ್ಮೋಸ್ಟ್ ಅಲ್ಲೂ ಪ್ರೋಟೀನ್ಗಳ ಕೊರತೆಯಿಂದ ಬರ್ತಕ್ಕಂಥದ್ದು ನಾವು ಮರಾಸ್ಮಸ್ ನೋಡ್ತೀವಿ, ಆ್ಯಂಡ್ ಕ್ವಾಶಿಯರ್ಕರ್ ಅಂತಕ್ಕಂಥದ್ದು ನೋಡ್ತೀವಿ. ಸೊ ಇದು ಪ್ರೋಟೀನ್ಗಳ ಕಡಿಮೆ, ಇಟ್ ಮೀನ್ಸ್ ಕೊರತೆಯಿಂದ ಬರ್ತಕ್ಕಂಥದ್ದು ಆಗಿರುತ್ತೆ. ಬಿಳಿ ರಕ್ತ ಕಣಗಳ ಕ್ಯಾನ್ಸರ್ ಅಥವಾ ಬ್ಲಡ್ ಕ್ಯಾನ್ಸರ್ ಅಂತಕ್ಕಂಥದ್ದು, ಲುಕೇಮಿಯಾ ಅಂತಕ್ಕಂಥದ್ದು ಬಿಳಿ ರಕ್ತ ಕಣಗಳು ಜಾಸ್ತಿ ಆದಾಗ ಬರ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ ಹೀಗಿದೆ, √625 = 25 ಆಗಿದ್ದರೆ ರೂಟ್ ಆಫ್ 0.00, ಇಟ್ ಮೀನ್ಸ್ ಅಲ್ಲಿ ಎಷ್ಟು 0 ಕೊಟ್ಟಿದ್ದಾರೆ ಮತ್ತು ಎಷ್ಟು ಪಾಯಿಂಟ್ ಆದಮೇಲೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಏನಿದೆ, √625 ಅಂದರೆ 25 ಅಂತ ನಮ್ಗೆ ಗೊತ್ತಿದೆ, ಹೌದಾ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಪಾಯಿಂಟ್ ಏನು, ಸ್ಕ್ವೇರನ್ನು ಕೊಟ್ಟಿದ್ದಾರೆ, ರೂಟನ್ನು ಕೊಟ್ಟಿದ್ದಾರೆ. ನೋಡಿ, ಇದು ರೂಟನ್ನು ಕೊಟ್ಟಿದ್ದಾರೆ. ಟೋಟಲ್ ಆಗಿ ಇದಿಷ್ಟಕ್ಕೆ ಬರ್ತಕ್ಕಂಥದ್ದು ರೂಟ್ ಆಗಿರುತ್ತೆ. ನೋಡಿ, ಇವಾಗ ಏನಿದೆ ಇದು 0.10, 20, 3 ನೋಡಿ ಎಷ್ಟಿದೆ, 3 6 ಇದೆ. 625 / 25 ಕೊಟ್ಟಿದ್ದಾರೆ, ಹೌದಾ. ಸೊ ಇಲ್ಲಿ 25 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ನಮ್ಗೆ ಏನಾಗುತ್ತೆ, ಇಲ್ಲಿ ಹೊರಗಡೆ ತೊಗೊಳ್ತೀವಿ ಅಂತ ಅಥವಾ ಈ ಥರ ಡಿವೈಡ್ ಮಾಡ್ತೀವಿ ಅಂತ ಹೇಳಿದಾಗ 625 ಇರ್ತಕ್ಕಂಥ 25 ಅಂತ ನಾವು ತೊಗೊಂಡ್ರೆ 25 625 ಆಗುತ್ತೆ, ಹೌದಾ. 25 625. ಸೊ ಅವ್ಳಿಗೆ ಏನಾಗುತ್ತೆ ನಮಗೆ 0.000025 ಬರುತ್ತೆ ಇಲ್ಲಿಗೆ. ಜಾಸ್ತಿ ಅಂತ ಹೇಳ್ತಿದ್ದಾರೆ. ನೋಡಿ, ಇದಾದ ನಂತರ ನಮಗೆ ಬರ್ತಕ್ಕಂಥದ್ದು ಏನಾಗುತ್ತೆ, ಇದು ನಾವು ಸ್ಕ್ವೇರನ್ನು ಮಾಡ್ಕೊಳ್ತೀವಿ ಅಂತ ಹೇಳಿದಾಗ ನೋಡಿ ರೂಟನ್ನು ಕೊಟ್ಟಿದ್ದಾರೆ, ಹೌದಲ್ವಾ. ಸೊ ಇಲ್ಲೇನಾಗುತ್ತೆ 1 2 3 4 5 6 7 8 ಕೊಟ್ಟಿದ್ದಾರೆ. ನೋಡಿ, 0.2 × 0.2 ಎಷ್ಟು ಬರುತ್ತೆ ನಮಗೆ, 0.04 ಬರುತ್ತೆ. ಇದು ಸ್ಕ್ವೇರ್ ಮಾಡ್ಕೊಂಡಾಗ ನೋಡಿ, ಇಲ್ಲಿ ಪಾಯಿಂಟ್ ಆದಮೇಲೆ 2 ಸಂಖ್ಯೆ ಬಂದಿದೆ ಅಂತ ಹೇಳಿದ್ರೆ ಅದನ್ನು ನಾವು ವರ್ಗಮೂಲ ತೊಗೊಂಡಾಗ ಏನಾಗುತ್ತೆ 1 ಪಾಯಿಂಟ್ಗೆ ಬರುತ್ತೆ, ಹೌದಾ. ಅದೇ ರೀತಿ ನಾವು ನೋಡ್ತಾ ಹೋದೆ, ನೋಡಿ ಇಲ್ಲಿ ಎಷ್ಟಿದೆ, 1 2 3 4 5 6 7 8 ಇದೆ ಅಂತ ಹೇಳಿದ್ರೆ ನಮ್ಗೆ ಏನು ಬೇಕು, ಪಾಯಿಂಟ್ ಆದಮೇಲೆ 8 ಅಂಕಿ ಬರಬೇಕಲ್ಲಿ, 4 ಬರಬೇಕು. ಯಾಕಂದರೆ 8 ಇದ್ರೆ 4 ಬರಬೇಕು. ಅದೇ ರೀತಿಲಿ ನೋಡಿ 2 ಇದ್ರೆ 1 ಬರುತ್ತೆ, ಹೌದಾ. ಇಲ್ಲಿ ಎಷ್ಟಿದೆ, 8 ಇದೆ. 8 ಆದಮೇಲೆ ನಮಗೆ 4 ಬರಬೇಕು. ಪಾಯಿಂಟ್ ಆದಮೇಲೆ 1 2 3 4 0 ಬರಬೇಕು. ಅದು ಎಷ್ಟಾರು ಇರಲಿ ಅದನ್ನ ನೋಡ್ಕೊಳ್ಳೋಣ. 4 ಪಾಯಿಂಟ್ ನಮ್ಗೆ ಬರಬೇಕು, ಓಕೆನಾ. ಸೊ ಆ ರೀತಿ ನಾವು ನೋಡ್ತಾ ಹೋದರೆ ಫಸ್ಟ್ ಒನ್ ಬಿ ಏನಿದೆ ಇದು ಬರೋದಿಲ್ಲ. 4 ಆದಮೇಲೆ ನಮಗೆ ನೋಡಿ 1 2 3 4 ಆದಮೇಲೆ ಪಾಯಿಂಟ್ ಬರಬೇಕು. ಇದು ಪಾಯಿಂಟ್ ಇರ್ತಕ್ಕಂಥದ್ದು. ಈಗ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ. 25ರ ಒಂದು ವರ್ಗ ಎಷ್ಟು ಬರುತ್ತೆ, 25ರ ವರ್ಗಮೂಲ 25 ಅಲ್ಲಿ ವರ್ಗ ಕೊಟ್ಟಿದ್ದಾರೆ. ಸೊ ವರ್ಗಮೂಲ ನೋಡಿದಾಗ 25ಕ್ಕೆ ಬರ್ತಕ್ಕಂಥ ವರ್ಗಮೂಲ ಅಂತ ಹೇಳಿದ್ರೆ 5, ಹೌದಲ್ವಾ. ಸೊ ಹಾಗಾಗಿ ಇಲ್ಲಿ ಏನು ಬರುತ್ತೆ ನಮಗೆ 0.0005 ಪಾಯಿಂಟ್ ಆದಮೇಲೆ 4 ಸಂಖ್ಯೆ ಬರಬೇಕು. 25ರ ಒಂದು ವರ್ಗಮೂಲ ಅಂತ ಹೇಳಿದ್ರೆ 5 ಬರುತ್ತೆ. ಸೊ ಹಾಗೆ ನಮಗೆ 0.0005 ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದೊಂದು ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ ನೀವು. 0.02 × 0.02 ನಮ್ಗೆ ಬರುತ್ತೆ ಅಂತ ಹೇಳಿದ್ರೆ ಟೋಟಲಾಗಿ ನಾವು ಸ್ಕ್ವೇರ್ ವರ್ಗಮೂಲ ತೊಗೊಳ್ತೀವಿ ಅಂತ ಹೇಳಿದಾಗ ನಮಗೆ ಇಲ್ಲಿ 0.4 ತೊಗೊಂಡ್ರೆ ನಮಗೆ ಇಲ್ಲಿ 4 ಆದಮೇಲೆ 0 ಪಾಯಿಂಟ್ ಬರಬೇಕು. ಸೊ ಇದು ಸರಿಯಾದಂಥ ಒಂದು ರೂಪ ಇದಕ್ಕೆ, ಓಕೆ. ಸೊ ಈ ರೀತಿ ನಾವು ನೋಡಿಕೊಂಡು ಆನ್ಸರ್ನ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 30 ಪೆನ್ನುಗಳು ಮತ್ತು 75 ಪೆನ್ಸಿಲ್ಗಳನ್ನು ₹390ಕ್ಕೆ ಖರೀದಿಸಲಾಗಿದೆ. ಪೆನ್ಸಿಲ್ನ ಸರಾಸರಿ ಬೆಲೆ ₹2 ಆಗಿದ್ದರೆ ನಂತರ ಪೆನ್ನಿನ ಸರಾಸರಿ ಬೆಲೆಯನ್ನು ಲೆಕ್ಕ ಹಾಕಿ ಅಂತ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿ ಎಷ್ಟಿದೆ, 30 ಪೆನ್ನುಗಳಿದ್ದಾವೆ, 75 ಪೆನ್ಸಿಲ್ಗಳಿದ್ದಾವೆ. ಸೊ ಇಲ್ಲೇನಾಯಿತು,
ಪೆನ್ಸಿಲ್ ಬೆಲೆ ಸರಾಸರಿ 2 ರೂಪಾಯಿ ಅಂತ ಹೇಳಿದ್ದಾರೆ. ಸೊ 2 ರೂಪಾಯಿ ಅಂತ ಹೇಳಿದ್ರೆ 75 ಪೆನ್ಸಿಲ್ಗೆ ಎಷ್ಟಾಗುತ್ತೆ, 2 ನಾವು ಮಾಡಿದಾಗ 150 ಹೌದಾ. ಟೋಟಲ್ ಆಗಿ ಇರ್ತಕ್ಕಂಥ ರೂ ಎಷ್ಟು 390. ಸೊ 390ರಿಂದ ನಾವು 150 ಲೆಸ್ ಮಾಡ್ತಾ ಹೋದರೆ 0 4 2 240 ರೂಪಾಯಿ. ಇದು ಒಟ್ಟು ಪೆನ್ನುಗಳ ಬೆಲೆ. ಸೊ 240 ಒಟ್ಟು ಪೆನ್ನುಗಳ ಬೆಲೆ ಆದರೆ ಒಂದು ಪೆನ್ನ ಬೆಲೆಯನ್ನು ನಾವು ಕಂಡುಹಿಡಿಯಬೇಕಾಗುತ್ತೆ. ಸೊ 240 ನಾವು ಒಟ್ಟು ಪೆನ್ಗಳು ಎಷ್ಟಿದ್ದಾವೆ 30 ಇದ್ದಾವೆ ಹೌದಾ. ಸೊ 30ರಿಂದ ನಾವು ಡಿವೈಡ್ ಮಾಡಿದ್ರೆ 0 0 3 1 3 8 3 24. ಸೊ ಅಲ್ಲಿಗೆ 8 ರೂಪಾಯಿ ಒಂದು ಪೆನ್ನಿನ ಬೆಲೆ ಎಷ್ಟು ಬರುತ್ತೆ, 8 ರೂಪಾಯಿ ಬರ್ತಕ್ಕಂಥದ್ದು. ಶಾರ್ಟ್ಕಟ್ ಅಂತ ಹೇಳಿದ್ರೆ ನೀವು ಇವೆಲ್ಲ ಪಾಯಿಂಟ್ಗಳು ನೀವು ಅಬ್ಸರ್ವ್ ಮಾಡಲೇಬೇಕಾಗುತ್ತೆ. ಶಾರ್ಟ್ಕಟ್ ಅಂತ ನೀವು ಬರ್ತಾ ಹೋದರೆ ನೋಡಿ ಇದಕ್ಕೆ ಏನು ಶಾರ್ಟ್ಕಟ್ ಇದೆ. ಸೊ ಇದೆಲ್ಲ ಪ್ರೋಸೆಸ್ ಬಂದು ಅರ್ಥ ಆಗದಿರೋರಿಗೆ ಅರ್ಥ ಆಗಲಿ ಅಂತಕ್ಕಂಥದ್ದು. ಇದಕ್ಕೆ ಜಸ್ಟ್ ಈಸಿಯಾಗಿಲ್ಲ ನಾವು ಮಾಡ್ಬೋದು ನೋಡಿ. 25ರಿಂದ 25 ಒಂದಲ್ಲ 25 ಬರುತ್ತೆ. ಇವೆಲ್ಲ ಟ್ರಿಕ್ ಮಾಡೋಂಗೆ ಇಲ್ಲ. 25 ಒಂದ 25 25 ಇಲ್ಲ 625 ಆಯಿತು. ಸೊ ಇಲ್ಲಿ ಇಷ್ಟೇ ನಮಗೆ 8 ಸ್ವಲ್ಪ ಇದಿದೆ ಅಂತ ಹೇಳಿದ್ರೆ 4ಕ್ಕೆ ನಾವು ಪಾಯಿಂಟ್ ತೊಗೋಬೇಕು, ಆನ್ಸರ್ ಇಲ್ಲೇ ಹೇಳ್ಬಿಡ್ಬೋದು. ಇಷ್ಟೆಲ್ಲ ಮಾಡೋ ಅವಶ್ಯಕತೆ ನೆಸೆಸಿಟಿ ಬರಲ್ಲ. ಬಟ್ ಮಕ್ಕಳಿಗೆ ಅರ್ಥ ಅಥವಾ ಯಾರು ಎಕ್ಸಾಮ್ ಗೊತ್ತಿರಲ್ಲ ಅವ್ರಿಗೂ ಇದು ಈಸಿ ಆಗಲಿ ಅಥವಾ ಅರ್ಥ ಆಗಲಿ ಅನ್ನೋ ಒಂದು ಪ್ರೊಸೆಸ್ಗೋಸ್ಕರ ಇಷ್ಟೆಲ್ಲ ಲಾಂಗ್ ಲೆಂತೆಲ್ಲ ಮಾಡ್ತಾ ಹೋಗ್ತಕ್ಕಂಥದ್ದು. ನೀವು ಇದನ್ನೆಲ್ಲ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಡೈರೆಕ್ಟಾಗಿ ನೀವು ಇಲ್ಲೇ ಆನ್ಸರ್ನ ಹೇಳ್ಬಹುದಾಗಿರುತ್ತೆ. ಸೊ ಯಾರೆಲ್ಲ ಮೆಂಟಲ್ ಎಬಿಲಿಟಿ ಅಥವಾ ಮ್ಯಾಥ್ಸಲ್ಲಿ ಶಾರ್ಪ್ ಇರುತ್ತಾರೋ, ಬೇಗ ಹೇಳ್ತಕ್ಕಂಥ ಇದು ಇರುತ್ತೋ ಅವರು ಇವೆಲ್ಲ ಮಾಡ್ತಕ್ಕಂಥ ಒಂದು ನೆಸೆಸಿಟಿ ಅಲ್ಲಿ ಬರೋದೇ ಇಲ್ಲ. ಬಟ್ ಇಲ್ಲಿ ನಾವು ಹೇಳ್ಕೊಡ್ತಕ್ಕಂಥ ಕಾರಣ ಆಗಿರೋದ್ರಿಂದ ಸೊ ಅರ್ಥ ಆಗಲಿ ಅನ್ನೋ ಕಾರಣದಿಂದ ನಾವು ಶಾರ್ಟ್ಕಟ್ ಬದಲಾಗಿ ಸ್ವಲ್ಪ ಲಾಂಗ್ ಬಿಡಿಸಿ ನಾವು ಹೇಳ್ಕೊಡ್ಬೇಕಾಗುತ್ತೆ ನೋಡಿ. ಇದು ಅಷ್ಟೇ ಸರಾಸರಿ ಕೊಟ್ಟಿದ್ದಾರೆ. ಸೊ ಟೋಟಲಾಗಿ 390 ಅಂತ ಕರೆಸಲಾಗಿದೆ ಅಂತ ಹೇಳಿದ್ದಾರೆ. ಸೊ ಹೌದಲ್ವಾ. ಸೊ ಡೈರೆಕ್ಟಾಗಿ ನೀವು ಹಾಕ್ಕೊಳ್ಬಹುದು. ಇವೆಲ್ಲ ಮಾಡೋ ಬದಲು ಏನು ಮಾಡ್ಬೋದು, ಸೊ ಪೆನ್ನಿನ ಬೆಲೆ ಕಂಡುಹಿಡಿಬೇಕು. 75 × 2 ಅಂತ 150 150 ಇನ್ನೂ 390 150 ಹೋದರೆ 240 ಬಂತು. ಸೊ ಇದನ್ನು ನಾವು 30ರಿಂದ ಡಿವೈಡ್ ಮಾಡಿದ್ರೆ 8 ಬಂತು. ಸೊ ಇಷ್ಟ ಆನ್ಸರು. ಇಷ್ಟಲ್ಲಿ ನಾವು ಶಾರ್ಪ್ ಇದ್ದರೆ, ನಮ್ಮ ಮೆಂಟಾಲಿಟಿ ಶಾರ್ಪ್ ಇದ್ದರೆ ಸೊ ಅಷ್ಟಲ್ಲಿ ನಾವು ಮಾಡ್ತಾ ಹೋಗ್ಬೋದು. ಬಟ್ ಹೇಳ್ಕೊಡುವಾಗ ನಾವು ಅಷ್ಟು ಫಾಸ್ಟಾಗಿ ಮಾಡೋದಕ್ಕೆ ಹೋದರೆ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ನೋಡ್ತಾ ಹೋಗೋಣ. ಕೆಳಗೆ ನೀಡಲಾದ ಚಿತ್ರವು 3 ಛೇದಿಸುವ ವೃತ್ತಗಳನ್ನು ಒಳಗೊಂಡಿದೆ. ಹೌದು, 3 ವೃತ್ತಗಳನ್ನು ಕೊಟ್ಟಿದ್ದಾರೆ. ಒಂದು ಫುಟ್ಬಾಲು, ಒಂದು ಕ್ರಿಕೆಟು, ಒಂದು ಬಾಸ್ಕೆಟ್ಬಾಲು. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಪ್ರಶ್ನೆ ಏನು ಕೊಟ್ಟಿದ್ದಾರೆ, ಯಾವ ಪ್ರದೇಶವು ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಆಡುವ ವ್ಯಕ್ತಿಗಳ ಗುಂಪನ್ನು ಪ್ರತಿನಿಧಿಸುತ್ತದೆ ಆದರೆ ಕ್ರಿಕೆಟ್ ಅಲ್ಲ ಅಂತ ಕೇಳಿದರೆ. ಸೊ ಇಲ್ಲಿ ಕ್ರಿಕೆಟ್ ಇಷ್ಟು ನಮಗೆ ಕ್ರಿಕೆಟ್ ಬರುತ್ತೆ ಅಂತ ಹೇಳಿದ್ರೆ ಕ್ರಿಕೆಟ್ ಇದು ನಮ್ಗೆ ಬೇಕಾಗಿಲ್ಲ. ಯಾವ ಫುಟ್ಬಾಲ್ ಮತ್ತು ಬಾಸ್ಕೆಟು, ಸೊ ಫುಟ್ಬಾಲ್ ಇಲ್ಲಿದೆ, ಬಾಸ್ಕೆಟ್ ಇಲ್ಲಿದೆ. ಸೊ ಇವೆರಡು ಮಧ್ಯೆ ಬರ್ತಕ್ಕಂಥದ್ದು ಬಿ ಆಗಿರುತ್ತೆ ಹೌದಲ್ವಾ. ಸೊ ಆನ್ಸರ್ ಆಗಿ ನಮ್ಗೆ ಏನು ಬರುತ್ತೆ ಇಲ್ಲಿ, ಫುಟ್ಬಾಲ್ ಮತ್ತು ಬಾಸ್ಕೆಟ್ಬಾಲ್ ಎರಡೂ ಸಹ ಆಡ್ತಕ್ಕಂಥವ್ರು ಆದರೆ ಕ್ರಿಕೆಟನ್ನು ಆಡದೇ ಇರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಬಿ. ಆಪ್ಷನ್ ಬಿ ಎಲ್ಲಿದೆ, ಎಸ್ ಪ್ರದೇಶ, ಇದು ಆಪ್ಷನ್ ಡಿ ಕೊಟ್ಟಿದ್ದಲ್ಲ ಪ್ರದೇಶ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕ್ರಿಕೆಟ್ ಅಥವಾ ಬಾಸ್ಕೆಟ್ಬಾಲ್ ಅಲ್ಲದ ಫುಟ್ಬಾಲ್ ಆಡುವ ವ್ಯಕ್ತಿಗಳ ಗುಂಪನ್ನು ಪ್ರತಿನಿಧಿಸುವ ಪ್ರದೇಶ ಯಾವುದು? ಆನ್ಸರ್ಸ್ ಫಾಸ್ಟ್ ಇರಲಿ ಅಂತ ಇದೆ. ಓಕೆ, ನಾನು ಫಾಸ್ಟಾಗಿ ಮಾಡ್ತಾ ಹೋಗ್ತೀನಿ. ಬಟ್ ನೀವು ಆನ್ಸರ್ನ ಅಷ್ಟೇ ಫಾಸ್ಟಾಗಿ ಕೊಡ್ತಾ ಹೋದರೆ ನಾನು ಫಾಸ್ಟಾಗಿಯೇ ಮಾಡ್ತಾ ಹೋಗ್ತೀನಿ. ಎಸ್, ಕ್ರಿಕೆಟ್ ಅಥವಾ ಬಾಸ್ಕೆಟ್ಬಾಲ್ ಅಲ್ಲದ ಫುಟ್ಬಾಲ್ ಆಡುವ ವ್ಯಕ್ತಿಗಳ, ಫುಟ್ಬಾಲ್ ಆಡ್ತಕ್ಕಂಥವ್ರು ಯಾರು ಇಲ್ಲಿದ್ದಾರೆ, ಫುಟ್ಬಾಲ್ ಆಡ್ತಕ್ಕಂಥವ್ರು ಹೌದಾ. ಸೊ ಇಲ್ಲಿ ಹೇಳಿದ್ದಾರೆ ಬಾಸ್ಕೆಟ್ಬಾಲು ಬೇಕಾಗಿಲ್ಲ, ಕ್ರಿಕೆಟು ಬೇಕಾಗಿಲ್ಲ ಅಂದರೆ ಬರೀ ಓನ್ಲಿ ಫುಟ್ಬಾಲ್ ಆಡ್ತಕ್ಕಂಥವ್ರು ಯಾರು ಬರ್ತಾರೆ, ಎ ಬರ್ತಾರೆ. ಸೊ ಹೋಗಿಲ್ಲ ಆನ್ಸರ್ ಯಾವುದು, ಆಪ್ಷನ್ ಎ ಪ್ರದೇಶ ಎ ಆಗಿರುತ್ತೆ ಹೌದಾ. ಸೊ ಇದು 2016 ಪ್ರಶ್ನೆ ಪತ್ರಿಕೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 3 ಆಟಗಳನ್ನು ಆಡುವ ವ್ಯಕ್ತಿಗಳ ಗುಂಪನ್ನು ಯಾವ ಪ್ರದೇಶ ಪ್ರತಿನಿಧಿಸುತ್ತದೆ ಅಂತ ಹೇಳಿದರೆ ನೋಡಿ. 3 ಆಟ ಅಂತ ಹೇಳಿದಾಗ ಫುಟ್ಬಾಲು ಇಲ್ಲಿದೆ ನೋಡಿ ಹೌದಾ. ಸೊ ಫುಟ್ಬಾಲು ಬರುತ್ತೆ ಇದರೊಳಗಡೆ, ಬಾಸ್ಕೆಟ್ಬಾಲು ಸಹ ಬರುತ್ತೆ, ಕ್ರಿಕೆಟು ಸಹ ಬರುತ್ತೆ. ಸೊ 3 ಆಟವನ್ನು ಆಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆಯೋ ರೀಸನ್ ಪ್ರದೇಶ ಸಿ ಅಂತಕ್ಕಂಥದ್ದು ಆಪ್ಷನ್ ಬಿ ಆಗಿರುತ್ತೆ. ಸೊ ಇವೆಲ್ಲ ತುಂಬ ಈಸಿಯಾಗಿರ್ತಕ್ಕಂಥ ಬಟ್ ಇವು ಎಕ್ಸಾಮ್ಗೆ ಬಂದಿರತಕ್ಕಂಥ ಪ್ರಶ್ನೆಗಳಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೇಮಂತ್ ನೈತಿಕ್ಗೆ ಹೇಳಿದನು, ಫುಟ್ಬಾಲ್ ಆಡುತ್ತಿರುವ ಆ ಹುಡುಗ ನನ್ನ ತಂದೆಯ ಹೆಂಡತಿಯ ಮಗಳ 2 ಸಹೋದರರಲ್ಲಿ ಕಿರಿಯ. ಹಾಗಾದರೆ ಫುಟ್ಬಾಲ್ ಆಡುತ್ತಿರುವ ಹುಡುಗ ಹೇಮಂತ್ಗೆ ಹೇಗೆ ಸಂಬಂಧಿ ಅಂತ ಕೇಳಿದ್ದಾರೆ. ಸೊ ಆಲ್ರೆಡಿ ಹೇಳಿದಾಗಿದೆ ನಿಮಗೆ ಶಾರ್ಟ್ಕಟ್ ಬೇಕಂತ ಹೇಳಿದ್ರೆ ನಿಮ್ಮ ಒಂದು ಸಂಬಂಧ ಏನಿತ್ತು ಅದಕ್ಕೆ ನೀವು ವ್ಯಕ್ತಿಯನ್ನು ನೆನೆಸ್ಕೊಳ್ತಾ ಹೋಗಿ ಆರಾಮಾಗಿ ಆನ್ಸರ್ ಗೊತ್ತಾಗ್ಬಿಡುತ್ತೆ. ಯಾರಂತ ಹೇಳಿದ್ರೆ ನೋಡಿ, ಇಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾನೆ ಯಾರೋ ಒಂದು ಹುಡುಗ. ನಾವು ತೊಗೊಳ್ಳೋಣ ಹೇಮಂತ್ಗೆ ಏನಾಗಬೇಕಂತಕ್ಕಂಥದ್ದು ಇಲ್ಲಿ ಕ್ವಶನು. ಹೇಮಂತ್ ಅಂತ ತೊಗೊಂಡ್ರೆ ಹೇಮಂತೆ ಆ ಹುಡುಗ ನನ್ನ ತಂದೆಯ ಏನಿದೆ ಹೆಂಡತಿ ಅಂತ ಕೊಟ್ಟಿದ್ದಾರೆ. ಸೊ ಹೇಮಂತ್ಗೆ ಹೆಂಡತಿ ಏನಾಗಬೇಕು, ಅಮ್ಮ ಆಗಬೇಕು ಹೌದಾ.
ಹೆಂಡತಿಯ ಮಗಳ. ಸೊ ನೋಡಿ, ಹೆಂಡತಿಯ ಮಗಳ ಅಂತ ಕೊಟ್ಟಿದ್ದಾರೆ. ಮಗಳೇನಾಗಬೇಕು? ಹೇಮಂತ್ಗೆ ಸಹೋದರಿ ಆಗಬೇಕು. ಸಹೋದರಿ. ಹೆಂಡತಿಯ ಮಗಳ ಇಬ್ಬರು ಸಹೋದರರು. ಸೊ ಇಬ್ಬರು ಸಹೋದರರು ಅಂತ ಕೊಟ್ಟಿದ್ದಾರೆ. ಸೊ ಒಬ್ಬ ಸಹೋದರ ಇವನೇ ಆಗ್ತಾನೆ, ಇನ್ನೊಬ್ಬ ಸಹೋದರ ಬರ್ತಾನೆ, ಸಹೋದರ. ಸೊ ಇವಾಗ ಏನಾಗ್ತಾರೆ? ಮಗಳ ಸಹೋದರ ಅಂತೇಳಿ ಹೇಮಂತ್ಗೆ ಏನಾಗಬೇಕು? ಸಹೋದರನೇ ಆಗಬೇಕು. ಹೌದಾ? ಅಣ್ಣ ಅಥವಾ ತಮ್ಮ, ಸಹೋದರ, ಬ್ರದರ್ ಆಗಬೇಕು. ಸೊ ಆಗಿಲ್ಲ ಆನ್ಸರು ಆಪ್ಷನ್ ಬಿ. ಸೊ ಇದನ್ನು ನೀವು ಈ ರೀತಿನಾರು ಹಾಕ್ಕೊಳ್ಬಹುದು. ಅಥವಾ ನಿಮ್ಮ ಒಂದು, ನಾನು ಹೇಳಿದಾಗ ಹೇಮಂತ್ ಅಂತ, ನೀವೇ ಹೇಮಂತ್ ಅಂತ ಅಂದ್ಕೊಂಡು ನಿಮ್ಮ ತಂದೆ ಹೆಂಡತಿಂದಾಗ ನಿಮಗೆ ಅಮ್ಮ ಆಗ್ತಾರೆ. ಅಮ್ಮನ ಮಗಳು ಅಂದಾಗ ನಿಮಗೆ ಅಕ್ಕ ಅಥವಾ ತಂಗಿ ಆಗ್ತಾರೆ. ತಂಗಿ ಅಥವಾ ಅಕ್ಕ ಆದಾಗ ಅವ್ರ ತಮ್ಮ ಅಥವಾ ಅಣ್ಣ ಏನಾಗುತ್ತೆ? ನಿಮಗೆ ಸಹೋದರ ಅಂತ ನೀವು ನಿಮ್ಮ ಒಂದು ಸಂಬಂಧಕ್ಕೆ ಹೋಲಿಸ್ಕೊಳ್ತಾ ಹೋಗಿ ಆ ವ್ಯಕ್ತಿ ನಿಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳ್ತಾರೆ. ನೆಕ್ಸ್ಟು, ಈ ಕೆಳಗಿನಲ್ಲಿ ಯಾವುದು ಔಟ್ಪುಟ್ ಸಾಧನವಲ್ಲ? ಸೊ ಇದು ಬಂದು ಕಂಪ್ಯೂಟರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ. ನೋಡಿ, ಕಂಪ್ಯೂಟರು ಸಹ ಇರುತ್ತೆ. ಈ ಕೆಳಗಿನಲ್ಲಿ ಯಾವುದು ಔಟ್ಪುಟ್ ಸಾಧನವಲ್ಲ? ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಆನ್ ಔಟ್ಪುಟ್ ಡಿವೈಸ್? ಔಟ್ಪುಟ್ ಡಿವೈಸ್ ಅಂತ ಹೇಳಿದ್ರೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪಿಂದ ಏನು ಬರಬೇಕು? ಹೊರಗಡೆ ಬರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಾವು ಹೊರಗಡೆ ಏನು ಬರುತ್ತೆ? ಸ್ಪೀಕರ್. ಹೌದಾ? ಸೌಂಡ್ ಬರುತ್ತೆ. ಸೌಂಡು ಈ ಒಂದು ಪಿ ಸಿ ಏನು ಪರ್ಸ್ನಲ್ ಕಂಪ್ಯೂಟರ್ ಆಗಿರ್ಬೋದು ಅಥವಾ ಲ್ಯಾಪ್ಟಾಪಿಂದ ಹೊರಗಡೆ ಏನು ಬರುತ್ತೋ ಸ್ಪೀಕರಿಂದ ವಿಷಯಗಳು. ಸೊ ಅದು ನಾವು ಔಟ್ಪುಟ್ ಅಂತ ಹೇಳ್ತೀವಿ. ಇನ್ನು ಫ್ಲಾಟರ್ ಅಂತ ಹೇಳಿದಾಗ ಅಲ್ಲಿ ಪಿಕ್ಚರು ಸಹ ಹೊರಗಡೆ ಬರುತ್ತೆ. ಆ್ಯಂಡ್ ಪ್ರಿಂಟರ್ ಅಂತ ಹೇಳಿದಾಗ, ಪ್ರಿಂಟರ್ ಅಂದರೆ ನಾವು ಬೇಕಾಗಿರ್ತಕ್ಕಂಥದ್ದು ಪಿ ಸಿಯಿಂದ ನಾವು ತೊಗೊಳ್ತಕ್ಕಂಥದ್ದು. ಇಟ್ ಮೀನ್ಸ್ ಅದು ಸಹ ಔಟ್ಪುಟ್ ಆಗುತ್ತೆ. ಆದರೆ ಸ್ಕ್ಯಾನರ್ ಅಂತಕ್ಕಂಥದ್ದು ಏನಿದೆ, ಸ್ಕ್ಯಾನರ್ ಬಂದು ನಾವು ಒಂದು ಒಳಗಡೆ ಕಳಿಸ್ತಕ್ಕಂಥದ್ದು ಲ್ಯಾಪ್ಟಾಪ್ಗೆ ಅಥವಾ ಈ ಒಂದು ಕಂಪ್ಯೂಟರ್ಗೆ ಸ್ಕ್ಯಾನರ್ ಮೂಲಕ ವಿಷಯಗಳನ್ನು ಸ್ಕ್ಯಾನ್ ಮಾಡಿ ಅದರೊಳಗಡೆ ತುಂಬತಕ್ಕಂಥದ್ದು ಆಗಿರುತ್ತೆ. ಸೊ ಓಕೆ, ಆನ್ಸರು ಆಪ್ಷನ್ ಡಿ ಬಂದು ಇದೊಂದು ಇನ್ಪುಟ್ ಸಾಧನ ಆಗಿರುತ್ತೆ. ಸ್ಕ್ಯಾನರ್ ಬಂದು ಇನ್ಪುಟ್ಟು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 1958ರಲ್ಲಿ US ಉಡಾಯಿಸಿದ ಮೊದಲ ಉಪಗ್ರಹವಾಗಿದೆ. ನೋಡಿ, ಇದು 2016ರ ಪ್ರಶ್ನೆ ಪತ್ರಿಕೆ. ಆದರೆ 1958ಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಬಂದಿದೆ. ಅದು ಏನು? US, ನಮ್ಮ ದೇಶದಲ್ಲ, USA ಉಡಾವಣೆ ಮಾಡಿರ್ತಕ್ಕಂಥ ಒಂದು ಉಪಗ್ರಹ ಯಾವುದು ಅಂತ ಕೇಳಿದ್ದಾರೆ. ಹೂ ವಾಸ್ ದ ಫಸ್ಟ್ ಸ್ಯಾಟಲೈಟ್ ಲಾಂಚ್ಡ್ ಬೈ US ಇನ್ 1958? ಎ ಸ್ಪುಟ್ನಿಕ್ 1, ಅಪೋಲೋ 11, GSAT, ಎಕ್ಸ್ಪ್ಲೋರರ್ 1 ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಅಂತ ಹೇಳ್ತಾರೆ ಎಸ್ ಆಪ್ಷನ್ ಡಿ, ಎಕ್ಸ್ಪ್ಲೋರರ್ 1 ಅಂತಕ್ಕಂಥದ್ದು. ಸೊ ಇದನ್ನು ಫಸ್ಟ್ USA ಸ್ಯಾಟಲೈಟ್ ಮಾಡ್ತಕ್ಕಂಥದ್ದು. ಫಸ್ಟ್ ಸ್ಯಾಟಲೈಟು ಕ್ಯಾರಿ ಸೈನ್ಸ್ ಇನ್ಸ್ಟ್ರೂಮೆಂಟ್ಸನ್ನು ಮೊಟ್ಟ ಮೊದಲ ಬಾರಿಗೆ ಹೊತ್ತೊಯ್ದಕ್ಕಂಥ ಒಂದು ಉಪಗ್ರಹ ಆಗಿರುತ್ತೆ. ಅದು ಎಲ್ಲಿ? US ಅಲ್ಲಿ 1958ರಲ್ಲಿ. ಅದು ಜಾನ್ವರಿ 31ರಲ್ಲಿ ಮಾಡ್ತಕ್ಕಂಥದ್ದು. ಜಾನ್ವರಿ 31, 1958ರಲ್ಲಿ USA ಮೊಟ್ಟ ಮೊದಲ ಬಾರಿಗೆ ಈ ಒಂದು ಸೈನ್ಸ್ ಇನ್ಸ್ಟ್ರೂಮೆಂಟನ್ನು ಹೊತ್ತುಕೊಂಡು ಹೋದಂಥ ಒಂದು ಉಪಗ್ರಹ ಆಗಿರುತ್ತದೆ. ಸೊ ಯಾವ ರೀತಿ ಕ್ವಶನ್ಸ್ ಬರುತ್ತೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಇದು. ಆ್ಯಂಡ್ ಮತ್ತೊಂದು ಪ್ರಶ್ನೆ ಹೀಗಿದೆ, 2 ಸಂಖ್ಯೆಗಳ HCF 16 ಮತ್ತು ಅವುಗಳ ವ್ಯತ್ಯಾಸ 12 ಸಂಖ್ಯೆಗಳನ್ನು ಹುಡುಕಿ. ಸೊ HCF ಅಂತ ಹೇಳಿದ್ರೆ ಇಲ್ಲಿ ಮಾಸಾಹ ಅಂತ ಏನು ಹೇಳ್ತೀವೋ ಮಾಸಾಹ ಆಗಿರುತ್ತೆ. ಮಾಸಾಹ ಬಂದು 16 ಅಂತ ಕೊಟ್ಟಿದ್ದಾರೆ ಮತ್ತು ಅವುಗಳ ವ್ಯತ್ಯಾಸ 16. ಸೊ ನೋಡಿ, ಇಲ್ಲಿ ಶಾರ್ಟ್ಕಟ್ ಅಂತ ಹೇಳ್ತಿದ್ರಲ್ಲ, ಸೊ ಶಾರ್ಟ್ಕಟ್ ಆರಾಮಾಗಿ ಕಂಡುಹಿಡಿಬೋದಾ? ಈಗ ನೋಡಿ ಯಾವ ರೀತಿ ಮಾಡಬಹುದು ಅಂತ. 16 ಕೊಟ್ಟಿದ್ದಾರೆ. 2 ಸಂಖ್ಯೆ ಯಾವುದು ಅಂತ ಗೊತ್ತಿಲ್ಲ. ಎ ಮತ್ತು ಬಿ ಅಂತ ತೊಗೊಳ್ಳೋಣ. ನೀವು ಎಮ್ ಏನಾರು ತೊಗೊಳ್ಳಿ, ಎಕ್ಸ್ ವೈನಾರು ತೊಗೊಳ್ಳಿ, ಎ ಬಿನಾರು ತೊಗೊಳ್ಳಿ, ಏನಾದರೂ ತೊಗೊಳ್ಳಿ. 2 ಸಂಖ್ಯೆ ಎ ಮತ್ತು ಬಿ ಅಂತ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಏನಾಗಿದೆ ಇಲ್ಲಿ? 2 ಸಂಖ್ಯೆಗಳ HCF 16. ಸೊ ನೋಡಿ, ಇಲ್ಲಿ ಒಂದು 8 ಒಂದು 16 ನಾನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಇದರ ಮಾಸಾಹ ಎಷ್ಟು ಬರುತ್ತೆ ನೋಡಿ? 1 2 4 8, 1 2 4 8 16. ಹೌದಾ? ಇದರ ಸಾಮಾನ್ಯವಾಗಿ ದೊಡ್ಡ ಸಂಖ್ಯೆ ಯಾವುದಿದೆ? 8 ಇದೆ. ಸೊ ಇದನ್ನು ನಾವು ಮಾಸಾಹ ಅಂತ ಹೇಳ್ತೀವಿ. ಅಂದರೆ ಎ ಮತ್ತು ಬಿನಲ್ಲೂ ಸಹ ನಾವು ಏನಾಗಬೇಕು? ಮಾಸಾಹ ಅಂತ ಇದೆ ಅಂತ ಹೇಳಿದ್ರೆ 2ರಲ್ಲೂ ಸಹ 16 ಅಂತಕ್ಕಂಥದ್ದು ಕಾಮನ್ ಆಗಿರಬೇಕು. ಹೌದಾ? ಕಾಮನ್ ಆಗಿರಬೇಕು. ಎಸ್, ನಿಮ್ಮ ಒಂದು ಟ್ರಿಕ್ನ ಪ್ರಕಾರ ಇದು ಬರೋದಿಲ್ಲ. ಯಾಕಂದರೆ 16 ವ್ಯತ್ಯಾಸ ಅಂತ ಹೇಳಿದರೆ 96, 120ರಲ್ಲಿ 96 ಹೋದರೆ ನಮಗೆ 16 ಡಿಫ್ರೆನ್ಸ್ ಬರೋದಿಲ್ಲ, ಇದು ಬರೋದಿಲ್ಲ. ಆದರೆ ಇವೆರಡಲ್ಲಿ ಬರುತ್ತೆ. ಇವೆರಡಲ್ಲಿ ಯಾವುದಂತ ಕಂಡುಹಿಡಿತೀರಾ ಹಾಗಾದರೆ? ಹೌದಲ್ವಾ? ಸೊ ಇದು ಹೀಗಾಗಿದೆ. ಈಗ -16 ಬರಬೇಕು ನಮಗೆ. ನೋಡಿ, 16 ಟ್ರಿಕ್ ಏನಂತ ಹೇಳಿದ್ರೆ HCF 16 ಜೊತೆ ಮಿಂಗಲ್ ಆಗಿದೆ ಅಥವಾ ಅದೊಂದು ಗುಣಿಸ್ತದೆ ಅಂತ ಹೇಳಿದ್ರೆ 16ರಿಂದ ನಮಗೆ ಈ ಒಂದು ಸಂಖ್ಯೆಗಳು ಮಲ್ಟಿಪ್ಲಿಕೇಶನ್ ಆಗಬೇಕು ಅಥವಾ ಡಿವೈಡ್ ಆಗಬೇಕು. ಹೌದಾ? 64 ಅಂತಕ್ಕಂಥದ್ದು
16ರ ಒಂದು ಗುಣಕ ಆಗಿರಬೇಕು. 80, 16ರಿಂದ ನಾವು 16 5 80, 16 4 64 ಡಿವೈಡ್ ಮಾಡ್ತೀವಿ ಹೌದಾ. ಸೊ 88 ಡಿವೈಡ್ ಆಗಲ್ಲ 16ರಿಂದ. ಸೊ ಹಾಗಾಗಿ ಇದು ಬರೋದಿಲ್ಲ. ಆನ್ಸರ್ ಆಪ್ಷನ್ ಎ 64 ಮತ್ತು 80 ಆಗಿರ್ತಕ್ಕಂಥದ್ದು. ಅದು 16ರಿಂದ ಡಿವೈಡ್ ಆಗ್ತಕ್ಕಂಥದ್ದು, ಮಲ್ಟಿಪ್ಲೈ ಆಗ್ತಕ್ಕಂಥ ಸಂಖ್ಯೆ ಆಗಿರುತ್ತೆ. 16ರ ಅಪವರ್ತನಗಳಲ್ಲಿ ಬರ್ತಕ್ಕಂಥದ್ದು. ಈ ರೀತಿ ನಾವು ಟ್ರಿಕ್ಕನ್ನು ಯೂಸ್ ಮಾಡಬಹುದಾಗಿರುತ್ತೆ ಈ ಥರ ಕ್ವಶನ್ಗಳು ಕೊಟ್ಟಾಗ. ಬಟ್ ಡೈರೆಕ್ಟಾಗಿ ನಾವು ಟ್ರಿಕ್ನ ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು ಆಗೋದಿಲ್ಲ. ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಏನಿರುತ್ತೋ ಆ ಪ್ರಾಬ್ಲಮ್ ಬೇಸ್ ಮೇಲೆ ನಾವು ನೋಡ್ಕೊಂಡು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ: ಭಗವಾನ್ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ನೀಡನೆಂದು ನಂಬಲಾದ ಪವಿತ್ರ ಬುದ್ಧನ ಆಸನವನ್ನು ಸೂಚಿಸುವ ಸ್ಮಾರಕವನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾರೆ. ಆನ್ಸರ್: ಭಗವಾನ್ ಬುದ್ಧನು ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದನೆಂದು ನಂಬಲಾದ ಪವಿತ್ರ ಬುದ್ಧನ ಆಸನವನ್ನು ಸೂಚಿಸುವ ಸ್ಮಾರಕವನ್ನು ಹೆಸರಿಸಿ. ದಮೆಕ್ ಸ್ತೂಪ ಸಾರನಾಥದಲ್ಲಿದೆ, ಸಾಂಚಿ ಸ್ತೂಪ ಸಾಂಚಿ, ಶಿಂಗಾರ್ದರ್ ಸ್ತೂಪ ಸ್ವಾತ್ ವ್ಯಾಲಿ, ದ್ರೋಣದುಲ್ ಚೋರ್ಟೆನ್ ಗ್ಯಾಂಗ್ಟಾಕ್. ಆನ್ಸರ್ ಅಂತ ಹೇಳಿದ್ರೆ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಸಾರನಾಥ. ಕೇಳಿರಬಹುದು ನೀವು. ದಮೆಕ್ ಸ್ತೂಪ ಅಂತಕ್ಕಂಥದ್ದು ರೇರ್ ಪದ, ಬಟ್ ಸಾರನಾಥ ಅಂತಕ್ಕಂಥ ನೀವು ಕೇಳಿರ್ತೀರ. ಆನ್ಸರ್ ಬಂದು ಆಪ್ಷನ್ ಎ ದಮೆಕ್ ಸ್ತೂಪ ಸಾರನಾಥದಲ್ಲಿ ಕಂಡು ಬರ್ತಕ್ಕಂಥದ್ದು ಪವಿತ್ರ ಬುದ್ಧನ ಆಸನ. ಸಾಂಚಿ ಸ್ತೂಪ ಅಲ್ಲ, ದಮೆಕ್ ಸ್ತೂಪ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ 12 ಹೀಗಿದೆ: ಪರ್ಯಾಯಗಳು 1 2 3 4ರಿಂದ ಚಿತ್ರ ಹೆಕ್ಸನ್ನು ಪೂರ್ಣಗೊಳಿಸಿ. ಯಾವ ರೀತಿ ಕಂಡುಹಿಡಿತೀರಾ? ಸೊ 1 2 3 4 ಚಿತ್ರನ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಜೋಡಿ ಯಾವುದು ಮ್ಯಾಚ್ ಮಾಡ್ತಕ್ಕಂಥದ್ದು. ಸೊ ನೋಡಿ, ಇಲ್ಲಿ ಫಸ್ಟ್ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಲೈನ್ ಏನಿದೆಯೋ ಈ ಲೈನು ಮತ್ತು ಇದನ್ನು ಅರ್ಥ ಮಾಡ್ಕೊಳ್ಳಿ. ಈ ಕಡೆ ಸೈಡ್ ಸ್ಟ್ರೈಟ್ ಲೈನ್ ಬಂದಿದೆ, ಇದು ಸ್ಟ್ರೈಟ್ ಇದೆ. ಆ್ಯಂಡ್ ನೆಕ್ಸ್ಟು ಇದು ಮಾತ್ರ ಈ ರೀತಿ ಬಂದಿದೆ, ಹೌದಾ? ನೋಡಿ, ಇದು ಸ್ಟ್ರೈಟ್ ಇದೆ, ಈ ರೀತಿ ಬರಬೇಕು. ಸೊ ಇದು ಸ್ಟ್ರೈಟ್ ಬರಬೇಕು, ಎಲ್ಲಿದೆ ಸ್ಟ್ರೈಟು, ಮತ್ತು ಇದು ಈ ರೀತಿ ಬರಬೇಕು. ನೋಡಿ, ಫಸ್ಟ್ ಒನ್ ನೋಡ್ತಾ ಹೋದರೆ ಇದು ಬರೋದಿಲ್ಲ, ಅದು ಹೌದಾ? ಈ ಕಡೆ ಸ್ಟ್ರೈಟ್ ಲೈನ್ ಇದೆ, ಇದರಲ್ಲಿ ಇಲ್ಲ ಸ್ಟ್ರೈಟ್ ಲೈನು. ಇವೆರಡ ಸ್ಟ್ರೈಟ್ ಲೈನ್ ಬರುತ್ತೆ, ಆ್ಯಂಡ್ ಇದರಲ್ಲೂ ಸಹ ಇದೆ. ಆ್ಯಂಡ್ ನೆಕ್ಸ್ಟ್ ಈ ಪಾಯಿಂಟ್ ಏನಿದೆಯೋ ಇದು ಮಿಡಲಲ್ಲಿ ಬಂದಿದೆ, ಹಾಗಾಗಿ ಇದು ಬರೋದಿಲ್ಲ. ನೋಡಿ, ಮಿಡಲಲ್ಲಿದೆ ಈ ರೀತಿ, ಬಟ್ ಅದು ಬರೋದಿಲ್ಲ. ಇನ್ನು ನೆಕ್ಸ್ಟ್ ಇವೆರಡಲ್ಲಿ ಉಳಿದಿರ್ತಕ್ಕಂಥದ್ರಲ್ಲಿ ಸೊ ನೋಡಿ, ಇದು ಬರುತ್ತಾ? ಸೊ ಇದು ಬರಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಕಡೆ ತುದಿಲಿ ಏನು ಕೊಟ್ಟಿದ್ದಾರೋ ನೋಡಿ, ಇದು ಟ್ರಯಾಂಗಲ್ ಇದೆ, ಇಲ್ಲಿ ಟ್ರಯಾಂಗಲ್ ಇದೆ. ಸೊ ಇಲ್ಲಿ ಟ್ರಯಾಂಗಲ್ ಇಲ್ಲ, ಹಾಗಾಗಿ ಇದು ಬರೋದಿಲ್ಲ. ಆನ್ಸರ್ ಬಂದು ಆಪ್ಷನ್ 3. ಸೊ ಆನ್ಸರ್ ಸಿ ಬರುತ್ತೆ ನೋಡಿ. ಓಕೆ, ಸೊ ಇದು ಸರಿಯಾಗಿ ಆಪ್ಷನ್ 3. ಸೊ ಇದು ಬಂದಿದೆ. ಆ್ಯಂಡ್ ನೆಕ್ಸ್ಟ್ ಕರೆಕ್ಟಾಗಿ ಲೈನ್ ಇದೆ, ಇದು ಟ್ರಯಾಂಗಲ್ ಇದೆ. ಆ್ಯಂಡ್ ನೆಕ್ಸ್ಟ್ ಇದು ಕರೆಕ್ಟಾಗಿ ಈ ರೀತಿ ಎಲ್ಲದರಲ್ಲೂ ಇದೆ ಈ ಒಂದು ಪಾಯಿಂಟು, ಬಟ್ ಈ ಒಂದು ಪಾಯಿಂಟಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಸೊ ಕೆಳಗೆ ನೀಡಲಾದ ಮಾಹಿತಿಯನ್ನು ಆಧರಿಸಿ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಒಂದು ಪ್ರದರ್ಶನದಲ್ಲಿ ವಿವಿಧ ಕಂಪನಿಗಳಾದ LG, ಕ್ಯಾರಿಯರ್, ಸ್ಯಾಮ್ಸಂಗ್, ಗೋಡ್ರೇಜ್, ವರ್ಫುಲ್, ಇಟಾಚಿ ಮತ್ತು ವಿಡಿಯೋಕಾನ್ಗಳು 7 ಹವಾನಿಯಂತ್ರಣಗಳನ್ನು ಈ ಕೆಳಗಿನ ಕ್ರಮದಲ್ಲಿ ಪೂರ್ವಕ್ಕೆ ಎದುರಾಗಿ ಇರಿಸಲಾಗಿದೆ. ಸೊ ನೋಡಿ, ಏನು ಮಾಡಿದ್ದಾರೆ? ಪೂರ್ವಕ್ಕೆ. ಸೊ ಪೂರ್ವ ಅಂತ ಹೇಳಿದರೆ ಈ ರೀತಿ ಒಟ್ಟು ಬರ್ತಕ್ಕಂಥದ್ದು 7. 1 2 3 4 5 6 7 ಇದೆ. ಸೊ ಇವಾಗ ಏನಿದೆ? LG ವಿಡಿಯೋಕಾನನ್ನು ಬಲಭಾಗದಲ್ಲಿ ಇದೆ. LG ವಿಡಿಯೋಕಾನ್ನ ಬಲಭಾಗ. ಸೊ ನೋಡಿ, ಫಸ್ಟ್ಗೆ ಇದು ನಮಗೆ ಎಡ ಬರುತ್ತೆ, ಎಡ. ಇದು ಎಡ ಬರುತ್ತೆ, ಇದು ಬಲ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ? LG ವಿಡಿಯೋಕಾನ್ನ ಬಲಭಾಗ. ಸೊ LG ಅಂತಕ್ಕಂಥದ್ದು ವಿಡಿಯೋಕಾನ್ನ ಬಲಭಾಗ ಅಂತ ಹೇಳಿದ್ರೆ, ಸೊ ವಿಡಿಯೋಕಾನ್ ಈಗ ಬರುತ್ತೆ, ಹೌದಾ? ಸೊ ನೆಕ್ಸ್ಟ್ ಏನಿದೆ? ವಿಡಿಯೋಕಾನ್ ಸ್ಯಾಮ್ಸಂಗ್ನ ಬಲಭಾಗದಲ್ಲಿ 4ನೇ ಸ್ಥಾನದಲ್ಲಿದೆ. ವಿಡಿಯೋಕಾನ್ ಸ್ಯಾಮ್ಸಂಗ್ನ ಬಲಭಾಗದ. ಸೊ ಸ್ಯಾಮ್ಸಂಗ್ ಬಲಭಾಗ ಅಂತ ಹೇಳಿದಾಗ ಹಿಂಗೆ ಬರುತ್ತೆ ಸ್ಯಾಮ್ಸಂಗ್ ನೋಡಿ.
ಸ್ಯಾಮ್ಸಂಗ್ 4ನೇ ಸ್ಥಾನ, ಅಂದರೆ 1 2 3 4. ಅದು ಬಿಟ್ಟರೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಪಾಯಿಂಟ್ ಕೊಡ್ತಾ ನೋಡಿ. ಈಗ ಗೋಡ್ರೇಜ್ ಹವಾನಿಯಂತ್ರಣವು ಏರ್ ಕಂಡೀಷನರ್ ಕ್ಯಾರಿಯರ್ ಮತ್ತು ಹಿಟಾಚಿಯ ನಡುವೆ ಇದೆ. ಗೋಡ್ರೇಜ್ ಅಂತಕ್ಕಂಥದ್ದು ಏರ್ ಕಂಡೀಷನ್ ಕ್ಯಾರಿಯರ್ ಮತ್ತು ಹಿಟಾಚಿಯ ನಡುವೆ ಬರ್ತಕ್ಕಂಥದ್ದು. ಸೊ ಅಂದರೆ ಇಲ್ಲಿ ನಮ್ಗೆ ಇರ್ತಕ್ಕಂಥದ್ದು ಈ 3 ಪ್ಲೇಸ್, ಹೌದಾ. ಸೊ ಗೋಡ್ರೇಜ್ ಮಧ್ಯೆ ಬರುತ್ತೆ. ಅದಾದ ನಂತರ ಏರ್ ಕ್ಯಾರಿಯರ್ ಮತ್ತು ಹಿಟಾಚಿ. ಸೊ ಇಲ್ಲಿ ಬರಬಹುದು ನೋಡಿ, ಹಿಟಾಚಿ ಏರ್ ಕಂಡೀಷನರು, ಅಥವಾ ಹಿಂಗೆ ಬರಬಹುದು ಏರ್ ಕಂಡೀಷನರು ಹಿಟಾಚಿ, ಹೌದಾ. ಸೊ ಈ ರೀತಿ ಬಂದಾಗ ಏನಾಗುತ್ತೆ, ಈಗ ಏರ್ ಕಂಡೀಷನರ್ ಕ್ಯಾರಿಯರ್ನ ಎಡಭಾಗದಲ್ಲಿ 3ನೇ ಸ್ಥಾನದಲ್ಲಿರುವ ಸ್ಯಾಮ್ಸಂಗ್ ತುದಿಯಲ್ಲಿದೆ ಅಂತೆ. ಓಕೆ, ತುದಿಯಲ್ಲಿದೆ. ಏರ್ ಕಂಡೀಷನರ್ ಏನಾಗಿದೆ, ಎಡಭಾಗ ನೋಡಿ ಈ ಕಡೆ ಬರುತ್ತೆ, ಹೌದಾ. ಏರ್ ಕಂಡೀಷನರ್ ಎಡಭಾಗದಲ್ಲಿ ಸ್ಯಾಮ್ಸಂಗ್ ಇರ್ತಕ್ಕಂಥದ್ದು ನೋಡಿ. ಏರ್ ಕಂಡೀಷನರ್ ಇಲ್ಲಿ ಬರುತ್ತೆ. ಸೊ ಇದು ತಪ್ಪಾಗುತ್ತೆ. ಏರ್ ಕಂಡೀಷನರ್ ಎಡಭಾಗಕ್ಕೆ 3ರಲ್ಲಿ ಸ್ಯಾಮ್ಸಂಗ್ ಬರ್ತಕ್ಕಂಥದ್ದು. ಇನ್ನು ಉಳಿದಿರ್ತಕ್ಕಂಥದ್ದು ಏನಿದೆ ನೋಡಿ, ವಿಡಿಯೋಕಾನ್ ಆದಮೇಲೆ LG ಬರಬೇಕು. ಸೊ LG ಇಲ್ಲಿ ಬರುತ್ತೆ. ಲಾಸ್ಟ್ ಒಂದು ಪಾಯಿಂಟ್ ಏನಿದೆಯೋ ವರ್ಲ್ಪೂಲ್, ಲಾಸ್ಟ್ ಒಂದು 8 ಒಂದು ಎಲ್ಲೂ ಕೊಟ್ಟಿಲ್ಲ, ಉಳಿದಿರ್ತಕ್ಕಂಥದ್ದು ವರ್ಲ್ಪೂಲ್ ಇಲ್ಲಿ ಬರುತ್ತೆ. ಓಕೆ, ಸೊ ಈ ರೀತಿ ನಾವು ಮಾಡ್ಕೊಳ್ಬಹುದಾಗಿರುತ್ತೆ. ಈಗ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ ನೋಡಿ. ಈ ರೀತಿ ಬರುತ್ತೆ ಸ್ಯಾಮ್ಸಂಗ್, ಹಿಟಾಚಿ, ಗೋಡ್ರೇಜ್ ಆದಮೇಲೆ ಏರ್ ಕಂಡೀಷನರ್ ಕ್ಯಾರಿಯರು, ವಿಡಿಯೋಕಾನ್, LG, ವರ್ಲ್ಪೂಲ್ ಅಂತಕ್ಕಂಥದ್ದು. ಸೊ ಈಗ ಪ್ರಶ್ನೆ ಏನಿದೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಯಾವುದು ಸರಿಯಾಗಿದೆ? ವಿಡಿಯೋಕಾನ್ ಹವಾನಿಯಂತ್ರಣವು ಏರ್ ಕಂಡೀಷನರ್ ಕ್ಯಾರಿಯರ್ ಮತ್ತು ಸ್ಯಾಮ್ಸಂಗ್ ನಡುವೆ ಇದೆ. ಸೊ ವಿಡಿಯೋಕಾನ್ ಎಲ್ಲಿದೆ? ವಿಡಿಯೋಕಾನ್ ಇಲ್ಲಿದೆ. ಏರ್ ಕಂಡೀಷನರ್ ಮತ್ತು ಕ್ಯಾರಿಯರ್ ನಡುವೆ ಇದೆ ಅಂತ ಹೇಳಿದೆ. ಸೊ ಏರ್ ಕಂಡೀಷನರ್ ಮತ್ತು ಕ್ಯಾರಿಯರ್, ಓಕೆ, ಮತ್ತು ಸ್ಯಾಮ್ಸಂಗ್. ಸೊ ಸ್ಯಾಮ್ಸಂಗ್ ಇಲ್ಲಿದೆ. ಸೊ ಹೋಗಿ ಈ ಹೇಳಿಕೆ ತಪ್ಪಾಗುತ್ತೆ. ಇನ್ನು LG ವರ್ಲ್ಪೂಲ್ ಅಂತಕ್ಕಂಥದ್ದು ಹವಾನಿಯಂತ್ರಣಕ್ಕೆ ಎಡಭಾಗದಲ್ಲಿದೆ. LG ಮತ್ತು ವರ್ಲ್ಪೂಲ್. ಸೊ ಇಲ್ಲಿ ಬರ್ತಕ್ಕಂಥದ್ದು ಇದು ಬಲ, ಹೌದಾ. ಸೊ ಇದು ಬಲ, ಹಾಗಾಗಿ ಇದು ಸಹ ತಪ್ಪಾಗುತ್ತೆ. ಎಡಕ್ಕೆ ಅಂತ ಕೊಟ್ಟಿದ್ದಾರೆ, ತಪ್ಪಾಗುತ್ತೆ. ಇನ್ನು ನೆಕ್ಸ್ಟ್ ಕೊಟ್ಟಿದ್ದಾರೆ ವಿಡಿಯೋಕಾನ್ LGಯ ಬಲಭಾಗದಲ್ಲಿದೆ ಅಂತ ಹೇಳಿದ್ದಾರೆ. ಸೊ ನೋಡಿ ಇಲ್ಲಿ LG ವರ್ಲ್ಪೂಲ್ ನೋಡಿ, LG ವರ್ಲ್ಪೂಲ್ನ ಹವಾನಿಯಂತ್ರಣಕ್ಕೆ ಎಡಭಾಗ, ಹೌದಾ. ಸೊ ಇದು ಎಡಭಾಗದಲ್ಲಿ ಇರ್ತಕ್ಕಂಥ, ಇದು ಸರಿ ಬರುತ್ತೆ. ಎಡಕ್ಕೆ ಇರ್ತಕ್ಕಂಥದ್ದು ವರ್ಲ್ಪೂಲ್ಗೆ LG ಅಂತಕ್ಕಂಥದ್ದು ಎಡಭಾಗದಲ್ಲಿದೆ. ಇನ್ನು ನೆಕ್ಸ್ಟ್ ವಿಡಿಯೋಕಾನ್ LGಯ ಬಲಭಾಗದಲ್ಲಿದೆ. ವಿಡಿಯೋಕಾನ್ ಎಡಕ್ಕಿದೆ. ಸೊ ಹೌದಾ, ಇದು ಎಡ ಅಂತ ಹೇಳಿದಾಗ, ಇದು ಬಲ ಅಂತ ಹೇಳಿದಾಗ ವಿಡಿಯೋಕಾನ್ ಎಡಭಾಗದಲ್ಲಿದೆ. ಸೊ ಇದು ಸಹ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು ಗೋಡ್ರೇಜ್ ವರ್ಲ್ಪೂಲ್ನ ಬಲಭಾಗದ 4ನೇ ಸ್ಥಾನದಲ್ಲಿದೆ. ಗೋಡ್ರೇಜ್ ಅಂತಕ್ಕಂಥದ್ದು. ಸೊ ಹಿಂಗೆ ಹೋದಾಗ ಎಡ ಆಗುತ್ತೆ. ಸೊ ಈ ಕಡೆ ಬಂದಾಗ ಬಲ ಆಗುತ್ತೆ, ಈ ಕಡೆ ಹೋದಾಗ ಎಡ ಆಗುತ್ತೆ. ಸೊ ಹಾಗಾಗಿ ಇದು ಎಡಕ್ಕೆ 4ನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 1 2 3 4ನೇ ಸ್ಥಾನ ಎಡಕ್ಕೆ ಇರ್ತಕ್ಕಂಥದ್ದು ಬಲ ಅಂತ ಕೊಟ್ಟಿದ್ದಾರೆ. ಸೊ ಇದು ತಪ್ಪಾಗುತ್ತೆ. ಆನ್ಸರ್ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟು ಏರ್ ಕಂಡೀಷನ್. ಓಕೆ ನೋಡಿ, ಏರ್ ಕಂಡೀಷನ್ಗಳ ಕೆಳಗಿನ ಗುಂಪುಗಳು ಯಾವುದು? ಏರ್ ಕಂಡೀಷನರ್ನ ಕ್ಯಾರಿಯರ್ನ ಬಲಭಾಗದಲ್ಲಿದೆ. ಏರ್ ಕಂಡೀಷನ್ ಎಲ್ಲಿದೆ? ಅದರ ಒಂದು ಬಲ ಅಂತೇಳಿದ್ರೆ ಈ ಕಡೆ ಬರಬೇಕು. ಬಲಭಾಗದಲ್ಲಿ ಏನಿದೆ? ವಿಡಿಯೋಕಾನ್ ಇದೆ, LG ಇದೆ, ವರ್ಲ್ಪೂಲ್ ಇದೆ. ಸೊ LG, ವಿಡಿಯೋಕಾನ್, ವರ್ಲ್ಪೂಲ್ ಆಪ್ಷನ್ ಬಿ ಬರ್ತಕ್ಕಂಥದ್ದು. ಸೊ ಇದು ಬಂದು ಬಲಭಾಗದಲ್ಲಿ ಇರ್ತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಹವಾನಿಯಂತ್ರಣದ ವಾಹನದ ಮುಂದಿನ ಎಡಭಾಗ ಗೋಡ್ರೇಜ್ ಅಂತ ಹೇಳಿದರೆ, ಹವಾನಿಯಂತ್ರಣದ ಏರ್ ಕಂಡೀಷನರ್ ಮುಂದಿನ ಎಡಭಾಗ ಗೋಡ್ರೇಜ್. ಸೊ ಹೌದಲ್ವಾ. ಸೊ ಎಡಭಾಗಕ್ಕೆ ಇರ್ತಕ್ಕಂಥದ್ದು ಇಲ್ಲಿದೆ. ಎಡ ಅಂತ ಹೇಳಿದಾಗ ಇದು ಬಲ ಬರುತ್ತೆ, ಇದು ಎಡ ಬರುತ್ತೆ. ಗೋಡ್ರೇಜ್ ಇದು ಸರಿ ಇದೆ. ಇನ್ನು ನೆಕ್ಸ್ಟ್ ನೋಡ್ತಾರೆ ಸ್ಯಾಮ್ಸಂಗ್ನ ಮುಂದಿನ ಎಡಭಾಗ ಹಿಟಾಚಿ. ಸ್ಯಾಮ್ಸಂಗ್ ಎಲ್ಲಿದೆ? ಇಲ್ಲಿದೆ. ಸೊ ಇದು ಬಂದು ಬಲಭಾಗ, ಇದು ತಪ್ಪಾಗುತ್ತೆ. ಹಿಟಾಚಿ ಒಂದು ತುದಿಯಲ್ಲಿದೆ, ಇಲ್ಲ. ಸ್ಯಾಮ್ಸಂಗ್ ಮತ್ತು ವರ್ಲ್ಪೂಲ್ ತುದಿಯಲ್ಲಿರ್ತಕ್ಕಂಥದ್ದು. ಸೊ ಇದು ಬರೋದಿಲ್ಲ. ನೆಕ್ಸ್ಟ್ ಗೋಡ್ರೇಜ್ನ ಬಲಭಾಗಕ್ಕೆ ಸ್ಯಾಮ್ಸಂಗ್ 2ನೇ ಸ್ಥಾನದಲ್ಲಿದೆ. ಗೋಡ್ರೇಜ್ನ ಬಲಭಾಗ ಈ ಕಡೆ ಬರುತ್ತೆ, ಬಲಭಾಗ. ಸ್ಯಾಮ್ಸಂಗ್ ಇರ್ತಕ್ಕಂಥದ್ದು ಎಡಭಾಗಕ್ಕೆ. ಸೊ ಹಾಗಾಗಿ ಇದು ಸಹ ತಪ್ಪಾಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಅಬ್ದುಲ್ ರೆಹಮಾನ್ ಮತ್ತು ಬ್ರಿಟಿಷ್ ರಾಜ್ ಪ್ರತಿನಿಧಿ ಸ್ಟೀವ್ ಮಾರ್ಟಿಮರನ್ನು ಸ್ಥಾಪಿಸುವ ಒಪ್ಪಂದಕ್ಕೆ ಸಹಿ. ಅಂದರೆ ಏನನ್ನು ಸ್ಥಾಪಿಸೋದಕ್ಕೋಸ್ಕರ ಅಬ್ದುಲ್ ರೆಹಮಾನ್ ಮತ್ತು ಬ್ರಿಟಿಷ್ ರಾಜ್ ಪ್ರತಿನಿಧಿ
ಈ ಒಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಸೊ ಇದು ಬಂದು ನಾವು ನೋಡ್ತಾ ಹೋಗ್ತೀವಿ. ರಾಡ್ಕ್ಲಿಫ್ ಲೈನು ಮತ್ತು ಡುರಾಂಡ್ ಲೈನು ಮತ್ತು ಮ್ಯಾಕ್ಮೋಹನ್ ಲೈನ್ ಇವೆಲ್ಲ ಬರ್ತಕ್ಕಂಥ ಎಲ್ಲಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಮ್ಯಾಕ್ಮೋಹನ್ ಬಂದು ಚೀನಾ ಮತ್ತು ಭಾರತ ನಡುವೆ ಬರ್ತಕ್ಕಂಥದ್ದು. ಚೀನಾ ಮತ್ತು ಭಾರತದ ನಡುವೆ ಇರ್ತಕ್ಕಂಥದ್ದು ಮ್ಯಾಕ್ಮೋಹನ್. ಮತ್ತು ಡುರಾಂಡ್ ಮತ್ತು ರಾಡ್ಕ್ಲಿಫ್ ಅಂತಕ್ಕಂಥದ್ದು ಏನಿದೆಯೋ ಸೊ ಇದು ಬರ್ತಕ್ಕಂಥದ್ದು ಎಲ್ಲಿ, ಸೊ ನೋಡಿ ಡುರಾಂಡ್ ಬಂದು ಆಫ್ಘಾನಿಸ್ತಾನದಲ್ಲಿ ಬರ್ತಕ್ಕಂಥದ್ದು. ಆಫ್ಘಾನಿಸ್ತಾನ್ ಮತ್ತು ಭಾರತದ ನಡುವೆ ಬರ್ತಕ್ಕಂಥದ್ದು ಡುರಾಂಡ್ ಲೈನ್ ಏನಿದೆಯೋ ಇದು ಬಂದು ಅಬ್ದುಲ್ ರೆಹಮಾನ್ ಮತ್ತು ಬ್ರಿಟಿಷ್ ರಾಜಪ್ರತಿನಿಧಿ ಸ್ಟೀವ್ ಮಾರ್ಟಿಮರ್ ಅಂತಕ್ಕಂಥವ್ರು ಒಂದು ಒಪ್ಪಂದಕ್ಕೆ ಸಹಿ ಹಾಕಿ ಮಾಡ್ತಕ್ಕಂಥದ್ದು. ಯಾವಾಗ 1893ರಲ್ಲಿ ಆಫ್ಘಾನಿಸ್ತಾನದ ಒಂದು ರೇಖೆ ಡುರಾಂಡ್ ಲೈನ್. ಇನ್ನು ರಾಡ್ಕ್ಲಿಫ್ ಅಂತ ಹೇಳಿದ್ರೆ ಪಾಕಿಸ್ತಾನ ಮತ್ತು ಭಾರತಕ್ಕೆ ಇರ್ತಕ್ಕಂಥದ್ದು. ಸೊ ಆನ್ಸರು ಆಪ್ಷನ್ ಬಿ ಡುರಾಂಡ್ ಲೈನ್. ಆಫ್ಘಾನಿಸ್ತಾನ ಮತ್ತು ಭಾರತದ ನಡುವೆ 1893ರಲ್ಲಿ ಒಪ್ಪಂದದ ಮೂಲಕ ಈ ಒಂದು ಲೈನನ್ನು ಹಾಕ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ 4 ಪದಗಳನ್ನು ಕೆಳಗೆ ನೀಡಲಾಗಿದೆ. ಅವುಗಳಲ್ಲಿ 3 ಕೆಲವು ರೀತಿಯಲ್ಲಿ ಹೋಲುತ್ತವೆ ಮತ್ತು ಒಂದು ವಿಭಿನ್ನವಾಗಿದೆ. ಯಾವುದು ಒಂದು ಉಳಿದವುಗಳಿಗಿಂತ ಭಿನ್ನವಾಗಿದೆ ಅಂತ ಕೇಳಿದರೆ ಗೋಪುರ, ಸಮುದ್ರ, ಕಣಿವೆ ಮತ್ತು ಪರ್ವತ ಅಂತ ಹೇಳಿದರೆ, ಸೊ ನೋಡಿ ಇಲ್ಲಿ ಸಮುದ್ರ, ಕಣಿವೆ, ಪರ್ವತ ಇದೆಲ್ಲ ಬಂದು ನ್ಯಾಚುರಲ್ ಅಂದರೆ ಸ್ವಾಭಾವಿಕ. ಬಟ್ ಗೋಪುರ ಅಂತಕ್ಕಂಥದ್ದು ಮಾನವ ನಿರ್ಮಿತ. ಹಾಗಾಗಿ ಆನ್ಸರ್ ಆಪ್ಷನ್ ಎ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 1993ರಲ್ಲಿ ತನ್ನ ವರದಿಯನ್ನು ಸಲ್ಲಿಸಿದ ಮತ್ತು ಅಂಗೀಕರಿಸಲ್ಪಟ್ಟ OBCಯ ಕೆನೆ ಪದರವನ್ನು ಗುರುತಿಸಲು ನೇಮಿಸಲಾದ ಸಮಿತಿಯ ಹೆಸರೇನು? ಎಸ್ ನೋಡಿ OBC ಬರುತ್ತೆ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಹಿಂದುಳಿದ ವರ್ಗಗಳ ಸಮಿತಿಗೆ ಸಂಬಂಧಪಟ್ಟಂತೆ 1993ರಲ್ಲಿ. ಸೊ ಇಲ್ಲಿ ಇನ್ನೂ 2 ಮೇಯ್ನಾಗಿ ಬರುತ್ತೆ. 1953ರಲ್ಲಿ ಬರುತ್ತೆ ಕಾಲ್ಕೇರ್ ಸಮಿತಿ ಅಂತಕ್ಕಂಥದ್ದು, ಕಾಲ್ಕೇರ್, ಮತ್ತು 1978ರಲ್ಲಿ ಬರುತ್ತೆ ಮಂಡಲ ಆಯೋಗ. ಸೊ ಆದರೆ ಇವೆರಡಕ್ಕಿಂತ ಪ್ರಮುಖವಾಗಿ 1993ರಲ್ಲಿ ಅಂಗೀಕಾರವನ್ನು ಕೊಡುತ್ತೆ. ಅದ್ಯಾವುದು ಕೆನೆ ಪದರ. ಅದಕ್ಕೆ ಮೇಯ್ನಾಗಿ ಬರ್ತಕ್ಕಂಥ ಸಮಿತಿ ಅಂತಂದರೆ ರಾಮನಂದನ್ ಸಮಿತಿ. ಆಪ್ಷನ್ ಸಿ ರಾಮನಂದನ್ ಸಮಿತಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಜೈವಿಕ ವರ್ಧನೆಗೆ ಕಾರಣವೇನು? ವಾಟ್ ಈಸ್ ದ ಕಾಸ್ ಆಫ್ ಬಯೋಮ್ಯಾಗ್ನಿಫಿಕೇಶನ್? ಓಝೋನ್, ಆರ್ಗನೋಕ್ಲೋರಿನ್ಗಳು, ಕಲ್ಲು ಹೂವುಗಳು, ಪ್ರೋಟೀನ್ಗಳು. ಸೊ ಇಲ್ಲಿ ಜೈವಿಕ ವರ್ಧನೆ ಅಂದರೆ ಏನು ಫಸ್ಟ್ ನಾವು ನೋಡ್ತಾ ಹೋದರೆ, ಜೈವಿಕ ವರ್ಧನೆ ಸೊ ನೋಡಿ ಒಂದು ಪ್ರಾಣಿಯಿಂದ ಮತ್ತೊಂದು ಪ್ರಾಣಿಗೆ ಅದರಿಂದ ಹೋಗ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ DDT ಅಂತ ತೊಗೊಂಡ್ರೆ DDT ಬರುತ್ತೆ ಮತ್ತು ಎಂಡೋಕ್ಲೋವರ್ ಬರುತ್ತೆ. ಸೊ ಇದೇನಾಗುತ್ತೆ, DDT ಅಂತಕ್ಕಂಥದ್ದು ಇದು ಕರಗೋದಿಲ್ಲ ಅಥವಾ ವಿಘಟನೆಗೆ ಒಳಗಾಗ್ತಕ್ಕಂಥ ಒಂದು ಇದಲ್ಲ. ಸೊ ಇದೊಂದು ವಿಷಪೂರಿತ, ಹೌದಾ? ಸೊ ಈ ಒಂದು ವಿಷಪೂರಿತ ಏನಿದೆ ಇದು ನೀರಿಗೆ ಬಿಟ್ಟಾಗ ನೀರಿನಲ್ಲಿ ಇರ್ತಕ್ಕಂಥ ಮೀನು ತಿನ್ನುತ್ತೆ. ಮೀನನ್ನು ಮನುಷ್ಯ ತಿಂದಾಗ ಮನುಷ್ಯನಿಗೆ ಈ DDT ಅಂತಕ್ಕಂಥದ್ದು ರವಾನೆ ಆಗ್ತಕ್ಕಂಥದ್ದು ಆಗಿರುತ್ತೆ. ಸೊ ಇದು ಯಾವ್ದು ಬರುತ್ತೆ ಅಂದರೆ ಆರ್ಗನೋಕ್ಲೋರಿನ್. ಆಪ್ಷನ್ ಬಿ ಆರ್ಗನೋಕ್ಲೋರಿನ್ ಅಂದರೆ DDT ಬರುತ್ತೆ, ಎಂಡೋಸಲ್ಫಾನ್ ಬರುತ್ತೆ. ಸೊ ಇದೆಲ್ಲ ಆರ್ಗನೋಕ್ಲೋರಿನಲ್ಲಿ ಬರ್ತಕ್ಕಂಥದ್ದು. ಒಬ್ಬ ವ್ಯಕ್ತಿಯಿಂದ ಅಥವಾ ಒಂದು ನೀರಿಂದ ಮೀನಿಗೆ ಬರ್ತಕ್ಕಂಥದ್ದು, ಮೀನಿಂದ ಒಬ್ಬ ಮನುಷ್ಯನಿಗೆ ಬರ್ತಕ್ಕಂಥದ್ದು, ಅಥವಾ ಒಂದು ಪಕ್ಷಿಗೆ ಬರ್ತಕ್ಕಂಥದ್ದು. ಸೊ ಇಟ್ ಮೀನ್ಸ್ ಒಂದರಿಂದ ಮತ್ತೊಂದಕ್ಕೆ ಅದು ಟ್ರಾನ್ಸ್ಲೇಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಬಯೋಮ್ಯಾಗ್ನಿಫಿಕೇಶನ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಪ್ರಶ್ನೆ, ಈ ಕೆಳಗಿನ ಯಾವ ವಿದ್ಯುತ್ ಕೇಂದ್ರಗಳು ದಾಮೋದರ್ ಕಣಿವೆ ಯೋಜನೆಗೆ ಸಂಬಂಧಿಸಿವೆ? ದುರ್ಗಾಪುರ, ಚಂದ್ರಾಪುರ, ಮೈತಾನ್ ಮತ್ತು ಹಂಪಿ. ಸೊ ನೋಡಿ ಇಲ್ಲಿ ದಾಮೋದರ್ ಕಣಿವೆ ಯೋಜನೆ ಏನಿದೆಯೋ ಇದು ಯಾವ ಯೋಜನೆ, ಇಟ್ ಮೀನ್ಸ್ ಯಾವ ಒಂದು ವಿದ್ಯುತ್ ಯೋಜನೆಗೆ ಬರ್ತಕ್ಕಂಥದ್ದು ಅಂತ ಕೇಳಿದರೆ ಮೇಯ್ನಾಗಿ ಅಲ್ಲಿ ಬರ್ತಕ್ಕಂಥದ್ದು ಮೇಜಾಯ್ ಅಂತಕ್ಕಂಥ ಥರ್ಮಲ್ ಪವರ್ ಸ್ಟೇಷನ್ ಬರುತ್ತೆ. ಅದಾದ ನಂತರ ರಂಗನಾಥ್ಪುರ, ಬರುತ್ತೆ. ಅದಾದ ನಂತರ ಬರ್ತಕ್ಕಂಥದ್ದು ಮೈತಾನ್ ಬರುತ್ತೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಮೈತಾನ್ ಬರುತ್ತೆ. ಅದಾದ ನಂತರ ದುರ್ಗಾಪುರ ಬರುತ್ತೆ. ದುರ್ಗಾಪುರ, ಮೈತಾನ, ಮತ್ತು ಕೋಡರ್ಮಾ ಅಂತ ಒಂದು ಬರುತ್ತೆ. ಚಂದ್ರಾಪುರ ಬರುತ್ತೆ. ಬಟ್ ಇಲ್ಲಿ ಹಂಪಿ ಅಂತಕ್ಕಂಥದ್ದು ಬರೋದಿಲ್ಲ. ದುರ್ಗಾಪುರ, ಚಂದ್ರಾಪುರ, ಮೈತಾನು, ಸೊ ಇದೆಲ್ಲ ಬರ್ತಕ್ಕಂಥದ್ದು ಈ ಒಂದು ದಾಮೋದರ್ ಕಣಿವೆ ಯೋಜನೆಯಲ್ಲಿ ಬರ್ತಕ್ಕಂಥದ್ದು. ಇಲ್ಲ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಸಿ 1, 2 ಮತ್ತು 3 ಆಗಿರುತ್ತೆ. ಹಂಪಿ ಇದರಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ,
ವಿಶ್ವದ ಅತಿ ಎತ್ತರದ ಚಾರ್ಮಿನಾರ್ ಕುತುಬ್ ಮಿನಾರ್ ಏನಿದೆಯೋ ನಿರ್ಮಾಣವು 1193ರಲ್ಲಿ ದೆಹಲಿ ಸುಲ್ತಾನರ ಸ್ಥಾಪಕ ಡ್ಯಾಶ್ಡ್ ಆದೇಶದಡಿಯಲ್ಲಿ ಪ್ರಾರಂಭವಾಯಿತು. ಇಟ್ ಮೀನ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಇಷ್ಟೇ. ಕುತುಬ್ ಮಿನಾರನ್ನು 1193ರಲ್ಲಿ ಯಾರಿಂದ ನಿರ್ಮಿಸಲಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರಿಂದ ಪ್ರಾರಂಭಿಸಲಾಯಿತು, ನಿರ್ಮಾಣ ಯಾರಿಂದ ಪ್ರಾರಂಭಿಸಲಾಯಿತು ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. ಇಲ್ಲಿ ಪ್ರಾರಂಭವಾಯಿತು ನೋಡಿ, ಆದೇಶದಡಿ ಪ್ರಾರಂಭವಾಯಿತು ಅಂತಕ್ಕಂಥದ್ದು. ಸೊ ಇಲ್ಲಿ ಇಬ್ಬರು ಬರ್ತಾರೆ, ಯಾರಂತ ಹೇಳಿದ್ರೆ ಕುತ್ಬುದ್ದೀನ್ ಐಬಕ್ ಮತ್ತು ಇಲ್ತಾಮಿಷ್. ಕುತ್ಬುದ್ದೀನ್ ಐಬಕ್, ಇಲ್ತಾಮಿಷ್. ಬಟ್ ಇಲ್ತಾಮಿಷ್ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂದರೆ ಈ ಒಂದು ಕುತುಬ್ ಮಿನಾರನ್ನು ಕಂಪ್ಲೀಟನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಕಂಪ್ಲೀಟ್ ಮಾಡ್ತಕ್ಕಂಥದ್ದು ಇಲ್ತಾಮಿಷ್. ಆದರೆ ಕುತುಬ್ ಮಿನಾರನ ನಿರ್ಮಾಣವನ್ನು ಮಾಡ್ತಕ್ಕಂಥ ಒಂದು ಕೆಲಸ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಕುತ್ಬುದ್ದೀನ್ ಐಬಕ್. ಹಾಗಾಗಿ ಇಲ್ಲಿ ಆನ್ಸರು ಆಪ್ಷನ್ ಬಿ ಏನಿದೆಯೋ ಅದು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ಇದನ್ನು ಕಂಪ್ಲೀಟ್ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಇಲ್ತಾಮಿಷ್ ಅಂತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ 2 ಪಾಯಿಂಟನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ತಾಮಿಷ್ ಬಂದು ಕಂಪ್ಲೀಟನ್ನು ಮಾಡ್ತಕ್ಕಂಥದ್ದು, ಅದರ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಕುತ್ಬುದ್ದೀನ್ ಐಬಕ್. ಏನು ಮಾಡ್ತಾನೆ ಅಂದರೆ 1210ರಲ್ಲಿ ಏನು ಮಾಡ್ತಾನೆ ಇವನು, ಲಾಹೋರ್ನಲ್ಲಿ ಚೌಗಾನ್ ಅಂತಕ್ಕಂಥ ಒಂದು ಆಟದಲ್ಲಿ ಕುದುರೆ ಮೇಲಿಂದ ಬಿದ್ದು ಏನು ಮಾಡ್ತಾನೆ, ಸಾವನ್ನ ಹಾಪ್ತಾನೆ. ಅಂಥ ಟೈಮಲ್ಲಿ ಇಲ್ತಾಮಿಷ್ ಅದನ್ನು ಕಂಪ್ಲೀಟನ್ನು ಮಾಡ್ತಾನೆ. ನೆಕ್ಸ್ಟ್ ಒಂದು ಅವಧಿಯಲ್ಲಿ ಅವನು ಕಂಪ್ಲೀಟ್ ಮಾಡ್ತಾನೆ. ಆ್ಯಂಡ್ ನೆಕ್ಸ್ಟ್ ಕೃಷ್ಣನಾಟಂ ಈ ಕೆಳಗಿನ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ ಅಂತ ಕೇಳಿದರೆ ಇದು ಆಲ್ರೆಡಿ ರಿಪೀಟೆಡ್ ಕ್ವಶನು. ಆನ್ಸರ್ ಬಂದು ಆಪ್ಷನ್ ಸಿ ಕೇರಳದ್ದು, ಕೃಷ್ಣನಿಗೆ ಸಂಬಂಧಪಟ್ಟಂಥ ಒಂದು ನೃತ್ಯ. ಆ್ಯಂಡ್ ನೆಕ್ಸ್ಟ್ ಭಾರತ ಮುಖ್ಯ ಚುನಾವಣಾ ಆಯುಕ್ತರು ಅವಧಿಗೆ ಅಧಿಕಾರ ವಹಿಸಿಕೊಳ್ಳ ಅಂದರೆ ಭಾರತ ಮುಖ್ಯ ಚುನಾವಣಾ ಆಯುಕ್ತರ ಒಂದು ಅಧಿಕಾರಾವಧಿ ಎಷ್ಟು ವರ್ಷ ಅಂತ ಕೇಳಿದ್ದಾರೆ ಇಲ್ಲಿ. ಅಂದರೆ ಅವರಿಗೆ ಬರ್ತಕ್ಕಂಥ ಈ ಒಂದು ರಿಟೈರ್ಮೆಂಟ್ ಏಜ್ ಏನಿದೆಯೋ ಅಂತ ಹೇಳಿದರೆ 65 ವರ್ಷ ಇರುತ್ತೆ. ಸೊ 65 ವರ್ಷ ಕಂಪ್ಲೀಟ್ ಆಯ್ತು ಅಂದರೆ ಅವರು ಆ ಒಂದು ಇದರಿಂದ ಅಧಿಕಾರವನ್ನು ಕಳ್ಕೊಳ್ತಾರೆ. ಇಲ್ಲ 65 ವರ್ಷ ಕಂಪ್ಲೀಟ್ ಆಗಿಲ್ಲ ಅಂದರೆ ಅವ್ರಿಗೆ 5 ವರ್ಷಗಳ ಅವಧಿಗೆ ಅವರ ಒಂದು ಅಧಿಕಾರ ವಿಸ್ತರಣೆ ಆಗ್ತಕ್ಕಂಥದ್ದು ಆಗಿರುತ್ತೆ. ಆನ್ಸರ್ ಬಂದು ಆಪ್ಷನ್ ಬಿ 65 ವರ್ಷ ಅಥವಾ 6 ವರ್ಷಗಳ ಕಾಲ. 6 ವರ್ಷಗಳ ಕಾಲ ಅವರ ಒಂದು ಅಧಿಕಾರಾವಧಿ ಇರ್ತಕ್ಕಂಥದ್ದು. ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. 65 ವರ್ಷ ಆಗಿರಬೇಕು, ಇಲ್ಲ 6 ವರ್ಷಗಳ ಅವಧಿ ಕಂಪ್ಲೀಟ್ ಆಗಿರಬೇಕು. ನೋಡಿ, ಇವರಿಗೆ ಸಂಬಂಧಪಟ್ಟಂತೆ ಒಂದು ಅಂತ ಹೇಳಿದರೆ ಕೇಂದ್ರ ಚುನಾವಣಾ ಆಯೋಗವು 324ನೇ ವಿಧಿ ಅನ್ವಯ ಈ ಒಂದು ಸಂವಿಧಾನಾತ್ಮಕ ಸ್ಥಾನಮಾನವಾಗಿ ಈ ಒಂದು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. 1950 ಜನವರಿ 25ರಂದು ಈ ಒಂದು ಭಾರತ ಚುನಾವಣಾ ಆಯೋಗ ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇದರ ಒಂದು ಕೇಂದ್ರ ಕಚೇರಿ ಅಂತ ನೋಡ್ತಾ ಹೋದರೆ ನವದೆಹಲಿಯಲ್ಲಿ ಇರತಕ್ಕಂಥದ್ದಾಗಿರುತ್ತೆ. ಇನ್ನು ಕೇಂದ್ರ ಚುನಾವಣಾ ಆಯೋಗ ಸ್ಥಾಪನೆಯಾದ ಜನವರಿ 25ನ್ನು 2011ರಿಂದ ಪ್ರತಿ ವರ್ಷ ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ಜನವರಿ 25 ರಾಷ್ಟ್ರೀಯ ಮತದಾರ ದಿನವನ್ನಾಗಿ 2011ರಿಂದ ಈಚೆಗೆ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಇನ್ನು ಇಲ್ಲಿ ಬರ್ತಕ್ಕಂಥದ್ದು ಒಬ್ಬರು ಮುಖ್ಯ ಆಯುಕ್ತರು ಇರ್ತಾರೆ, ಇಬ್ಬರು ಆಯುಕ್ತರನ್ನು ಒಳಗೊಂಡಿರ್ತಾರೆ, ಒಟ್ಟು 3 ಜನ ಇರ್ತಕ್ಕಂಥದ್ದಾಗಿರುತ್ತೆ. ಇವರನ್ನು ಆಯ್ಕೆ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ರಾಷ್ಟ್ರಪತಿಗಳು ಆಗಿರ್ತಾರೆ. ಆ್ಯಂಡ್ ಪ್ರಮಾಣ ವಚನ ಸಹ ಅವರೇ ರಾಷ್ಟ್ರಪತಿಗಳೇ ಬೋಧನೆಯನ್ನು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಷ್ಟ್ರಪತಿಯವರಿಗೆ ಕೊಡ್ತಕ್ಕಂಥದ್ದು ಆಗಿರುತ್ತೆ. ನೋಡಿ, ರಾಷ್ಟ್ರಪತಿಯವರಿಗೆ ರಾಜೀನಾಮೆ ಕೊಡ್ತಕ್ಕಂಥದ್ದು ಮತ್ತು ಪ್ರಮಾಣ ವಚನ ಬೋಧಿಸ್ತಕ್ಕಂಥದ್ದು ಮತ್ತು ಅವರ ನೇಮಕಾತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ರಾಷ್ಟ್ರಪತಿಗಳೇ ಆಗಿರ್ತಾರೆ. ಇನ್ನು ಅವ್ರಿಗೆ ವೇತನ ಅಂತ ಹೇಳಿದ್ರೆ 2.5 ಲಕ್ಷ ಇರುತ್ತೆ. ಇವರ ಅಧಿಕಾರಾವಧಿ 6 ವರ್ಷ ಅಥವಾ 65 ವರ್ಷಗಳು ಯಾವ್ದು ಮೊದಲು ಬರುತ್ತೋ ಅದಾಗಿರುತ್ತೆ. ಇನ್ನು ಭಾರತ ಪ್ರಥಮ ಮುಖ್ಯ ಚುನಾವಣಾ ಆಯುಕ್ತರು ಅಂತಂದರೆ ಸುಕುಮಾರ್ ಸೇನು, ಪ್ರಥಮ ಮಹಿಳೆ ಅಂತಂದರೆ VS ರಮಾದೇವಿ. ಆ್ಯಂಡ್ ಮುಖ್ಯ ಚುನಾವಣಾ ಆಯುಕ್ತರಾಗಿ ನಂತರ ಕರ್ನಾಟಕದ ರಾಜ್ಯಪಾಲರಾದವರು VS ರಮಾದೇವಿಯವರು. ಆದರೆ ಇವಾಗ 2025ರಲ್ಲಿ ಇರ್ತಕ್ಕಂಥ ಭಾರತ ಚುನಾವಣಾ ಆಯುಕ್ತರು ಯಾರು? ಸೊ ಕ್ವಶನ್ ನಿಮಗೆ ಬಿಟ್ಟಿದ್ದೀನಿ, ಆನ್ಸರನ್ನು ಕೊಡಿ. ಸೊ ಈಗ ಒಟ್ಟು ಬರ್ತಕ್ಕಂಥ 26ನೇ ಭಾರತ ಚುನಾವಣಾ ಆಯೋಗದ ಅಧ್ಯಕ್ಷರು ಆಯುಕ್ತರು ಯಾರು 2025ರಲ್ಲಿ? ಆನ್ಸರ್ ಯಾರನ್ನ ಹೇಳ್ಬಹುದು, ಬಟ್ ಲಾಸ್ಟ್ ನಾನು ಆನ್ಸರ್ನ ಕೊಡ್ತೀನಿ ಲಾಸ್ಟ್ ಎಂಡಿಂಗಲ್ಲಿ. ಸೊ ಅಲ್ಲಿ ಗಂಟ ವೆಯ್ಟ್ ಮಾಡಿ, ಗೊತ್ತಿದ್ರೆ ಆನ್ಸರ್ನ ಕಮೆಂಟ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ: ಕ್ರಿಸ್ತಶಕ 1253 ಮತ್ತು 1325 ನಡುವೆ ವಾಸಿಸುತ್ತಿದ್ದ ಈ ಕೆಳಗಿನ ಸಂಗೀತಗಾರರಲ್ಲಿ ಯಾರನ್ನು ಸಾಂಪ್ರದಾಯಿಕವಾಗಿ ತಬಲಾ ಮತ್ತು ಸಿತಾರ್ನ ಸಂಶೋಧಕರೆಂದು ಪರಿಗಣಿಸಲಾಗಿದೆ? ನೋಡಿ, ಇಲ್ಲಿ ತಬಲಾ ಮತ್ತು ಸಿತಾರ್ನ ಸಂಶೋಧಕರು ಯಾರು? 1253 ಮತ್ತು 1325 ನಡುವೆ ಬರ್ತಕ್ಕಂಥ ಒಬ್ಬ ಅಮೀರ್ ಖುಸ್ರೋ ಏನಿದಾನೋ ಇವನು ಈ ಮೊಟ್ಟ ಮೊದಲ ಬಾರಿಗೆ ತಬಲಾ ಮತ್ತು ಸಿತಾರನ್ನು ಕಂಡುಹಿಡಿತಾನೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಅಮೀರ್ ಖುಸ್ರೋ ಇವರು ಬಂದು ಒಂದು ಪರ್ಷಿಯನ್ ಭಾಷೆಯ ಒಬ್ಬ ಪೋಯೆಟ್ ಅಂತ ಹೇಳಬಹುದು, ಅಮೀರ್ ಖುಸ್ರೋ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ:
ಒಬ್ಬ ಕಳ್ಳ ಪೊಲೀಸರಿಗಿಂತ 400 ಮೀಟರ್ ಮುಂದಿರುತ್ತಾನೆ. ಕಳ್ಳ ಓಡಲು ಪ್ರಾರಂಭಿಸಿದನು ಮತ್ತು ಪೊಲೀಸ್ ಏಕಕಾಲದಲ್ಲಿ ಬೆನ್ನಟ್ಟಲು ಪ್ರಾರಂಭಿಸಿದನು. ಕಳ್ಳನ ವೇಗ ಗಂಟೆಗೆ 10 ಕಿಲೋಮೀಟರ್ ಮತ್ತು ಪೊಲೀಸ್ನ ವೇಗ ಗಂಟೆಗೆ 15 ಕಿಲೋಮೀಟರ್ ಎಂದು ಊಹಿಸಿಕೊಂಡರೆ ಪೊಲೀಸ್ ಕಳ್ಳನನ್ನು ಹಿಡಿಯುವ ಮೊದಲು ಕಳ್ಳನು ಕ್ರಮಿಸಿದ ದೂರವನ್ನು ಲೆಕ್ಕ ಹಾಕಿ ಅಂತ ಹೇಳಿದ್ದಾರೆ. ಸೊ ಇದಕ್ಕೆ ಶಾರ್ಟ್ಕಟ್ ಅಂತ ನೀವು ಹೇಳಿದ್ರೆ ನಿಮ್ಮ ಒಂದು ಪ್ರಕಾರ ನಾವು ಬರ್ತಾ ಹೋದರೆ ಏನು ಮಾಡ್ತಾನೆ, ಕಳ್ಳ 400 ಮೀಟರ್ ಆಲ್ರೆಡಿ ಓಡಿದ್ದಾನೆ, ಹೌದಾ. ಸೊ ಇಲ್ಲಿ ಪೊಲೀಸ್ ಇದ್ದಾನೆ, ಇಲ್ಲಿ ಕಳ್ಳ ಇದ್ದಾನೆ, ಥೀಫ್ ಕಳ್ಳ ಇದ್ದಾನೆ. ಸೊ ಇಲ್ಲಿಂದ ಓಡ್ತಕ್ಕಂಥದ್ದು, ಈಗ ಆಲ್ರೆಡಿ 400 ಮೀಟ್ರು ಕಳ್ಳ ಓಡ್ಬಿಟ್ಟಿದ್ದಾನೆ. ಈಗ ಏನಾಗುತ್ತೆ, ಇಲ್ಲಿ ಕಳ್ಳನ ಹಿಡಿಬೇಕಂತ ಹೇಳಿದ್ರೆ ಕಳ್ಳ 10 ಕಿಲೋಮೀಟ್ರ್ ಪರ್ ವೇಗದಲ್ಲಿ ಹೋಗ್ತಾನೆ, ಪೊಲೀಸ್ ಏನು ಮಾಡ್ತಾನೆ 15 ಕಿಲೋಮೀಟರಲ್ಲಿ ಓಡ್ತಕ್ಕಂಥ ಒಂದು ಸಾಧ್ಯತೆ ಇರ್ತಕ್ಕಂಥದ್ದು. ಇವಾಗ ಏನಾಯಿತು, ಇವನು ಕಳ್ಳನನ್ನು ಹಿಡಿಬೇಕಂದ್ರೆ ಅಲ್ಲಿಗೆ ಅವನು ಹಿಡಿತಾನೆ ಅಂತ ಹೇಳಿದರೆ ಆ ಒಂದು ಪಾಯಿಂಟ್ಗೆ ಎಷ್ಟು ಮೀಟರ್ ಅಂತರ ಇರುತ್ತೆ ಅಂತಕ್ಕಂಥದ್ದು. ನೋಡಿ ಇಲ್ಲಿ ಕಳ್ಳ ಓಡ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿಗೆ ಎಷ್ಟು ಅಂದರೆ ನಮಗೆ ಗೊತ್ತಿಲ್ಲ, ಎಕ್ಸ್ ಅಂತ ತೊಗೊಳ್ಳೋಣ, ಹೌದಾ. ಸೊ ಅವನ ವೇಗ ಎಷ್ಟಿದೆ, 10 ಕಿಲೋಮೀಟರ್ ಇದೆ. ಈಕ್ವೆಲ್ಸ್ ಈಗ ಪೊಲೀಸ್ ಆ ಒಂದು ಹಿಡಿಬೇಕು ಕಳ್ಳನ ಈ ಒಂದು ಪಾಯಿಂಟ್ಗೆ ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ 400 ಬರುತ್ತೆ. ಆಲ್ರೆಡಿ ಕಳ್ಳ ಓಡಿರ್ತಕ್ಕಂಥದ್ದು. ಸೊ ಇವನ ವೇಗ ಎಷ್ಟು, 15. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಒಂದೊಂದು ಪಾಯಿಂಟ್ ಅಬ್ಸರ್ವ್ ಮಾಡೋಕೆ ಹೇಳಿದ್ರೆ ವೇಗವನ್ನು ಕಿಲೋಮೀಟರ್ ಪರ್ ಗಂಟೆಯಲ್ಲಿ ಕೊಟ್ಟಿದ್ದಾರೆ. ಸೊ ಕಿಲೋಮೀಟರಲ್ಲಿ ಕೊಟ್ಟಿದ್ದಾರೆ, ಆದರೆ ಕೊಟ್ಟಿರ್ತಕ್ಕಂಥ ಏನು ಡಿಸ್ಟೆನ್ಸ್ ಇದೆಯೋ 400 ಮೀಟರಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡಬಹುದು, 400 ಮೀಟರ್ನ ಕಿಲೋಮೀಟರ್ಗೆ ತೊಗೊಳ್ತೀವಿ ಅಂದರೆ 0.4 ಅಂತ ತೊಗೊಳ್ಬಹುದು, 0.4 ಮೀಟರ್ ಅಂತ ತೊಗೊಳ್ತೀವಿ, ಹೌದಾ. ಸೊ ಅವಾಗೇನಾಗುತ್ತೆ, ಎಕ್ಸ್ ಪ್ಲಸ್ 0.4 ಈ ರೀತಿ ಬರುತ್ತೆ. ಇವಾಗ ನಾವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡಾಗ 15 ಎಕ್ಸ್ ಆಗುತ್ತೆ ಈಕ್ವೆಲ್ಸ್, ಅಥವಾ ಇಲ್ಲಿ ಡೈರೆಕ್ಟಾಗಿ ಹೊಡಿಬಹುದು, 5 7 10, 5 3 15, 3 ಎಕ್ಸ್ ಆಯಿತು ಈಕ್ವಲ್ಸ್ 2 ಎಕ್ಸ್ ಪ್ಲಸ್ 4 8. ಇವಾಗ ಏನಾಗುತ್ತೆ ನೋಡಿ, ಇದು ಈ ಕಡೆ ಬಂದರೆ ಎಕ್ಸ್ ಉಳ್ಕೋತು 0.8 ಅಂದರೆ 0.8 ಕಿಲೋಮೀಟರ್ ಆಯಿತು. ಇದನ್ನು ಮೀಟರ್ಗೆ ಕನ್ವರ್ಟ್ ಮಾಡಿದ್ರೆ ನಮಗೆ 800 ಮೀಟರ್ ಬರುತ್ತೆ. ಸೊ ಆಪ್ಷನ್ ಬಿ 800 ಮೀಟರ್ಗಳು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಾಗರದಲ್ಲಿ ತೈಲ ಸೋರಿಕೆಯನ್ನು ತೆಗೆದುಹಾಕಲು ಆಯಿಲ್ ಜಾಫಾ ತಂತ್ರಜ್ಞಾನವನ್ನು ಇವರಿಂದ ಅಭಿವೃದ್ಧಿಪಡಿಸಲಾಗಿದೆ. ಸೊ ಇದು 2016ರ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥದ್ದು. ಸೊ ಇವಾಗಲೂ ಕೇಳಬಹುದು, ಯಾಕಂದರೆ ಇದು ಈಗಲೂ ನಡೀತಕ್ಕಂಥ ಒಂದು ಇದಾಗಿರೋದ್ರಿಂದ ಆಯಿಲ್ ಜಾಫಾ ಟೆಕ್ನಾಲಜಿಯನ್ನು ಕಂಡಿಡ್ತಕ್ಕಂಥದ್ದು. ಇಟ್ ಮೀನ್ಸ್ ತೈಲ ಸೋರಿಕೆಯನ್ನು ತೆಗೆದುಹಾಕೋದಕ್ಕೋಸ್ಕರ ಆಯಿಲ್ ಜಾಫಾ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದಂಥ ಒಂದು ಸಂಸ್ಥೆ ಯಾವುದು? ಸೊ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಬಿ ಟೆರಿ ಅಂತ ಹೇಳಿದ್ರೆ ಬರುತ್ತೆ. ಇದು ಬಂದು ಎಲ್ಲಿ ಕಂಡು ಬರುತ್ತೆ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತಕ್ಕಂಥದ್ದು ಟೆರಿ. ದ ಎನರ್ಜಿ ಆ್ಯಂಡ್ ರಿಸೋರ್ಸಸ್ ಇನ್ಸ್ಟಿಟ್ಯೂಟ್. ಸೊ ಓಕೆ, ಇನ್ಸ್ಟಿಟ್ಯೂಟ್. ಸೊ ಇದು ಬಂದು ಟೆರಿ ಅಂತಕ್ಕಂಥದ್ದು ಮಹಾರಾಷ್ಟ್ರದ ಒಂದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಲ್ಲಿ ಈ ಒಂದು ಇದನ್ನು ಆ ಒಂದು ಟೈಮಲ್ಲಿ ಅಂದರೆ 2016ರ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನು ಆ ಒಂದು ಟೈಮಲ್ಲಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟು, ಭಾರತದಲ್ಲಿ ಪ್ರಾಣಿ ವರ್ಗೀಕರಣದ ಉನ್ನತ ಸಂಸ್ಥೆಯಾದ ಡ್ಯಾಶ್ನ ಶತಮಾನೋತ್ಸವ ವರ್ಷವನ್ನು ಗುರುತಿಸಲು ಕೇಂದ್ರ ಸರ್ಕಾರವು ಒಂದು ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆಯನ್ನು ಮಾಡಿತ್ತು. ಯಾವುದ್ರದ್ದು ಅಂತ ಕೇಳಿದರೆ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಭಾರತ ಪ್ರಾಣಿಶಾಸ್ತ್ರ ಸಮೀಕ್ಷೆ. ಆಪ್ಷನ್ ಎ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಏನಿದೋ ಇದರ ಒಂದು ಅಂಚೆ ಚೀಟಿಯನ್ನು ಬಿಡುಗಡೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಬಂದು, ಭಾರತದ ಮೊದಲ ಸಂಪರ್ಕರಹಿತ ಮೊಬೈಲ್ ಪಾವತಿ ಪರಿಹಾರವನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿತು? ಇದು ಅಷ್ಟೇ ICICI. ಇದು 2016ರ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಸೊ ಇದು ICICI ಬ್ಯಾಂಕ್ ಎಂದು ಇದು ಲಾಂಚ್ ಮಾಡುತ್ತೆ. ಫಸ್ಟ್ ಕಾಂಟ್ಯಾಕ್ಟ್ಲೆಸ್ ಮೊಬೈಲ್ ಪೇಮೆಂಟ್ ಸೊಲ್ಯೂಷನ್ ಅಂದರೆ ಕಾಂಟ್ಯಾಕ್ಟ್ಲೆಸ್ ಸಂಪರ್ಕ ರಹಿತ ಮೊಬೈಲ್ ಪಾವತಿ ಪರಿಹಾರವನ್ನು ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತರ್ತಕ್ಕಂಥ ಅಥವಾ ಪ್ರಾರಂಭವನ್ನು ಮಾಡ್ತಕ್ಕಂಥದ್ದು ICICI ಬ್ಯಾಂಕ್. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಡ್ಯಾಶ್ನಲ್ಲಿ ಓಝೋನ್ ಇರುವಿಕೆಯು ಸೂರ್ಯನ ಹಾನಿಕಾರಕ ನೇರಳಾತೀತ ವಿಕಿರಣಗಳು ಭೂಮಿಯ ಮೇಲ್ಪೈಯನ್ನು ತಲುಪುವುದನ್ನು ತಡೆಯುತ್ತದೆ. ಸೊ ಹೌದು, ಏನು ಹೇಳಿದ್ದಾರೆ ಇಲ್ಲಿ ಓಝೋನನ್ನು ಕೊಟ್ಟಿದ್ದಾರೆ, O3 ಅಂತ ಹೇಳ್ತೀವಿ ಓಝೋನು. ಸೊ ಇದು ಯಾವ ಒಂದು ಹಂತದಲ್ಲಿ ಕಂಡು ಬರುತ್ತೆ? ನಮಗೆ ಗೊತ್ತಿದೆ ಒಟ್ಟು 5 ಬರುತ್ತೆ. ಯಾವುದ್ಯಾವುದಂತ ಹೇಳಿದರೆ ಟ್ರೋಪೋಸ್ಫಿಯರ್ ಪರಿವರ್ತನಾ ಮಂಡಲ, ಸ್ಟ್ರಾಟೋಸ್ಫಿಯರ್ ಸಮೋಷ್ಣ ಮಂಡಲ, ಮೀಸೋಸ್ಫಿಯರ್ ಮಧ್ಯಂತರ ಮಂಡಲ, ಥರ್ಮೋಸ್ಫಿಯರ್ ಉಷ್ಣತಾ ಮಂಡಲ, ಎಕ್ಸೋಸ್ಫಿಯರ್ ಬಾಹ್ಯ ಮಂಡಲ. ಒಟ್ಟು 5 ಮಂಡಲಗಳು ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಕೇಳಿರ್ತಕ್ಕಂಥದ್ದು ಓಝೋನ್ ಪದರ ಎಲ್ಲಿ ಕಂಡು ಬರುತ್ತೆ ಅಂದರೆ ಸ್ಟ್ರಾಟೋಸ್ಫಿಯರ್ ಉಷ್ಣತಾ ಮಂಡಲ. ನೋಡಿದ್ವಿ ಆಪ್ಷನ್ 2 ಇದೆಯಲ್ಲ,
O3 ಕಂಡು ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಫಸ್ಟ್ ಪರಿವರ್ತನಾ ವಲಯ ಅಥವಾ ಟ್ರೋಪೋಸ್ಫಿಯರ್ ಅಂತ ಹೇಳಿದ್ರೆ ಇದನ್ನು ನಾವು ಗಾಳಿ ಮಳೆ ಏನು ಬರುತ್ತೋ ಮೋಡಗಳು, ಸೊ ಅದು ಫಸ್ಟ್ ಒಂದು ಮಂಡಲದಲ್ಲಿ ಕಂಡು ಬರುತ್ತೆ. ಇದನ್ನು ಮಿಶ್ರ ವಲಯ ಅಂತಲೂ ಸಹ ಕರಿತೀವಿ. ಇದು ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಸ್ಟ್ರಾಟೋಸ್ಫಿಯರ್, ಇಲ್ಲಿ O3 ಓಝೋನ್ ಪದರ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಕೇಳ್ತಾರೆ, ಜೆಟ್ ವಿಮಾನಗಳ ಹಾರಾಟಕ್ಕೆ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಲಯ ಯಾವುದು ಅಂತ ಕೇಳಬಹುದು. ಸೊ ಇದಕ್ಕಾಗಿರುತ್ತೆ, ಯಾಕಂದರೆ ಇಲ್ಲಿ ಮೋಡಗಳು ಮತ್ತು ಮಳೆ ಇದೇನು ಕಂಡು ಬರಲ್ಲ, ಅದಕ್ಕಿಂತ ಎತ್ತರವಾಗಿ ಜೆಟ್ ವಿಮಾನಗಳು ಹಾರಾಡ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮೀಸೋಸ್ಫಿಯರ್ ಮಧ್ಯಂತರ ಮಂಡಲ, ಇದನ್ನು ರಾಸಾಯನಿಕ ವಲಯ ಅಂತ ಕರೀತಾರೆ. ಅದಾದ ನಂತರ ಥರ್ಮೋಸ್ಫಿಯರ್ ಬಂದು ಉಷ್ಣತಾ ಮಂಡಲ, ವೆರಿ ಇಂಪಾರ್ಟೆಂಟು. ಯಾಕಂತಂದರೆ ಅಯೋನೋಸ್ಫಿಯರ್ ಅಂತ ಬರುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಅಂತಂದರೆ ರೇಡಿಯೋ ಮತ್ತು ದೂರದರ್ಶನಗಳ ಮಾಧ್ಯಮಗಳಿಗೆ ಏನಿದೆಯೋ ಧ್ವನಿ ತರಂಗಗಳು ಭೂಮಿಗೆ ತಲುಪ್ತಕ್ಕಂಥ ಒಂದು ಕೆಲಸ ಆಗೋದು ಈ ಒಂದು ಥರ್ಮೋಸ್ಫಿಯರ್ ಅಥವಾ ಉಷ್ಣತಾ ಮಂಡಲದಲ್ಲಿ. ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ. 4ನೇದು ಏನಿದೆಯೋ ಇದು ಇಂಪಾರ್ಟೆಂಟು. ಆ್ಯಂಡ್ ನೆಕ್ಸ್ಟ್ ಬಂದು ಜೆಟ್ ವಿಮಾನ ಎಲ್ಲಿ ಹಾರಾಡುತ್ತವೆ ಅಂತ ಕೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಗಾಳಿ ಮಳೆ ಬರ್ತಕ್ಕಂಥ ಒಂದು ವಲಯ ಯಾವುದು ಅಂತ ಕೇಳ್ಬೋದು. ಆ್ಯಂಡ್ ಲಾಸ್ಟ್ ಬಂದು ಎಕ್ಸೋಸ್ಫಿಯರ್ ಬಾಹ್ಯ ಮಂಡಲ, ತುಂಬ ಇದು ಕಾಂತತ್ವ ಮಂಡಲ, ವೆರಿ ಇಂಪಾರ್ಟೆಂಟು. ಮ್ಯಾಗ್ನೋಸ್ಫಿಯರ್ ಅಂತ ಹೇಳ್ತೀವಿ. ಸೊ ಇದು ತುಂಬಾ ಇಂಪಾರ್ಟೆಂಟು. ಇಷ್ಟು ನೋಡ್ತಾ ಹೋಗಿ ಈಗ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಸ್ಟ್ರಾಟೋಸ್ಫಿಯರ್, ಉಷ್ಣತಾ ಮಂಡಲ, ಆಪ್ಷನ್ ಸಿ ಸ್ಟ್ರಾಟೋಸ್ಫಿಯರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್, √5 = 2.236 ಆದರೆ √5 / √2ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದರೆ. ಸೊ ನೋಡಿ, ಇಲ್ಲಿ ಡೈರೆಕ್ಟ್ ನಾವು ತೊಗೊಳ್ತಾ ಹೋಗೋಣ. 5/2 ಡಿವೈಡ್ ಮಾಡ್ತಾ ಹೋದಾಗ ಏನು ಬರುತ್ತೆ, 2×4 ಸೊ 2.5 ಬಂತು. ಸೊ ಇದನ್ನು ಯಾವ ರೀತಿ ಮಾಡ್ತೀರಾ, 5 ಅಂತ ತಗೊಳ್ತೀರಾ. ಸೊ 5 ಅಂತ ತೊಗೊಂಡ್ರೆ ಆನ್ಸರ್ ತಪ್ಪಾಗುತ್ತೆ, ಅಥವಾ 0.5 ಅಂತ ತಗೊಳ್ತೀರಾ. ಸೊ ಇದು ತಪ್ಪಾಗುತ್ತೆ ಆನ್ಸರು. ಇದನ್ನು ಯಾವ ರೀತಿ ಮಾಡಬಹುದು, 25 ಇದೆ ನೋಡಿ, ಇದನ್ನು ಯಾವ ರೀತಿ ತೊಗೊಳ್ತೀವಿ ಅಂತ ಹೇಳಿದ್ರೆ 2.5 ಇದೆ. ಸೊ ಇದನ್ನು ನಾವು ವರ್ಗಮೂಲವನ್ನು ಕಂಡುಹಿಡಿತಕ್ಕಂಥದ್ದು. ಸೊ ಇಲ್ಲಿ ನಾವು ಎಷ್ಟು 0 ಬೇಕಾದ್ರೂ ಹಾಕ್ಕೊಳ್ಬೋದು ಹೊರಗಡೆ, ಹೌದಾ. ಸೊ ಇವಾಗ ನೋಡಿ, 1 1 1, 2 1 1. ಸೊ ಇದಕ್ಕೆ 1ನ ಆ್ಯಡ್ ಮಾಡಿ 1 1 2 ಆಯಿತು. ಇಲ್ಲಿ 50ನ ಇಳಿಸ್ಕೊಳ್ತೀನಿ, 2 ಸಂಖ್ಯೆನ ಇಳಿಸ್ಕೊಳ್ತಾ ಹೋಗ್ತೀವಿ ಇದರಲ್ಲಿ ಕಂಡುಹಿಡಿತಕ್ಕಂಥದ್ದು. ಈಗ 150 ಆಯಿತು. ಸೊ ಇಲ್ಲಿ ಪಾಯಿಂಟ್ ಆದಮೇಲೆ ಪಾಯಿಂಟ್ ಇಟ್ಕೊಳ್ಳೋಣ. ನೋಡಿ ಇವಾಗ ಏನು ಮಾಡಬಹುದು ನಾವು. ಸೊ ನೋಡಿ, ಇಲ್ಲಿ 2ನ ತೊಗೊಳ್ತಾ ಹೋದಾಗ ನಾವು 5ನ ತೊಗೊಳ್ಳೋಣ. 5ನ ತೊಗೊಂಡ್ರೆ 5 5 25 ಬರುತ್ತೆ. 2 5 7 10 12 ಬರುತ್ತೆ. ಅದೇ ರೀತಿ 8ನ್ನು ತೊಗೊಂಡ್ರೆ ನಾವು 8 8 64 6 ಇದಾಗಲ್ಲ. ಸೊ ಅವಾಗ ನಮ್ಗೆ ಏನು ಬರುತ್ತೆ, ಇಲ್ಲಿ 5ನೇ ತೊಗೊಳ್ಬೇಕು. 5ನ ತೊಗೊಂಡ್ರೆ 5 5 25, 25ಕ್ಕೆ 5 ಎಸ್ಕ 2, 5 7 10 2 12 ಆಯಿತು. ಸೊ 10ರಲ್ಲಿ 5 ಹೋದ್ರೆ 5, 4ರಲ್ಲಿ 2 2 0. ಇದಕ್ಕೆ 5ನ ಕೂಡ್ಕೊಳ್ಳಿ, 5 5 0 ಎಸ್ಕ 1 3 30 ಸೊ ಇಲ್ಲೇ ಆನ್ಸರ್ ಗೊತ್ತಾಗ್ಬಿಡ್ತು, 1.5. ಮುಂದಕ್ಕೆ ನಾವು ಮಾಡೋ ಹಾಗೆ ಇಲ್ಲ. ಸೊ ಈ ರೀತಿ ನಾವು ಮಾಡಬಹುದಾಗಿರುತ್ತೆ. ಸೊ ನಿಮ್ಗೆ ಇನ್ನೂ ನಾವು ಮುಂದಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ನೋಡಿ, ಇದಕ್ಕೆ ಮತ್ತೆ 2 0 ಇಳಿಸ್ಕೊಳ್ಳಿ. 2 0 ಇಳಿಸ್ಕೊಂಡಾಗ ಮತ್ತೆ ನೀವು 8ರಿಂದ ಹಾಕ್ಕೊಂಡಾಗ 8 8 8 64 4 6 ಬರುತ್ತೆ. 8 3 24. ಸೊ ಈ ರೀತಿ ನೀವು ಮಾಡ್ಕೊಂಡು ಹೋಗ್ತಾ ಇರ್ಬೋದು ಮುಂದಕ್ಕೆ. ಆನ್ಸರ್ ಬಂದು 1.58, ಆಪ್ಷನ್ ಎ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. 30 ಕ್ವೆಶನ್ಸ್. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಿಕ್ಕಂಥ ಕ್ವೆಶನ್ಸ್ಗಳನ್ನ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಏನೋ ಡೌಟ್ಸ್ ಇದೆ ನೀವು ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಏನಂತ ಹೇಳಿದ್ರೆ, ಎಲೆಕ್ಷನ್ ಕಮಿಷನರ್ ಬಂದು ಜ್ಞಾನೇಶ್ ಕುಮಾರ್ ಬಂದು 26ನೇ ಚುನಾವಣಾ ಆಯುಕ್ತರಾಗಿ ಆಯ್ಕೆಯಾಗಿದ್ದಾರೆ. ಈಗ ಫೆಬ್ರವರಿಲಿ ಆಗಿರ್ತಕ್ಕಂಥದ್ದು. ಜ್ಞಾನೇಶ್ ಕುಮಾರ್ ಬಂದು ಭಾರತದ ಚುನಾವಣಾ ಆಯುಕ್ತರು. ಭಾಗವನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವಶನ್ ಹೀಗಿದೆ, 31 ನೋಡ್ತಾ ಹೋಗೋಣ. 2 ಸಂಖ್ಯೆಗಳ HCF 16 ಮತ್ತು ಅವುಗಳ ವ್ಯತ್ಯಾಸ 16 ಸಂಖ್ಯೆಗಳನ್ನು ಹುಡುಕಿ ಅಂತ ಕೊಟ್ಟಿದೆ. ನೋಡಿ, HCF ಅಂತ ಹೇಳಿದಾಗ ನಮಗೆ ಬರ್ತಕ್ಕಂಥದ್ದು ಏನಿರುತ್ತೆ, ಸೊ ಒಂದು ಸಂಖ್ಯೆ ಏನಿದೆಯೋ ಆ ಒಂದು ಸಂಖ್ಯೆ ಈ 16ರಿಂದ ಡಿವೈಡ್ ಆಗ್ತಕ್ಕಂಥದ್ದು. ಸೊ ಫಾರ್ ಎಕ್ಸಾಂಪಲ್ 8 ಅಂತ ಹೇಳಿದ್ರೆ 16 × 8 ಅಂತ ಬರುತ್ತೆ. ಓಕೆ, ಅದೇ ರೀತಿ 4 ಅಂತ ಇದೆ ಅಂತ ಹೇಳಿದ್ರೆ 4 × 16. ಸೊ ಇಲ್ಲಿ HCF ಅಂತ ಹೇಳಿದಾಗ ಆ ಒಂದು ಸಂಖ್ಯೆ 2 ಸಂಖ್ಯೆನ ಗುಣಿಸ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇಲ್ಲಿ ಯಾವ ಒಂದು ಸಂಖ್ಯೆ 15 ಗುಣಿಸ್ತದೋ ಆ ಒಂದು ಸಂಖ್ಯೆ ಅಥವಾ ಡಿವೈಡ್ ಮಾಡ್ತದೋ ಅದನ್ನು ನಾವು HCF ಅಂತ ಹೇಳ್ತೀವಿ. ಸೊ 96 120 ಏನಿದೆ ಇದು 16ರಿಂದ ಡಿವೈಡ್ ಆಗುತ್ತಾ ನೋಡ್ತಾ ಹೋಗಿ.
ಆ್ಯಂಡ್ ನೆಕ್ಸ್ಟ್ 16 ಡಿವೈಡ್ ಆಗೋದಿಲ್ಲ, ಆ್ಯಂಡ್ 100 ಸಹ ಡಿವೈಡ್ ಆಗೋದಿಲ್ಲ, 88 ಡಿವೈಡ್ ಆಗೋದಿಲ್ಲ 16ರಿಂದ. ಹಾಗಾಗಿ ಇಲ್ಲಿ 64 ಮತ್ತು 80 ಅಂತಕ್ಕಂಥದ್ದು ಇವೆರಡರ ಒಂದು HCF ಆಗುತ್ತೆ. ನಾವು ವ್ಯತ್ಯಾಸವನ್ನು ನೋಡ್ತೀವಿ ಅಂತ ಹೇಳಿದರೆ 80ರಲ್ಲಿ 64 ಕಳೆದ ನಮಗೆ 16 ಡಿಫ್ರೆನ್ಸು ಸಿಗ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಎರಡನೇ ಕ್ವಶನ್ ಹೀಗಿದೆ. 2001ರಲ್ಲಿ ಸಕ್ಕರೆ ಉತ್ಪಾದನೆಯು 1584 ಇತ್ತು. 1584 ಇತ್ತು ಯಾವಾಗ? 2001ರಲ್ಲಿ. ಅದೇ ರೀತಿ ಇದು 1991ಕ್ಕಿಂತ 20% ಜಾಸ್ತಿ ಇದೆ ಅಂತ ಹೇಳಿದ್ರೆ ನೋಡಿ, 1991ರಲ್ಲಿ ಏನಾಗುತ್ತೆ, ಈ 2001ಕ್ಕಿಂತ 20%ಗೆ ಕಡಿಮೆ, 20% ಕಡಿಮೆ ಇರುತ್ತೆ. 2001ರಲ್ಲಿ 20% ಜಾಸ್ತಿ ಅಂತ ಹೇಳಿದ್ರೆ 1991ರಲ್ಲಿ 20% ಕಡಿಮೆ ಆಯಿತು. ನೋಡಿ 20% ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ ಆನ್ಸರ್ ನೋಡ್ತಾ ಹೋಗಿ. 1991ರಲ್ಲಿ ಎಷ್ಟಿದೆ ಅಂತ ಕೇಳಿದರೆ 1991ರಲ್ಲಿ ಕಡಿಮೆ ಇರಬೇಕು, 2001ಕ್ಕಿಂತ ಕಡಿಮೆ ಇರಬೇಕು. ಅದೆಲ್ಲ 20% ಅಂತ ಹೇಳಿದಾಗ ಕಡಿಮೆ ಬರಬೇಕಾಗುತ್ತೆ. ಸೊ ಹೋಗಿ ಫಸ್ಟ್ ಒನ್ ಬರೋದಿಲ್ಲ. ಇನ್ನು ಎರಡನೇ ನಾವು ನೋಡ್ತಾ ಹೋಗೋಣ. ನೋಡಿ 20% ಅಂತ ಹೇಳಿ 1280 ಕೊಟ್ಟಿದ್ದಾರೆ. ಇದಕ್ಕೆ ನಾವು 20% ಅಂತ ತೊಗೊಂಡ್ರೆ ನೋಡಿ 100ಕ್ಕೆ 20% ಅಂತ ಹೇಳಿದ್ರೆ ಈ 0 ಕ್ಯಾನ್ಸಲ್ ಆಯಿತು. 8 7 16, 2 4 1 5 2 ಬಂತು. ಇದಕ್ಕೆ ನೀವು ಕೂಡ್ಕೊಳ್ಳಿ, 1280ಕ್ಕೆ ನೀವು ಕೂಡಿದ್ರೆ ಇಷ್ಟು ಬರಬೇಕು. ಎಷ್ಟು ಬರಬೇಕು? 1584 ಬರಬೇಕು. ಬರೋದಿಲ್ಲ, ಇದು ಬರೋದಿಲ್ಲ. ಅದೇ ರೀತಿ ಇದನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ರೆ 1300ಕ್ಕೆ 20% ಅಂತ ಹೇಳಿದ್ರೆ ನೋಡಿ ಕ್ಯಾನ್ಸಲ್ ಆಗುತ್ತೆ. ಸೊ 0 3 6 1 ಮತ್ತೆ ನೀವು ಕೂಡಿ 1300ನ ಕೂಡಿ 0 6 3 4 1 ಬಂತು. ಬಟ್ ಇದು ಮ್ಯಾಚ್ ಆಗೋದಿಲ್ಲ. ಇನ್ನು ಇದನ್ನು ತಗೊಳ್ಳೋಣ. 1320 ಇದೆ. ಸೊ 100ಕ್ಕೆ 20% ಅಂತ ಹೇಳಿದ್ರೆ ನೋಡಿ 2 4 ಬಂತು, 3 6 2 2. ಸೊ ಇದಕ್ಕೆ ಕೂಡ್ಕೊಳ್ಳಿ ಈಗ 1320, 4 ಆಯಿತು, 6 2 8 ಆಯಿತು, 3 2 5 1. ಸೊ ಅಲ್ಲಿಗೆ 1584 ಬಂತು. ಹಾಗಾಗಿ ಆನ್ಸರ್ ಇದು ಆಪ್ಷನ್ ಡಿ ತೊಗೊಳ್ಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವರ್ಲ್ಡ್ 6ರ ಆಡಳಿತ ಮಂಡಳಿಗೆ ಯಾರು? ಸೊ ಇದು 2016ರ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಕ್ವಶನ್ ಇದೆ. ಅದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥದ್ದು. ಸೊ ಇಲ್ಲಿ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಡಿ, ಪೃಥ್ವಿರಾಜ್ ಸಿಂಗ್. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, ನಮ್ಮ ಶ್ವಾಸಕೋಶದಲ್ಲಿ ಡ್ಯಾಶ್ಗೂ ಹೆಚ್ಚು ಕೆಪಿಲರಿಗಳಿವೆ ಅಂತ ಹೇಳಿದರೆ, ಸೊ ನಮ್ಮ ಶ್ವಾಸಕೋಶದಲ್ಲಿ ಡ್ಯಾಶ್ಗೂ ಹೆಚ್ಚು ಕೆಪಿಲರಿಗಳಿವೆ ಅಂತ ಹೇಳಿದ್ರೆ 300 ಮಿಲಿಯನ್. ಆಪ್ಷನ್ ಡಿ, 300 ಮಿಲಿಯನ್ಗೂ ಹೆಚ್ಚು ಕೆಪಿಲರಿಗಳು ಈ ಒಂದು ನಮ್ಮ ಲಂಗ್ಸಲ್ಲಿ ಇರ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಮೊಬೈಲನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಏನು TB LED ಸಹ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಎಮ್ಗೆ ಏನು ಕೊಟ್ಟಿದ್ದಾರೆ? 7 ಕೊಟ್ಟಿದ್ದಾರೆ. ಅದೇ ರೀತಿ ಓಗೆ ಬಂದು 1, ಬಿಗೆ ಬಂದು 3 ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಫಸ್ಟ್ ಬಂದು ಬಿ ಕೊಟ್ಟಿದ್ದಾರೆ. ಬಿಗೆ ಎಷ್ಟಿದೆ? 3 ಇದೆ. ಸೊ ಎಲ್ಲನೂ ಕೊಟ್ಟಿದ್ದಾರೆ. ಓಕೆ, 3 ಎಲ್ಲದಕ್ಕೂ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಬಂದು ಎ ಕೊಟ್ಟಿದ್ದಾರೆ. ನೋಡಿ ಎಗೆ ಏನು ಕೊಟ್ಟಿದ್ದಾರೆ? ಎ ಇಲ್ಲ, ಇದರಲ್ಲೂ ಇಲ್ಲ, ಇದರಲ್ಲೂ ಇಲ್ಲ. ಆಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ. ಆ್ಯಂಡ್ ಎಲ್ ಕೊಟ್ಟಿದ್ದಾರೆ. ನೋಡಿ ಎಲ್ ಇಲ್ಲಿದೆ, ಎಲ್ ಬಂದು 9 ಅಂತ ಕೊಟ್ಟಿದ್ದಾರೆ. ಎಲ್ 9. ಸೊ ಡಬಲ್ M9 ಬರಬೇಕು. ಇಲ್ಲಿದೆ, ಇಲ್ಲಿದೆ, ಇವೆರಡರಲ್ಲಿ ಬರೋದಿಲ್ಲ. ಇನ್ನು ನೆಕ್ಸ್ಟ್ ಬಂದು ಇ ಕೊಟ್ಟಿದ್ದಾರೆ. ಹೀಗೆ ಏನು ಕೊಟ್ಟಿದ್ದಾರೆ? 4 ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಇದೆ ನೋಡಿ, 4. ಆ್ಯಂಡ್ ಲಾಸ್ಟ್ ಬಂದು ಟಿ ಕೊಟ್ಟಿದ್ದಾರೆ. ಟಿಗೆ ಬಂದು 2 ಕೊಟ್ಟಿದ್ದಾರೆ. ನೋಡಿ ಟಿಗೆ 2. ಸೊ ಹಾಗಾಗಿ ಇಲ್ಲಿ ಆನ್ಸರ್ ನಾವು ಆಪ್ಷನ್ ಬಿ 3 5 9 9 4 2 ಅಂತಕ್ಕಂಥದ್ದನ್ನ ಆಯ್ಕೆ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 36. ಎ ಮತ್ತು ಬಿ ಒಂದು ಕೆಲಸವನ್ನು 12 ದಿನದಲ್ಲಿ ಮಾಡ್ತಾರೆ. ಅಂದರೆ ಎ ಮತ್ತು ಬಿ ಏನು ಮಾಡ್ತಾರೆ? ಒಂದು ಕೆಲಸವನ್ನು 12 ದಿನದಲ್ಲಿ ಮಾಡ್ತಾರೆ. ಅದೇ ರೀತಿ ಬಿ ಮತ್ತು ಸಿ ಬಂದು 15. ಅದೇ ರೀತಿ 1/a ಮತ್ತು ಸಿ ಬಂದು 1/20 ದಿನದಲ್ಲಿ ಮಾಡ್ತಾರೆ. ಟೋಟಲ್ ಆಗಿ ಅವ್ರು ಮಾಡ್ತಕ್ಕಂಥ ಎಷ್ಟು ಅಂತ ನೋಡಿಕೊಂಡು ಅದಾದ ನಂತರ ನಾವು ABC ಸಪ್ರೇಟಾಗಿ ಕಂಡುಹಿಡಿಬೇಕಾಗುತ್ತೆ. ಸೊ ಇದಕ್ಕೆ ನಾವು ನೋಡ್ತಾ ಹೋದರೆ 1/a + b + c ಈಕ್ವಲ್ಸ್ ನೋಡಿ 1/2 1/a + b + 1/a + c
ಸಿ ಪ್ಲಸ್ 1/b ಪ್ಲಸ್ ಸಿ ಈ ರೀತಿ ನಾವು ಹಾಕ್ಕೊಳ್ಬೇಕಾಗುತ್ತೆ. ಸೊ 1/2 ಹಾಗೆ ಇರಲಿ. ನಾವು ಇದಕ್ಕೆ 1/a ಅಂತ ತೊಗೊಂಡಾಗ ನೋಡಿ 12, 15, 25 ಎಲ್ ಸಿ ಎಮ್ ತೊಗೊಂಡು ನಮಗೆ 60 ಎಲ್ ಸಿ ಎಮ್ ಬರುತ್ತೆ. ಸೊ ಅದೇ ರೀತಿ ನೀವು ಭಿನ್ನರಾಶಿಯಲ್ಲಿ ಮಾಡ್ತಾ ಹೋಗಿ 60ನ ಡಿವೈಡ್ ಮಾಡಿದಾಗ 12ರಿಂದ 12 5 60 ಪ್ಲಸ್ 15ರಿಂದ 15 15 3 15 4 60 ಪ್ಲಸ್ 3 ಸೊ ಇವಾಗ ಏನಾಯಿತು 5 4 9 9 3 12 ಆಯಿತು. 2ನ ಡಿವೈಡ್ ಮಾಡಿದ್ರೆ 12ನ 6 ಬಂತು. ಸೊ 6ನ ಡಿವೈಡ್ ಮಾಡಿದಾಗ 6 1 6 1/10 ಇದು ಬಂದು a ಪ್ಲಸ್ b ಪ್ಲಸ್ ಸಿ ಇಸ್ ಈಕ್ವಲ್ ಟು 10 ಅಂದರೆ 1/a ಪ್ಲಸ್ b ಪ್ಲಸ್ ಸಿ ಇಸ್ ಈಕ್ವಲ್ ಟು 1/10 ಆಗುತ್ತೆ. ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದೇನು ಎ ವ್ಯಾಲ್ಯೂ ಬೇಕು ನಮಗೆ. ಸೊ ಎ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು ಅಂತ ನೋಡಿದ್ರೆ ಈಗ ನೋಡಿ ಎ ಪ್ಲಸ್ ಬಿ ಪ್ಲಸ್ ಸಿ ಕೊಟ್ಟಿದ್ದಾರೋದಲ್ವಾ. ಸೊ 1/a ಸೊ ಎ ಮತ್ತು ಬಿ ಒಂದು ಕೆಲಸವನ್ನು 12ದಿಂದಲೇ ಮಾಡ್ತಾರೆ. ಅಂದರೆ ಎ ಮತ್ತು ಬಿ ಅಂತ ತೊಗೊಂಡು ನಾವು ಎ ಪ್ಲಸ್ ಬಿ ಅಂತ ತೊಗೊಳ್ಬೇಕಾಗುತ್ತೆ 1/12. ಅದೇ ರೀತಿ 1/b ಪ್ಲಸ್ ಸಿ ಎಷ್ಟು ಕೊಟ್ಟಿದ್ದಾರೆ 1/15 ಕೊಟ್ಟಿದ್ದಾರೆ. ಆ್ಯಂಡ್ ಎ ಮತ್ತು ಸಿ ಅಂತ ಹೇಳಿದಾಗ 1/a ಪ್ಲಸ್ ಸಿ ಈಕ್ವಲ್ಸ್ 1/20. ಸೊ ಇದಕ್ಕೆ ಟೋಟಲ್ ನಾವು ಯಾವ ರೀತಿ ಮಾಡ್ಬೋದು ಅಂತ ಹೇಳಿದರೆ 1/a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ಸ್ 1/2 1/a ಪ್ಲಸ್ ಬಿ ಪ್ಲಸ್ 1/b ಪ್ಲಸ್ ಸಿ ಪ್ಲಸ್ 1/c ಪ್ಲಸ್ ಎ ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಸೊ ಟೋಟಲಾಗಿ ನಾವು ನೋಡ್ತಾ ಹೋದರೆ ನೋಡಿ ಇದಕ್ಕೆ ನಾವು ಎಲ್ ಸಿ ಎಮ್ ತೊಗೊಂಡು ಮಾಡಿದಾಗ ನಮಗೆ ಎಲ್ ಸಿ ಎಮ್ 60 ಬರುತ್ತೆ. ನೀವು ಹಾಕ್ಕೊಳ್ಳಿ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಸೊ ಟೋಟಲಾಗಿ ಇದು ನಮಗೆ ಬರ್ತಕ್ಕಂಥದ್ದು 1/2 ಹಾಗೆ ಇರಲಿ. ಮೇಲ್ಗಡೆ ನಾವು ಕೂಡ್ಕೊಂಡಾಗ ಅಂದರೆ ಈಗ ಎಲ್ ಸಿ ಎಮ್ 60 ಬರುತ್ತಲ್ವ 60 12ನ ನಾವು ಡಿವೈಡ್ ಮಾಡ್ತಾ ಹೋದರೆ 12ರಿಂದ 12 12 5 60 ಪ್ಲಸ್ 15 15 4 60 ಪ್ಲಸ್ 20ರಿಂದ 3 ಬಂತು. ಸೊ ಟೋಟಲಾಗಿ 5 4 9 9 3 12 ಆಯಿತು. 12 ಅಂತ ಹೇಳಿದಾಗ 12 1 12 12 5 60 ಸೊ 1/10 ಬಂತು. ಇದು 1/a ಪ್ಲಸ್ ಬಿ ಪ್ಲಸ್ ಸಿನ ವ್ಯಾಲ್ಯೂ ಆಗಿರುತ್ತೆ. ಇನ್ನು ನಮ್ಗೆ ಬೇಕಾಗಿರ್ತಕ್ಕಂಥದ್ದೇನು ಏನ ಕಂಡುಹಿಡಿಬೇಕು. ಏನ ಕಂಡುಹಿಡಿಬೇಕಂತ ಹೇಳಿದ್ರೆ ನೋಡಿ 1/a ಪ್ಲಸ್ ಬಿ ಪ್ಲಸ್ ಸಿ ಎಷ್ಟು ಬಂದಿದೆ 1/10 ಬಂದಿದೆ. ಇಲ್ಲಿ ನಾವು ಯಾವ ರೀತಿ ಬರ್ಕೋಬೋದು ಇದನ್ನ 1/a ಪ್ಲಸ್ 1/b ಪ್ಲಸ್ 1/c ಅಂತ ಬರ್ಕೊಳ್ಬಹುದು ಹೌದಲ್ವಾ. ಸೊ ಈಕ್ವಲ್ಸ್ 1/10 ಆಗುತ್ತೆ. ಸೊ ಇಲ್ಲಿ ನಾವು ನೋಡಿದಾಗ ಏನು ಕೊಟ್ಟಿದ್ದಾರೆ ಎ ಕಂಡುಹಿಡಿಬೇಕು ಅಂತ ಹೇಳಿದಾಗ ನೋಡಿ 1/a ಪ್ಲಸ್ ನೋಡಿ ಬಿ ಪ್ಲಸ್ ಸಿ ಕೊಟ್ಟಿದ್ದಾರೆ 15 1/15 ಈಕ್ವಲ್ಸ್ 1/10 ಆಯಿತು. ಇವಾಗ ಏನಾಗುತ್ತೆ ಎಲ್ ಸಿ ಎಮ್ ತೊಗೊಳ್ಬಹುದು ನಾವು. ಎಲ್ ಸಿ ಎಮ್ ತೊಗೊಂಡಾಗ 10 ಮತ್ತು 15ಕ್ಕೆ ನಾವು ಎಲ್ ಸಿ ಎಮ್ ತೊಗೊಂಡ್ರೆ ನಮಗೆ 30 ಬರುತ್ತೆ. ಎಲ್ ಸಿ ಎಮ್ 30 ಬಂದಾಗ ನೋಡಿ ಇದು 10ಕ್ಕೆ ನಾನು ಮಾಡ್ತಾ ಹೋಗ್ತೀನಿ 10 3 30 ಆಯಿತು. ಇದು ಈ ಕಡೆ ಬಂದಾಗ ಮೈನಸ್ ಆಯಿತು. 15ನ ನಾವು ತೊಗೊಂಡಾಗ 15 30 ಸೊ 2 ಬಂತು 1/20 ಸಾರಿ 1/30. ಅಲ್ಲಿಗೆ ಎ ವ್ಯಾಲ್ಯೂ ಬಂದು 30 ಆಗುತ್ತೆ. ಸೊ ಇದೇ ನೀವು ಬಿ ಕಂಡುಹಿಡಿಬೇಕಂತ ಹೇಳಿದ್ರೆ ಎ ಪ್ಲಸ್ ಸಿ ವ್ಯಾಲ್ಯೂ ಹಾಕ್ಕೊಂಡು ನೀವು ಬಿ ಕಂಡುಹಿಡ್ಕೋಬೋದು. ಸಿ ಕಂಡುಹಿಡಿಯುವಾಗ ಎ ಪ್ಲಸ್ ಬಿ ವ್ಯಾಲ್ಯೂ ಹಾಕ್ಕೊಂಡು ಕಂಡುಹಿಡ್ಕೋಬಹುದಾಗಿರುತ್ತೆ. ಸೊ ಇದು ಆನ್ಸರು ಆಪ್ಷನ್ ಬಿ 30. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತದ ಮೊದಲ ಸ್ಥಳೀಯ ವಿಮಾನವಾಗಿದೆ. ಇದನ್ನು HAL ವಿನ್ಯಾಸಗೊಳಿಸಿದೆ ಅಂತ ಕೇಳಿದರೆ ಯಾವ ಒಂದು ವಿಮಾನ ಅಂತ ಕೇಳಿದರೆ ಭಾರತದ ಮೊದಲ ಸ್ಥಳೀಯ ವಿಮಾನ ಯಾವುದು. ಸೊ ಇದು ಬಂದು ಆನ್ಸರ್ ಆಪ್ಷನ್ ಬಿ HF-24 ಅಂತಕ್ಕಂಥದ್ದು. HAL ಏನಿದೆಯೋ ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಅಂತ ಹೇಳ್ತೀವಿ. ಇದು ಬಂದು 1953ರಲ್ಲಿ ಈ ಒಂದು ಭಾರತ ಮೊಟ್ಟ ಮೊದಲ ಸ್ಥಳೀಯ ವಿಮಾನವನ್ನು ಆ ಒಂದು ಟೈಮಲ್ಲಿ ವಿನ್ಯಾಸವನ್ನು ಮಾಡ್ತಕ್ಕಂಥದ್ದು ನಿರ್ಮಾಣವನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಒಬ್ಬ ಟೆನ್ನಿಸ್ ಆಟಗಾರ ಆಡಿದ 27 ಪಂದ್ಯಗಳಲ್ಲಿ 18 ಪಂದ್ಯಗಳನ್ನು ಗೆದ್ದಿದ್ದಾನೆ. ಗೆದ್ದ ಪಂದ್ಯಗಳನ್ನು ದಶಮಾಂಶದ ಪ್ರಕಾರ ಲೆಕ್ಕ ಹಾಕಿ. ಸೊ ಟೋಟಲ್ ಆಗಿ ಆಡಿರ್ತಕ್ಕಂಥದ್ದು ಎಷ್ಟು 27, ಗೆದ್ದಿರ್ತಕ್ಕಂಥದ್ದು ಎಷ್ಟು 18. ಸೊ ಇದನ್ನು ನಾವು ಡಿವೈಡ್ ಮಾಡ್ತಾ ಹೋದರೆ ನಮಗೆ ಬರ್ತಕ್ಕಂಥದ್ದು 0.667 ಬರುತ್ತೆ. ಇದು ಆನ್ಸರ್ ದಶಮಾಂಶ ಆಪ್ಷನ್ ಎ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಟ್ಯಾನ್ 45 ಡಿಗ್ರಿನ ಮೌಲ್ಯ ಎಷ್ಟು ಅಂತ ಕೇಳಿದ್ರೆ ಟ್ಯಾನ್ 45 ಡಿಗ್ರಿ ಬಂದು 1 ಆಗಿರುತ್ತೆ. ಆಪ್ಷನ್ ಡಿ. ಸೊ ನಿಮಗೆ ಟ್ಯಾನ್ 45 ಅಂತ ಹೇಳಿದ್ರೆ ಸೈನ್ 45 ಡಿವೈಡೆಡ್ ಬೈ ಕಾಸ್ 45 ಅಂತ ಬರುತ್ತೆ. ಸೊ ಸೈನ್ 45 ಅಂದರೆ 1/√2 ಆಗಿರುತ್ತೆ. 1/√2 ಸೊ ಕ್ಯಾನ್ಸಲ್ ಮಾಡಿದ್ರೆ ನಮಗೆ 1 ಬರುತ್ತೆ. ಟ್ಯಾನ್ 45 ಬಂದು 1. ಆ್ಯಂಡ್ ನೆಕ್ಸ್ಟ್ ಮುಂದಿನ
ನಂತರ ಮಾರ್ಚ್. ಸೊ ಇಲ್ಲಿ ಏನು ಕೇಳಿದ್ದಾರೆ, ಜನವರಿಯಲ್ಲಿ ಅವನ ವೆಚ್ಚ 5,000 ಆಗಿತ್ತು ಆಯಿತಾ. ಆ್ಯಂಡ್ ಡಬಲ್ ಅದು ನೆಕ್ಸ್ಟ್ ಏನಾಗುತ್ತೆ, 5,000 ಆ್ಯಡ್ ಆಗ್ತಾ ಹೋಗುತ್ತೆ, 5,000ದಷ್ಟು ಹೆಚ್ಚಾಗುತ್ತದೆ ಅಂತ ಕೇಳಿದರೆ. ಸೊ ಹಾಗಾಗಿ ಇಲ್ಲಿ 5ಕ್ಕೆ ನಾವು 5 ಆ್ಯಡ್ ಮಾಡಿದ್ರೆ 10,000 ಆಗುತ್ತೆ. ಅದಾದ ನಂತರ ಮಾರ್ಚ್ಗೆ 15,000 ಆಗುತ್ತೆ. ಸರಾಸರಿ ವೆಚ್ಚವನ್ನು ಕೇಳಿದರೆ ಸರಾಸರಿ ವೆಚ್ಚ ಅಂತ ನಾವು ಪ್ಲಸ್ಸನ್ನು ಮಾಡಿಕೊಂಡು ಡಿವೈಡೆಡ್ ಬೈ 3 ಮಾಡ್ತಾ ಹೋಗೋಣ. ಸೊ 15 30 ಆಯಿತು, ಡಿವೈಡೆಡ್ ಬೈ 3, ಅಲ್ಲಿಗೆ ಟೋಟಲ್ ಆಗಿ 10,000 ಆವ್ರೇಜ್ ಬರುತ್ತೆ. ಆಪ್ಷನ್ ಎ 10,000. ನೆಕ್ಸ್ಟ್ ಮುಂದೆ 41ನೇ ಪ್ರಶ್ನೆ ಹೀಗಿದೆ, ರಾಹುಲ್ ಗಂಟೆಗೆ 4 ಕಿಲೋಮೀಟರ್ ವೇಗದಲ್ಲಿ ನಡೆದರೆ ಅವನು ನಿಗದಿತ ಸಮಯಕ್ಕಿಂತ 10 ನಿಮಿಷ ತಡವಾಗಿ ಕಚೇರಿಗೆ ತಲುಪುತ್ತಾನೆ. ಅವರು ಗಂಟೆಗೆ 5 ಕಿಲೋಮೀಟರ್ ವೇಗದಲ್ಲಿ ನಡೆದರೆ ಅವರು ನಿಗದಿತ ಸಮಯಕ್ಕಿಂತ 5 ನಿಮಿಷ ಮುಂಚಿತವಾಗಿ ಕಚೇರಿಗೆ ತಲುಪುತ್ತಾರೆ. ಅವರ ಮನೆಯಿಂದ ಅವರ ಕಚೇರಿಯ ದೂರವನ್ನು ಲೆಕ್ಕ ಹಾಕಿ. ಇಟ್ ಮೀನ್ಸ್ ಇಲ್ಲಿ ನಾವು ಡಿಸ್ಟೆನ್ಸನ್ನು ಕಂಡುಹಿಡಬೇಕು, ಹೌದಲ್ವಾ. ಡಿಸ್ಟೆನ್ಸು ದೂರವನ್ನು ಕೇಳಿದ್ದಾರೆ. ಫಸ್ಟ್ ಪಾಯಿಂಟ್ ಏನಿದೆ, ನಾವು ಡೇಟಾವನ್ನು ನೋಡ್ತಾ ಹೋಗೋಣ. 4 ಕಿಲೋಮೀಟರ್ ವೇಗದಲ್ಲಿ ನಡೆದರೆ ನಿಗದಿತ ಸಮಯಕ್ಕಿಂತ 10 ನಿಮಿಷ ತಡವಾಗಿ ಕಚೇರಿಗೆ ತಡವಾಗಿ ಅಂತ ಹೇಳಿದ್ರೆ, ಈಗ ಒಂದು ಟೈಮ್ ಇದೆ, ನಮಗೆ ಗೊತ್ತಿಲ್ಲ, ಎಕ್ಸ್ ಅಂತ ತಗೊಳ್ಳೋಣ, ಟೈಮ್ ಇದೆ. ಸೊ ನಿಗದಿತ ಸಮಯಕ್ಕಿಂತ 10 ನಿಮಿಷ ತಡವಾಗಿ ಅಂದರೆ ಎಕ್ಸ್ಟ್ರಾ ತೊಗೊಳ್ತಾನೆ, ಹೌದಾ, 10 ನಿಮಿಷ ಎಕ್ಸ್ಟ್ರಾ ತೊಗೊಳ್ತಾನೆ. ಸೊ ಇದು ಟೈಮ್ ಆಯಿತು. ನಮಗೆ ಈಗ ಫಾರ್ಮುಲಾ ಗೊತ್ತಿದೆ, V = D/T. ಏನು ಫಾರ್ಮುಲಾ ಇದೆಯೋ, V ಎಷ್ಟಿದೆ, 4 ಕಿಲೋಮೀಟರ್ ಇದೆ, D ಗೊತ್ತಿಲ್ಲ, ನಾವು ಕಂಡುಹಿಡಿಬೇಕು, D ಡಿಸ್ಟೆನ್ಸ್ ಕಂಡುಹಿಡಿಬೇಕು, T ಎಷ್ಟಿದೆ, X + 10 ಇದೆ, 10. ಓಕೆ. ಆ್ಯಂಡ್ ಅದೇ ರೀತಿ ಎರಡನೇ ಪಾಯಿಂಟ್ ನೋಡ್ತಾ ಹೋಗೋಣ. 5 ಕಿಲೋಮೀಟರ್ ವೇಗದಲ್ಲಿ ನಡೆದರೆ ಅವರು ನಿಗದಿತ ಸಮಯಕ್ಕಿಂತ 5 ನಿಮಿಷ ಮುಂಚಿತವಾಗಿ, ಅಂದರೆ ಇರ್ತಕ್ಕಂಥ ಟೈಮ್ ಏನಿದೆ, ಎಕ್ಸ್ ಅಂತ ಟೈಮ್ ಇದೆ, ಅದಕ್ಕಿಂತ ಮುಂಚಿತವಾಗಿ ಅಂದರೆ 5 ನಿಮಿಷ ಮುಂಚಿತವಾಗಿ. ಓಕೆ. ಸೊ ಹಾಗೆ ಇರ್ತಕ್ಕಂಥ ಒಂದು 10 ನಿಮಿಷ ಇದೆ ಅಂತ ಹೇಳಿದರೆ ಅದು 5 ನಿಮಿಷ ಮುಂಚಿತವಾಗಿ ನಾವು 5 ನಿಮಿಷ ಲೆಸ್ ಮಾಡಬೇಕಾಗುತ್ತೆ, ಹೌದಲ್ವಾ. ಸೊ ಆ ರೀತಿ ಆದಾಗ ನಮಗೆ ಇಲ್ಲಿ X - 5 ಆಗುತ್ತೆ. ಸೊ ಈ ಒಂದು ಫಾರ್ಮುಲಾಕ್ಕೆ ಅಪ್ಲೈ ಮಾಡಿದಾಗ ಡಿಸ್ಟೆನ್ಸ್ V ಎಷ್ಟು ಕೊಟ್ಟಿದ್ದಾರೆ, 5 ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ನಾವು ಕಂಡುಹಿಡಿಬೇಕಾಗಿರೋದ್ರಿಂದ X + 10 ಬದಲಾಗಿ ನಾವು ಇಲ್ಲಿ ಎರಡನೇದಕ್ಕೆ ಏನು ಹಾಕೋಬೇಕು, X - 5ಅನ್ನು ಹಾಕೊಳ್ತೀವಿ. X - 5 ಇದು ಒಂದು ಈಕ್ವೇಷನು, ಇದು ಎರಡನೇ ಈಕ್ವೇಷನ್. ಸೊ ಇವಾಗ ನಾವು 1 ಮತ್ತು 2ಅನ್ನು ಮೈನಸನ್ನು ಮಾಡಬೇಕಾಗುತ್ತೆ. ಸೊ ಮೈನಸ್ ಮಾಡಿದಾಗ ನೋಡಿ, ಈಗ X + 10 - X - 5 = D/4 - D/5. ಅಂದರೆ ಇದನ್ನು ಈ ಪ್ಲೇಸ್ ಕಳಿಸಿದ್ದೀನಿ, ಇದನ್ನು ಈ ಪ್ಲೇಸ್ ಕಳಿಸಿದ್ದೀನಿ ನೋಡಿ. D/4 X + 10. ಓಕೆ. ಸೊ ಮೈನಸನ್ನು ಮಾಡಿ, ಮೈನಸ್ ಮಾಡಿದಾಗ ನಿಮಗೆ, ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ, ಇದನ್ನು ನಮಗೆ ಕೊಟ್ಟಿರ್ತಕ್ಕಂಥದ್ದು ನಿಮಿಷದಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಷ್ಟು ನಿಮಿಷದಲ್ಲಿ ಕೊಟ್ಟಿದ್ದಾರೆ, ಹಾಗೆ ನಾವು ಗಂಟೆಗೆ ಕನ್ವರ್ಟ್ ಮಾಡ್ಕೊಂಡಾಗ 1/60 ನಾವು ಡಿವೈಡ್ ಮಾಡಬೇಕಾಗುತ್ತೆ. ಓಕೆನಾ. ಈಗ ನೋಡಿ, ಈ ಒಂದು ಎಕ್ಸ್ ಮತ್ತು ಈ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಮೈನಸ್ ಇರೋದ್ರಿಂದ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಇದು ಮೈನಸ್ಸು, ಇಲ್ಲಿ ಮೈನಸ್ ಇದೆ, +5 ಆಯಿತು, ಅವಾಗ ಏನಾಗುತ್ತೆ 15 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲೇನಾಗುತ್ತೆ ನೋಡಿ, 4 × 20 ಆಯಿತು, 5D - 4D D ಆಗುತ್ತೆ. ಮೈನಸ್ ಇರೋದ್ರಿಂದ 5ರಲ್ಲಿ 4 ಹೋದರೆ 1 ಉಳ್ಕೊತು. ಓಕೆ. ಈಗ ಏನಾಗುತ್ತೆ, ಇದು ಟೋಟಲ್ ನಾವು ತೊಗೊಂಡಾಗ 15 / 60 = D/20. 21 20, 23 60, 3 3 15. ಸೊ D = ಡಿಸ್ಟೆನ್ಸ್ ಎಷ್ಟು, 5 ಕಿಲೋಮೀಟರ್. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ ಆಗುತ್ತೆ. ನೀವು ಈ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಸೊ 2 ಕೊಟ್ಟಿರ್ತಾರೆ ವೇಗನ, 2 ಟೈಮನ್ನು ಕೊಟ್ಟಾಗ ನೀವು ಒಂದು ಈಕ್ವೇಷನ್ 2 ಅಂತ ಮಾಡಿಕೊಂಡು ನೀವು ಮೈನಸನ್ನು ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವೆಶ್ಚನ್ ನೋಡ್ತಾ ಹೋಗೋಣ. ಅಧ್ಯಕ್ಷರ ಪ್ಯಾಕೆಟ್ ವಿಡಿಯೋ ಅಧಿಕಾರವನ್ನು ಉಲ್ಲೇಖಿಸಿ ಭಾರತೀಯ ಅಧ್ಯಕ್ಷರ ಜೇಬು ಅಮೆರಿಕನ್ ಅಧ್ಯಕ್ಷರಿಗಿಂತ ದೊಡ್ಡದಾಗಿದೆ ಎಂದು ಏಕೆ ಹೇಳಲಾಗಿದೆ ಅಂತ ಕೇಳಿದರೆ, ಸೊ ಡೈರೆಕ್ಟಾಗಿ ಇದನ್ನು ಆನ್ಸರ್ನ ನೋಡ್ಬಿಡೋಣ. ಆನ್ಸರ್ ಬಂದು, ಮಸೂದೆಯ ಮೇಲೆ ಅನಿರ್ದಿಷ್ಟ ಅವಧಿಯವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದಿರಲು ಭಾರತೀಯರ ಅಧ್ಯಕ್ಷರ ಅಧಿಕಾರ. ಸೊ ಇದು ಅಂದರೆ ಮಸೂದೆಯ ಮೇಲೆ ಅನಿರ್ದಿಷ್ಟ ಅವಧಿಯವರೆಗೆ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದಿರಲು, ಅದೊಂದು ಪಾಯಿಂಟ್ ಬರುತ್ತೆ. ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತೀಯ ಸಂವಿಧಾನ ಏನು ಬರುತ್ತೋ ಅಲ್ಲಿ ಬರ್ತಕ್ಕಂಥ ಒಂದು ಪಾಯಿಂಟು. ಸೊ ಆನ್ಸರ್ ಆಪ್ಷನ್ 1 ಆಗಿರುತ್ತೆ. ಸೊ ಒಂದು ನಾನು ಇಂಗ್ಲೀಷ್ನ ಕನ್ನಡ ಟ್ರಾನ್ಸ್ಲೇಷನ್ ಮಾಡಿರೋದು, ಅಲ್ಲಿ ಸ್ವಲ್ಪ ನೋಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟು ನೇರ ಕೋನವು ಇದಕ್ಕೆ ಸಮವಾಗಿರುತ್ತೆ. ಅಂದರೆ ನೇರ ಕೋನ ಅಂತ ಹೇಳಿದ್ರೆ ಸರಳ ಕೋನ, ಸರಳ ಕೋನದ ಒಂದು ಕೋನ ಅಂತ ಹೇಳಿದ್ರೆ 180 ಡಿಗ್ರಿ. ಆಪ್ಷನ್ ಬಿ. ಇದು 90 ಡಿಗ್ರಿ ಬಂದು ರೈಟ್ ಆ್ಯಂಗಲ್ ಅಂದರೆ ಲಂಬ ಕೋನ ಆಗಿರುತ್ತೆ. ಸೊ ಇದು ಪೂರ್ಣ ಕೋನ, 360, 180 ಸರಳ ಕೋನ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೇಗಿದೆ, ಮೆಟ್ರೋದಲ್ಲಿರೋ ಮಹಿಳೆಯನ್ನು ತೋರಿಸುತ್ತಾ ಟ್ವಿಂಕಲ್ ಹೇಳಿದಳು, ಅವಳು ನನ್ನ ತಾಯಿಯ ಮಗನ ತಂದೆಯ ಸಹೋದರಿ. ಸೊ ಯಾರೋ ಒಬ್ಬಳಿದ್ದಾಳೆ, ಅವಳು ನನ್ನ ತಾಯಿ ಅಂದರೆ ಈಗ ನೀವೇ ಅಂದ್ಕೊಳ್ಳಿ, ಒಬ್ಬರು ಹುಡುಗಿ ಅಂತ ಅಂದ್ಕೊಂಡು ನೀವೇ ನಿಮ್ಮ ತಾಯಿನ ನೆನೆಸ್ಕೊಳ್ಳಿ. ಸೊ ತಾಯಿಯ ಮಗನ, ಸೊ ನಿಮ್ಮ ತಾಯಿಯ ಮಗ ಏನಾಗಬೇಕು ನಿಮಗೆ, ತಾಯಿಯ ಮಗ. ಸೊ ನಿಮಗೆ ಏನಾಗಬೇಕು ಅವಾಗ ತಾಯಿಯ ಮಗ ಅಂದರೆ ಸೋದರ ಸಂಬಂಧಿ ಆಗ್ತಾರೆ, ಹೌದಾ? ನನ್ನ ತಾಯಿಯ ಮಗನ ತಂದೆ. ಓಕೆ ಸಾರಿ, ನನ್ನ ತಾಯಿಯ ಮಗ ಏನಿದೆಯೋ ಮಗ ಬಂದು ಅವಳಿಗೆ ನನಗೇನಾಗಬೇಕು, ಸಹೋದರ ಆಗಬೇಕು. ಸಹೋದರ, ಹೌದಾ? ಸಹೋದರ ಆಗಬೇಕು. ಸಹೋದರ ಆದರೆ ಸಹೋದರನ ತಂದೆ ಅಂದರೆ ನನಗೇನಾಗಬೇಕು, ನನಗೂ ತಂದೆ ಆಗಬೇಕು, ಹೌದಾ? ನನಗೂ ತಂದೆ ಆಗಬೇಕು. ಸಹೋದರನಿಗೆ ತಂದೆನೇ, ನನಗೂ ತಂದೆ ಆಗಬೇಕು. ತಂದೆಯ ಸಹೋದರಿ, ಈಗ ನನಗೆ ತಂದೆಯ ಸಹೋದರಿ ಏನಾಗಬೇಕು, ಸೋದರ ಅತ್ತೆ ಆಗಬೇಕು. ಸೋದರ ಅತ್ತೆ, ಹೌದಾ? ನೋಡಿ ಈ ರೀತಿ ನೀವು ನಿಮ್ಮ ಒಂದು ಸ್ಥಾನನಲ್ಲಿ ತಗೊಳ್ತಾ ಹೋಗಿ. ನನ್ನ ತಾಯಿ ಅಂದರೆ ನಮ್ಮ ತಾಯಿನ ತಗೊಳ್ಳಿ, ನಮ್ಮ ತಾಯಿಯ ಮಗ ಅಂದಾಗ ನನಗೆ ಸಹೋದರ ಆಗ್ತಾರೆ, ನಮ್ಮ ಸಹೋದರನ ತಂದೆ ಅಂದಾಗ ನಮ್ಮ ತಂದೆ ಆಗ್ತಾರೆ, ನಮ್ಮ ತಂದೆಯ ಸಹೋದರಿಂದ ನನಗೆ ಅತ್ತೆ ಸೋದರತೆ ಆಗ್ತಾರೆ. ಬಟ್ ಇಲ್ಲಿ ನಾನು ಕನ್ನಡದ ಟ್ರಾನ್ಸ್ಲೇಷನ್ ಮಾಡೋದ್ರಿಂದ ಚಿಕ್ಕಮ್ಮ ಅಂತ ಕೊಟ್ಟಿದ್ದಾರಲ್ವ, ಸೊ ಚಿಕ್ಕಮ್ಮನ ಇಂಗ್ಲೀಷಲ್ಲಿ ಆಂಟ್ ಅಂತೀವಿ. ಸೊ ಹೌದಾ, ಸೋದರತೆನೂ ಸಹ ಆಂಟ್ ಅಂತ ಹೇಳ್ತೀವಿ, ಹಾಗಾಗಿ ಚಿಕ್ಕಮ್ಮ ಅಂತ ಇದೆ. ಹಾಗಾಗಿ ಇಲ್ಲಿ ಇಂಗ್ಲೀಷಲ್ಲಿ ಸೋದರತೆ ನಾವು ಆಂಟ್ ಅಂತಲೇ ಸಹ ಆಂಟ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಆನ್ಸರ್ ಬಂದು ಸೋದರತೆ ಅಥವಾ ಆಂಟ್ ಅಂತಕ್ಕಂಥದ್ದು ಆಗಿರುತ್ತೆ. ಆಪ್ಷನ್ ಸಿ ಏನಿದೆಯೋ ಚಿಕ್ಕಮ್ಮ ಅದ್ರ ಬದಲಾಗಿ ನೀವು ಆಂಟ್ ಅಂತ ಇಂಗ್ಲೀಷಲ್ಲಿ ತಗೊಳ್ಳಿ, ಕನ್ನಡದಲ್ಲಿ ಸೋದರ ಅತ್ತೆ ಆನ್ಸರ್. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಹೇಳಿಕೆಗಳನ್ನು ಓದಿ ಮತ್ತು ನೀಡಿರುವ ಪರ್ಯಾಯಗಳಿಂದ ತೀರ್ಮಾನವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಕೆಲವು ಬಾಗಿಲುಗಳು ಶೆಲ್ಫ್ಗಳಾಗಿವೆ. ಸೊ ಇದನ್ನು ನಾವು ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ, ಫಸ್ಟ್ ನಾವು ಏನು ಮಾಡಬಹುದು, ಕೆಲವು ಬಾಗಿಲುಗಳು ಶೆಲ್ಫ್ಗಳು. ಸೊ ಇದು ಬಾಗಿಲು ಅಂದ್ಕೊಂಡ್ರೆ ಇದರ ಕೆಲವುಗಳು ಶೆಲ್ಫ್ ಆಗಿರುತ್ತೆ, ಎಲ್ಲ ಅಲ್ಲ. ಸೊ ಹಾಗಾಗಿ ನಾವು ಈ ರೀತಿ ತೊಗೊಳ್ಬೇಕು. ಎಲ್ಲ ಅಂದಾಗ ನೀವು ಈ ರೀತಿ ತೊಗೊಳ್ಳಿ, ಎಲ್ಲ ಅಂದಾಗ ಈ ರೀತಿ ತೊಗೊಳ್ಬೇಕಾಗುತ್ತೆ. ಕೆಲವು ಅಂದಾಗ ನೀವು ಈ ಕೆಳಗಡೆ ಏನಿದೆಯೋ ಈ ರೀತಿ ತೊಗೊಳ್ಬೇಕಾಗುತ್ತೆ. ಓಕೆ, ಕೆಲವು ಬಾಗಿಲು ಅಂದರೆ ಡೋರ್ ಅಂತ ತಗೊಳ್ಳೋಣ. ಡೋರ್ಗಳು ಸಾರಿ ಬಾಗಿಲುಗಳು. ಶೆಲ್ಫ್ಗಳು ಇದು ಅಲ್ವಾ, ಶೆಲ್ಫ್ಗಳು. ಎಸ್, ಶೆಲ್ಫ್ಗಳಂತ ತಗೊಳ್ಳೋಣ. ಎಲ್ಲ ಶೆಲ್ಫ್ಗಳು ಕಿಟಕಿಗಳು. ನೋಡಿ, ಎಲ್ಲ ಶೆಲ್ಫ್ಗಳು ಕಿಟಕಿಗಳಾಗಿರ್ತವೆ, ಹೌದಾ? ಇದು ಬಂದು ಕಿಟಕಿ, ವಿಂಡೋ ಅಥವಾ ಕಿಟಕಿ. ಸೊ ಇವಾಗ ಏನಿದೆ ನೋಡ್ತಾ ಹೋಗೋಣ. ತೀರ್ಮಾನ, ಕೆಲವು ಬಾಗಿಲುಗಳು ಕಿಟಕಿಗಳಾಗಿವೆ, ಕೆಲವು ಬಾಗಿಲುಗಳು ಕಿಟಕಿಗಳಾಗಿವೆ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಸೊ ಕೆಲವು ಬಾಗಿಲುಗಳೇನಾಗುತ್ತೆ, ಕಿಟಕಿಗಳಿಗೂ ಸೇರುತ್ತೆ. ಕೆಲವು ಬಾಗಿಲುಗಳು ಕಿಟಕಿಗಳು ಸಹ ಆಗುತ್ತೆ, ಸೆಲ್ಫ್ಗಳು ಸಹ ಆಗುತ್ತೆ. ಸೊ ಹಾಗೆ ಒಂದು ಓಕೆ ಆಗುತ್ತೆ. ಯಾವುದೇ ಶೆಲ್ಫು ಬಾಗಿಲು ಅಲ್ಲ ಅಂತ ಕೊಟ್ಟಿದ್ದಾರೆ. ಯಾವುದೇ ಶೆಲ್ಫು, ನೋಡಿ ಇದು ಡೋರ್ ಇಲ್ಲ ಇದೆ ಅಂತ ಹೇಳಿದ್ರೆ ಶೆಲ್ಫು ಸೇರಿಕೊಳ್ಳುತ್ತೆ. ನೋಡಿ ಇಲ್ಲಿ ಡೋರ್, ಇದು ಶೆಲ್ಫ್. ಸೊ ಡೋರು ಶೆಲ್ಫ್ ಎರಡು ಇನ್ಕ್ಲೂಡ್ ಆಗುತ್ತೆ. ಹಾಗೆ ಯಾವುದೇ ಶೆಲ್ಫ್ ಬಾಗಿಲು ಅಲ್ಲ ಅಂತಕ್ಕಂಥದ್ದು ತಪ್ಪಾಗುತ್ತೆ. ಸೊ ಹಾಗೆ ಆಪ್ಷನ್ 1 ಏನಿದೆ ಮಾತ್ರ ರೈಟ್ ಆಗ್ತಕ್ಕಂಥದ್ದು. ಆ್ಯಂಡ್ ಇದು ಕೇವಲ ಒಂದು ತೀರ್ಮಾನ ಅನುಸರಿಸುತ್ತದೆ. ನೆಕ್ಸ್ಟ್, 1ನೇ ತರಗತಿಯಲ್ಲಿ 40 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 10 ವರ್ಷಗಳು ಮತ್ತು 2ನೇ ತರಗತಿಯಲ್ಲಿ 30 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷಗಳು ಆಗಿದ್ದರೆ ಎಲ್ಲ ವಿದ್ಯಾರ್ಥಿಗಳ ಸರಾಸರಿ ವಯಸ್ಸನ್ನು ಕಂಡುಹಿಡಿಯಿರಿ. ಸೊ ನೋಡಿ ಏನು ಕೊಟ್ಟಿದ್ದಾರೆ, ಫಸ್ಟ್ 40 ವಿದ್ಯಾರ್ಥಿಗಳನ್ನು ಕೊಟ್ಟಿದ್ದಾರೆ, ಸರಾಸರಿ ವಯಸ್ಸು 10 ಅಂತ ಹೇಳಿದರೆ. ಸೊ ಟೋಟಲ್ ಆಗಿ ಎಷ್ಟು ಬಂತು, 405 ವಯಸ್ಸು, ಹೌದಾ? ಅದೇ ರೀತಿ 30 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷ. 30 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 12 ವರ್ಷ ಅಂತಾರೆ. 12 3 36 365. ಈಗ ಏನು ಮಾಡಬೇಕು, ಎರಡನ್ನ ಕೂಡಿಕೊಂಡು ನೀವು 0 6 4 3 7 ಆಯಿತು. ಟೋಟಲ್ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, 4 3 7 70 ವಿದ್ಯಾರ್ಥಿಗಳಿದ್ದಾರೆ, ಹೌದಾ? ಸೊ 70 ವಿದ್ಯಾರ್ಥಿಗಳನ್ನ ನೀವು ಡಿವೈಡನ್ನು ಮಾಡಬೇಕಾಗುತ್ತೆ. ಡಿವೈಡ್ ಮಾಡಿದಾಗ 7 70 ಪಾಯಿಂಟ್ 60 ಬರುತ್ತೆ. ಇಲ್ಲಿ 0 ತೊಗೊಂಡು 60 ಬರುತ್ತೆ. 7 9 63 ಬರುತ್ತೆ. 7 8 56 8 7 56 ಬರುತ್ತೆ. ಸೊ ಇಲ್ಲಿ ಆನ್ಸರ್ ಯಾವುದಿದೆ, ಆಪ್ಷನ್ ಡಿ ಇದೆ, ಹೌದಾ? ಸೊ ಈ ರೀತಿ ನಾವು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ನೀವು ಮಾಡ್ತಾ ಹೋಗಿ. ಎಷ್ಟು 56 ಅಂತ ಹೇಳಿದಾಗ ನಿಮಗೆ 40 ಬರುತ್ತೆ. ಮತ್ತೆ ಪಾಯಿಂಟ್ಸ್ ಅಂತ ನೀವು ತೊಗೊಳ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು, ಒಬ್ಬ ವ್ಯಕ್ತಿಯನ್ನು ತೋರಿಸುತ್ತಾ ಹಾರ್ನೋ ಪ್ರೀತಿಗೆ ಅವನ ತಾಯಿ ನಿಮ್ಮ ತಂದೆಯ ಏಕೈಕ ಮಗಳು. ಸೊ ನಾನು ಆಲ್ರೆಡಿ ಹೇಳ್ತಿದ್ದೆ, ನಿಮ್ಮ ಸಂಬಂಧಕ್ಕೆ ಹೋಲಿಸ್ಕೊಳ್ತಾ ಹೋಗಿ. ನಿಮಗೆ ವ್ಯಕ್ತಿಗಳ ಮುಖ ಪರಿಚಯ ಆಗುತ್ತೆ. ಸೊ ಆ ವ್ಯಕ್ತಿ ನೋಡ್ತಾ ನಿಮಗೆ ಯಾವ ಥರದ ಸಂಬಂಧ ಅನ್ನೋದು ಅರ್ಥ ಆಗುತ್ತೆ. ನೋಡಿ, ನಾವು ಪ್ರೀತಿಗೆ ಹೇಳ್ತೇನೆ, ಪ್ರೀತಿಗೆ ಹೇಳೋದು ಏನಂತ, ಅವನ ತಾಯಿ ಅಂದರೆ ಯಾರೊಬ್ಬ ವ್ಯಕ್ತಿ ಇರ್ತಾನೆ, ಇವನ ತಾಯಿ
ನಿಮ್ಮ ತಂದೆಯ, ಸೊ ನಿಮ್ಮ ತಂದೆಯ ಏಕೈಕ ಮಗಳು. ಸೊ ಇವ್ರಿಗೆ ಓಕೆ, ಈ ಒಬ್ಬ ವ್ಯಕ್ತಿಯ ತಾಯಿ, ಇವರು ತಂದೆ, ಇವ್ರಿಗಿರ್ತಕ್ಕಂಥದ್ದು ಒಬ್ಬಳೇ ಏಕೈಕ ಮಗಳು. ಸೊ ಏಕೈಕ ಮಗಳು ಇವಳಾದರೆ ಪ್ರೀತಿಗೆ ಏನಾಗ್ತಾರೆ, ತಾಯಿ ಆಗ್ತಾರೆ. ಆಪ್ಷನ್ ಬಿ. ನೆಕ್ಸ್ಟ್ ಸೂಕ್ತ ಆಯ್ಕೆಯೊಂದಿಗೆ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ಸೊ ಸೈನ್ಸ್ಗೆ ಸಂಬಂಧಪಟ್ಟಂಥ ಒಂದು ಕ್ವಶನ್ನು. ಸೊ ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ, ಬೇಸ್ ಮತ್ತು ಆಸಿಡ್ಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇದಾಗಿರುತ್ತೆ. ಎ ಆ್ಯಂಡ್ ಡ್ಯಾಶ್ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲ ನೋಡ್ತೀವಿ, ಹೌದಾ? ಆಮ್ಲ ಮತ್ತು ಪ್ರತ್ಯಾಮ್ಲ. ಸೊ ಆಮ್ಲ ಏನಾಗುತ್ತೆ, ಬ್ಲೂ ಟು ಕನ್ವರ್ಟ್ ಇಂಟು ರೆಡ್. ಅದೇ ರೀತಿ ಪ್ರತ್ಯಾಮ್ಲ ಏನಾಗುತ್ತೆ, ರೆಡ್ ಕನ್ವರ್ಟ್ ಇಂಟು ಬ್ಲೂ. ಸೊ ಇದು ಇರ್ತಕ್ಕಂಥದ್ದು. ಅಂದರೆ ಆಮ್ಲ ಏನಾಗುತ್ತೆ, ಬ್ಲೂ ನೀಲಿಯಿಂದ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅದೇ ರೀತಿ ಪ್ರತ್ಯಾಮ್ಲ ಏನಾಗುತ್ತೆ, ಕೆಂಪು ಬಣ್ಣದಿಂದ ನೀಲಿ ಬಣ್ಣಕ್ಕೆ ಕನ್ವರ್ಟ್ ಆಗ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗೋದು ಯಾವುದು, ಆಮ್ಲ. ಆಮ್ಲ ಯಾವುದಿದೆ, ಸೊ ಇದು ಬರಲ್ಲ, ಇದು ಬರಲ್ಲ. ಆ್ಯಂಡ್ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಡ್ಯಾಶ್ ಎ ಆ್ಯಂಡ್ ಪ್ರತ್ಯಾಮ್ಲ ಬರಬೇಕು, ಹೌದಾ? ಸೊ ಪ್ರತ್ಯಾಮ್ಲ ಅಂತ ಇರೋದು ಇಂಗ್ಲೀಷಲ್ಲಿ ಏನು ಬರುತ್ತೆ, ಬೇಸ್. ಆ್ಯಸಿಡ್ ಬಂದು ಆಮ್ಲ ಬರುತ್ತೆ, ಬೇಸ್ ಬಂದು ಪ್ರತ್ಯಾಮ್ಲ ಅಂತ ಹೇಳ್ತೀವಿ. ಸೊ ಬೇಸ್ ಅಂತಕ್ಕಂಥದ್ದಾಗಿರುತ್ತೆ. ಓಕೆ, ಸೊ ಇಲ್ಲಿ ಕೆಂಪು ಬಣ್ಣಕ್ಕೆ ತಿರುಗ್ತಕ್ಕಂಥದ್ದು, ಹಸಿರು ಬರೋದಿಲ್ಲ, ಕೆಂಪು ಬಣ್ಣಕ್ಕೆ ತಿರುಗ್ತಕ್ಕಂಥದ್ದು. ಸೊ ಇಲ್ಲಿ ಆಮ್ಲ ಬರಬೇಕು, ಆಮ್ಲ ನೀಲಿ ಲಿಟ್ಮಸ್ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಆ್ಯಂಡ್ ಬೇಸ್ ಅಥವಾ ಪ್ರತ್ಯಾಮ್ಲ ಬಂದು ರೆಡ್ ಅಥವಾ ಕೆಂಪು ಲಿಟ್ಮಸ್ ಕಾಗದ ನೀಲಿ ಬಣ್ಣಕ್ಕೆ ಕನ್ವರ್ಟ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ಮೊದಲ ಭಾರತೀಯ ಅಂತಾರಾಷ್ಟ್ರೀಯ ವಿಜ್ಞಾನ ಉತ್ಸವ 2015 ಯಾವ ನಗರ ಆಯೋಜಿಸಿದ್ದಕ್ಕೆ, 2015ಕ್ಕೆ ಸಂಬಂಧಪಟ್ಟಂಥದ್ದಾಗಿದೆ. ಸೊ ಹಾಗಾಗಿ ಆನ್ಸರ್ ನೋಡ್ತಾ ಹೋದ್ರೆ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥದ್ದು. ಆನ್ಸರ್ ಬಂದು ಆಪ್ಷನ್ ಸಿ, ನವದೆಹಲಿಯಲ್ಲಿ ಆಗಿರ್ತದೆ. ಆ್ಯಂಡ್ ನೆಕ್ಸ್ಟು ಹಣ್ಣಿನ ಬುಟ್ಟಿಗಳು. ಸೊ ಈ ಒಂದು ಕ್ವೆಶನ್ ಸ್ಕಿಪ್ ಮಾಡ್ತಾ ಹೋಗ್ತೀನಿ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಸಿ ಏನಿದೆಯೋ ಒಂದಕ್ಕಿಂತ ಹೆಚ್ಚು ಅಂತಕ್ಕಂಥದ್ದು. ಬಟ್ ಇಲ್ಲಿ ಹಣ್ಣಿನ ಬುಟ್ಟಿಯಲ್ಲಿ ಸೇಬುಗಳ ಸಂಖ್ಯೆ ಅನುಪಾತ ಬಾಳೆಹಣ್ಣುಗಳಿಗೆ ಎ ಅಂತ ಕೊಡ್ತಾರೆ, ಮತ್ತು ಬಾಳೆಹಣ್ಣುಗಳ ಅನುಪಾತವು ಸೇಬುಗಳಿಗೆ ಬಿ ಅಂತ ಕೊಟ್ಟರೆ. ಬಟ್ ಇದು ಕರೆಕ್ಟಾಗಿ ನನಗೆ ಒಂದು ಕ್ವಶನೇ ಅರ್ಥ ಆಗಿಲ್ಲ. ಸೊ ಆನ್ಸರ್ ಬಂದು ಒಂದಕ್ಕಿಂತ ಹೆಚ್ಚು. ಸೊ ಹಾಗೆ ಈ ಒಂದು ಕ್ವಶನ್ನ ಸ್ಕಿಪ್ಪನ್ನು ಮಾಡ್ತಾ ಇದ್ದೀನಿ. ಸೊ ಆನ್ಸರ್ಸ್ ಯಾರಿಗಾರು ಕ್ವಶನ್ ಅರ್ಥ ಆಗಿ ಆನ್ಸರ್ ಗೊತ್ತಿದೆ ಕಮೆಂಟ್ ಬಾಕ್ಸಲ್ಲಿ ಒಂದು ಎಕ್ಸ್ಪ್ಲೇಷನ್ನ ತಿಳಿಸ್ತಾ ಹೋಗಿ, ಬೇಕಾದರೆ ಬೇರೆಯವ್ರಿಗೂ ಸಹ ಯೂಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಹೀಗಿದೆ, ಕಾಣೆಯದ ಅಕ್ಷರವನ್ನು ಹೆಸರಿಸಿ ಅಂತ ಕೊಟ್ಟಿದ್ರೆ ಇಲ್ಲಿದೆ ಕ್ವಶನ್ ಮಾರ್ಕು. ಸೊ ಇದನ್ನು ಯಾವ ರೀತಿ ಕಂಡುಹಿಡಿಯೋದು ನೋಡಿ, ಇಲ್ಲಿ 3, 5, 8, 13, 22 ಕೊಟ್ಟಿದ್ದಾರೆ. ಸೊ 3, 5 ಬಂದು ಬೆಸ ಸಂಖ್ಯೆ, ಅದ್ರ ಜೊತೆಗೆ ಅದು ಒಂದು ಈ ಒಂದು ಅವಿಭಾಜ್ಯ ಸಂಖ್ಯೆನೂ ಸಹ ಆಗುತ್ತೆ. ಬಟ್ 8, 22 ಬಂದು ನಮಗೆ ಇದು ಸಮ ಸಂಖ್ಯೆ. ಸೊ ಯಾವ ರೀತಿ ಮಾಡ್ತಾ ಹೋಗೋಣ. ಸೊ ನೋಡಿ 3 ಮತ್ತು 5 ನಾವು ಕಳೆದ್ರೆ 2 ಡಿಫ್ರೆನ್ಸ್ ಇದೆ, 5 ಮತ್ತು 8 ಕಳೆದಾಗ ನಮಗೆ 3 ಡಿಫ್ರೆನ್ಸ್ ಇದೆ, ಹೌದಾ? ಸೊ ಅದೇ ರೀತಿ 5 ಮತ್ತು 13 ಮತ್ತು 8 ನಾವು ಕಳೀತಾ ಹೋದರೆ 5 ಡಿಫ್ರೆನ್ಸ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ 22ರಲ್ಲಿ 13 ಕಳೆದ್ರೆ ನಮಗೆ ಬರ್ತಕ್ಕಂಥ ಡಿಫ್ರೆನ್ಸ್ ಎಷ್ಟು, 9. ಬಟ್ ಇಲ್ಲೇನಾಯಿತು, 2 ಇದೆ, 3 ಇದೆ, 5 ಇದೆ, 9 ಇದೆ. ನಮಗೆ ಇಲ್ಲಿ 7 ಬರಬೇಕಿತ್ತು, ಹೌದಾ? ಬಟ್ 7 ಡಿಫ್ರೆನ್ಸ್ ಕೊಟ್ಟಿಲ್ಲ. ಸೊ ಹಾಗಾಗಿ ನಾವು ಈ ರೀತಿಯೂ ಸಹ ತೊಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಒಂದು ಬಂತು ಅಂತ ಅಂದರೆ ಫುಲ್ ಎಲ್ಲ ಇರತಕ್ಕಂಥ ಎಲ್ಲದಕ್ಕೂ ಸಿಮಿಲರಿಟಿ ಸೇಮ್ ಇರಬೇಕು. 2, 3, 5, 9. ಸೊ ಇದು ಒಂದು ಕರೆಕ್ಟಾದ ಸೀಕ್ವೆನ್ಸ್ ಸಿಗ್ತಾನೆ ಇಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬಹುದು ನೋಡಿ, 3 ಮತ್ತು 5 ನಡುವೆ ಏನು ಮಾಡಬಹುದು, 3 × 2 -1 5, ಹೌದಾ? 3 × 6, 6ರಲ್ಲಿ 1 ಹೋದರೆ 5. ನೆಕ್ಸ್ಟ್ ಬಂತು. ನೆಕ್ಸ್ಟ್ 5 × 2 ಎಷ್ಟು ಬರುತ್ತೆ, 5 × 10 ಬಂತು, -2 ಅಂದರೆ ಇಲ್ಲಿ -2 ತಗೊಂಡು ನಿಮಗೆ ಎಷ್ಟು ಬರುತ್ತೆ, 8 ಬರುತ್ತೆ, ಹೌದಾ? ಸೊ ಇದು ಓಕೆ. ಆ್ಯಂಡ್ ನೆಕ್ಸ್ಟ್ ಇದೆ 8 × 2 8 × 16 ಆಯಿತು, -3 ಮಾಡಿ 13 ಆಗುತ್ತೆ. ಸೊ ದಿಸ್ ಒನ್. ಆ್ಯಂಡ್ ನೆಕ್ಸ್ಟ್ 13 × 2 ಮಾಡೋದು ನಿಮಗೆ ಎಷ್ಟು ಬರುತ್ತೆ, 13 × 26 ಬಂತು, ಇಲ್ಲಿ -4 ಮಾಡಿ 22 ಬರುತ್ತೆ. ಸೊ ಇವಾಗ ಏನು ಮಾಡ್ಬೇಕು ನಾವು, 22 × 2 -5 ಮಾಡಬೇಕು, ಹೌದಾ? 22 44 -5 ಮಾಡಿದ್ರೆ 39 ಬರುತ್ತೆ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಸಿ 39 ಆಗುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೀಗಿದೆ, ಭಾರತದಲ್ಲಿ ಮೊದಲ ಬಾರಿಗೆ
GSLV ಯನ್ನು ಯಾವಾಗ ಬಳಸಲಾಯಿತು? ಸೊ ನೋಡಿ, ಇದು ದ ಫಸ್ಟ್ ಡೆವಲಪ್ಮೆಂಟ್ ಫ್ಲೈಟ್ ಆಫ್ ದ GSLV ವಾಸ್ ಲಾಂಚ್ಡ್ ಆನ್ 18th April 2001. ಸೊ ಅವಾಗ ಇದನ್ನು ಫಸ್ಟ್ಗೆ ಲಾಂಚ್ ಮಾಡ್ತಾರೆ, ಬಟ್ ಇದು ಫೇಲ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಟೈಮ್ ಮಾಡ್ತಾರೆ, ಯಾವುದಂತ ಹೇಳಿದ್ರೆ GSAT 2ನ ನೆಕ್ಸ್ಟು ಲಾಂಚ್ ಮಾಡ್ತಾರೆ. ಬಟ್ ಫಸ್ಟ್ ಮಾಡೋದು GSLV 2011 ಏಪ್ರಿಲ್ 18ರಂದು ಮಾಡ್ತಕ್ಕಂಥದ್ದಾಗಿರುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಕಾಣೆಯಾದ ಅಕ್ಷರವನ್ನು ಸೇರಿಸಿ. 4, 5, 6, 7, 3, 9 ಅನ್ನೋದಂತ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ 2 ಪಾರ್ಟನ್ನು ಮಾಡ್ಕೊಳ್ಳಿ ನೀವು ಇಲ್ಲಿಂದ ಇಲ್ಲಿಗೆ. ಫಸ್ಟ್ ನೀವು ಸಿಮಿಲಾರಿಟಿ ಏನಿದೆ ಅಂತ ನೋಡ್ಕೊಳ್ತಾ ಹೋಗಿ. 4 ಕೊಟ್ಟಿದ್ದಾರೆ, 5, 6, 7. ಓಕೆ, 8 ಇಲ್ಲ, ಬಟ್ ಎಸಿಲು 8 ಬಂದಿದ್ರೆ ಆ ಥರ ನೋಡ್ಬೋದಾಗಿತ್ತು, ಬಟ್ 8 ಇಲ್ಲ. ಇಲ್ಲ ಇನ್ನೊಂದಿದೆ. ಸೊ ಯಾವ ರೀತಿಯಿಂದ ನೋಡ್ತಾ ಹೋದರೆ ನೋಡಿ, ಇಲ್ಲಿ ಇದನ್ನು ಪ್ಲೇಸ್ ಮಾಡ್ತಾ ಹೋಗಿ. ಇದನ್ನು ಪ್ಲೇಸ್ ಮಾಡಿ. 11, 9 ಬಂದು 20 ಆಗುತ್ತೆ. 7, 3, 10, 30 ಆಯಿತು. ಓಕೆ, ಸೊ ಅದೇ ರೀತಿ 6, 5, 11, 11, 4, 15 ಆಯಿತು. ಸೊ ನಮಗೆ 30 ಬರಬೇಕಂತ ಹೇಳಿದ್ರೆ 15 ಲೆಸ್ ಮಾಡಿ ನಮಗೆ 15 ಬರುತ್ತೆ. ಸೊ ಟೋಟಲ್ ಆಗಿ ಆಪ್ಷನ್ ಡಿ 15. ಸೊ ನೋಡಿ, ಇದು 15ಅನ್ನು ಹಾಕ್ಕೊಂಡ್ರೆ 15, 4, 5, 6 ಮೂರನ್ನ ಕೂಡ ನಮಗೆ 30 ಬರಬೇಕು. ಆ್ಯಂಡ್ ಈ 1, 2, 3, 4 ಏನಿದೆ ಇದನ್ನು ಕೂಡ ನಮಗೆ 30 ಬರುತ್ತೆ. ಸೊ ಓಕೆ, ಆ್ಯಂಡ್ ನೆಕ್ಸ್ಟು 18 ಸೆಕೆಂಡ್ಗಳಲ್ಲಿ 2 ಗಂಟೆಗಳ ಎಷ್ಟು ಭಾಗ? ಅಂದರೆ 18 ಸೆಕೆಂಡ್ ನಾವು 2 ಗಂಟೆಗಳ ಒಂದು ಡಿವೈಡನ್ನು ಮಾಡಿದಾಗ ಭಾಗ ಬರುತ್ತೆ. ಬಟ್ ಇಲ್ಲಿ 2 ಗಂಟೆ ನಾವು ತೊಗೊಳ್ಬೇಕಂತ ಹೇಳಿದ್ರೆ ಫಸ್ಟ್ ನಾವು ಇಲ್ಲಿ ಸೆಕೆಂಡ್ಗೆ ಕೊಟ್ಟರೆ ನಾವು ಸೆಕೆಂಡ್ಗೆ ಕನ್ವರ್ಟ್ ಮಾಡ್ಕೊಳ್ಬೇಕು. ಸೊ ಸೆಕೆಂಡ್ ಮಾಡ್ತೀವಿ ಅಂತ ಹೇಳಿದ್ರೆ 60 ನಿಮಿಷ ಆಯಿತು, ಇದು ಸೆಕೆಂಡ್ ಆಗುತ್ತೆ. 1 ತೊಗೊಂಡ್ರೆ ನಿಮಿಷಕ್ಕೆ ಕನ್ವರ್ಟ್ ಆಯಿತು, 2 ಸರಿ 60 ತೊಗೊಂಡ್ರೆ ಸೆಕೆಂಡ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಇವಾಗ ಏನಾಗುತ್ತೆ, 18 ಡಿವೈಡೆಡ್ ಬೈ 2 ಇಂಟು 60 ಇಂಟು 60 ನೀವು ಮಾಡಿ. ಇವಾಗ ಏನಾಗುತ್ತೆ ನೋಡಿ, 2 1 2, 2 9 18. ಹೌದಾ? ಸೊ 3ರಿಂದ ಮಾಡಿ, 3ರಿಂದ ಮಾಡಿದಾಗ 3 3 9, 3 6 ಆಯಿತು. ಸೊ ಮತ್ತೆ 3 1 3, 3 6. ಸೊ ಅಲ್ಲಿಗೆ 2 4, 400 ಆಯಿತು. 1/400. ಸೊ ಆನ್ಸರ್ ಎಷ್ಟು ಅಂತ ಹೇಳಿದ್ರೆ ಆಪ್ಷನ್ ಸಿ. ಓಕೆ, ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ. ನೆಕ್ಸ್ಟ್, ಗೀತೇಶ್ 6 ವರ್ಷಗಳ ಕಾಲ 5% ಸರಳ ಬಡ್ಡಿಯಲ್ಲಿ ದರದಲ್ಲಿ ಸಾಲವನ್ನು ಪಡೆದನು. ಪಾವತಿಸಿದ ಒಟ್ಟು ಬಡ್ಡಿರು 615 ಆಗಿದ್ದರೆ ಅಸಲನ್ನು ಲೆಕ್ಕ ಹಾಕಿ ಅಷ್ಟು. ಸೊ ಇಲ್ಲಿ ಕೊಟ್ಟಿದ್ದಾರೆ, ಟೈಮನ್ನು ಕೊಟ್ಟಿದ್ದಾರೆ, ಡೇಟಾವನ್ನು ಹಾಕ್ಕೊಳ್ಳಿ. ಇಲ್ಲಿ ಏನು ಕೊಟ್ಟಿದ್ದಾರೆ, ಟೈಮ್ ಬಂದು 6 ವರ್ಷ ಕೊಟ್ಟಿದ್ದಾರೆ. ಸರಳ ಬಡ್ಡಿ ದರದಲ್ಲಿ ಅಂದರೆ ಇಂಟ್ರೆಸ್ಟನ್ನು ಕೊಟ್ಟಿದ್ದಾರೆ. ಸೊ ಇಂಟ್ರೆಸ್ಟು ಎಷ್ಟು ಒಟ್ಟು ಬಡ್ಡಿರು ಕೊಟ್ಟಿದ್ದಾರೆ. ಇಲ್ಲಿ ಬಂದು ಐ ಬಂದು 6 ರೇಟ್, ಸರಳ ಬಡ್ಡಿ 6, ಇಂಟ್ರೆಸ್ಟ್ ಬಂದು 5% ಅಂತ ಹೇಳಿದ್ದಾರೆ. ಸೊ ಆ್ಯಂಡ್ ನೆಕ್ಸ್ಟ್ ಬಂದು 615 ಟೋಟಲ್ ಆಗಿ ಹೈ ಕೊಟ್ಟಿದ್ದಾರೆ. ಹೌದಾ, 615. ಆ್ಯಂಡ್ ನೆಕ್ಸ್ಟ್ ಏನಿದೆ ಇಲ್ಲಿ, ಪಾವತಿಸಿದ ಬಡ್ಡಿರು 615 ಆಗಿದ್ರೆ ಅಸಲನ್ನು ಲೆಕ್ಕ ಹಾಕಿ. ಪಿ ಅಂದರೆ ಎಷ್ಟು? ಸೊ ಐ ಈಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಐ ಎಷ್ಟು ಕೊಟ್ಟಿದ್ದಾರೆ, 615 ಕೊಟ್ಟಿದ್ದಾರೆ. ಪಿ ಗೊತ್ತಿಲ್ಲ, ಇಂಟು ಟೈಮ್ ಕೊಟ್ಟಿದ್ದಾರೆ 6 ಇಂಟು 5 ಡಿವೈಡೆಡ್ ಬೈ 100. ಸೊ ಡೈರೆಕ್ಟ್ ನಾವು ಮಾಡ್ತಾ ಹೋದರೆ ಸೊ ನಮಗೆ ಪಿ ವ್ಯಾಲ್ಯೂ ಬಂದು 2050 ಬರುತ್ತೆ. ಆಪ್ಷನ್ ಬಿ 2050. ಸೊ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ ನೀವು 5 ಡಿವೈಡ್ ಮಾಡಿ 5 1 5, 5 10 ಆಯಿತು. ಆ್ಯಂಡ್ ನೆಕ್ಸ್ಟ್ ನೀವು ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತಾ ಹೋದರೆ ಪಿ ಈಕ್ವಲ್ಸ್ 615 ಇಂಟು 20 ಡಿವೈಡೆಡ್ ಬೈ 6ರಿಂದ ನೀವು ಡಿವೈಡ್ ಮಾಡಿದ್ರೆ 2050 ಬರುತ್ತೆ. ಮುಂದಿನ ಪ್ರಶ್ನೆ ಹೀಗಿದೆ. ಹೇಳಿಕೆಗಳನ್ನು ಓದಿ ಮತ್ತು ನೀಡಿರುವ ಪರ್ಯಾಯಗಳಿಂದ ಒಂದು ತೀರ್ಮಾನವನ್ನು ಆರಿಸಿ. ಹೇಳಿಕೆ ಏನಿದೆ, ರಾಷ್ಟ್ರೀಯ ಮಾನದಂಡವು ಶಾಲೆಗಳಲ್ಲಿ ಪ್ರತಿ 1000 ಜನಸಂಖ್ಯೆಗೆ 100 ತರಗತಿ ಕೊಠಡಿಗಳು ಲಭ್ಯವಿದೆ. ಅಂದರೆ ಪ್ರತಿ 1000 ಜನಸಂಖ್ಯೆಗೆ 100 ಕ್ಲಾಸ್ ರೂಮ್ಸ್, ಓಕೆ, ಕ್ಲಾಸ್ ರೂಮ್ಸ್ಗಳು ಇದ್ದಾವೆ.
ಆದರೆ ಈ ರಾಜ್ಯದಲ್ಲಿ ಅಂದರೆ ನಮ್ಮ ಕರ್ನಾಟಕನೇ ಅಂತಲೇ ಅಂದ್ಕೊಳ್ಳಿ, ಈ ರಾಜ್ಯದಲ್ಲಿ ಪ್ರತಿ 1000ಕ್ಕೆ 150 ಕೊಠಡಿಗಳು ಲಭ್ಯವಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನೀವು ಸರಿಯಾದ ಹೇಳಿಕೆಯನ್ನು ಆರಿಸಿ ಅಂತ ಹೇಳಿದರೆ ನಮ್ಮ ರಾಷ್ಟ್ರೀಯ ಮಾನದಂಡವು ಸೂಕ್ತವಾಗಿದೆ. ಈ ರಾಜ್ಯದ ಶಿಕ್ಷಣ ವ್ಯವಸ್ಥೆ ಈ ವಿಷಯದಲ್ಲಿ ಸಾಕಷ್ಟು ಕಾಳಜಿಯನ್ನು ವಹಿಸುತ್ತಿದೆ. ಇವೆರಡರಲ್ಲಿ ಯಾವುದು ಸರಿಯಾದಂತ ಆರಿಸಿ ಅಂತ ಹೇಳಿದರೆ, ಸೊ ಆನ್ಸರ್ ಅಂತ ಆಪ್ಷನ್ 2 ಅಂತ ಹೇಳಿದೆ. ಸೊ ಅದನ್ನೇ ತಗೊಳ್ತೀನಿ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಅಂತೂ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕಂದರೆ ಇದೊಂದು ಮೆಂಟಲ್ ಇದಕ್ಕೆ ಸಂಬಂಧಪಟ್ಟಂಥದ್ದು ಡಿಸಿಷನ್ನು ಬಿಟ್ಟಿರ್ತಕ್ಕಂಥದ್ದು. ಸೊ ಇದು ಆನ್ಸರ್ ಆಪ್ಷನ್ ಬಿ, ಕೇವಲ ತೀರ್ಮಾನ 2 ಅನುಸರಿಸುತ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಬಂದು 40x² = 734² ಮೈನಸ್ 234² ಆಗಿದ್ದರೆ ನಂತರ ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿಯಿರಿ. ಸೊ ಇಲ್ಲಿ 40x² = 734² ಮೈನಸ್ 234² ಅಂತ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸ್ ವ್ಯಾಲ್ಯೂನ ನಾವು ಕಂಡುಹಿಡಬೇಕು. ಯಾವ ರೀತಿ ಕಂಡುಹಿಡ್ಕೊಳ್ಳೋದು ಎಕ್ಸ್ ವ್ಯಾಲ್ಯೂನ ಅಂತ ಹೇಳಿದರೆ, ಸೊ ಟೋಟಲಾಗಿ ನಾವು ನೋಡ್ತಾ ಹೋದರೆ ಸ್ಕ್ವೇರ್ ಅಂತ ಏನು ಕೊಟ್ಟಿದ್ದಾರೋ ಸೊ ಇಲ್ಲಿ a² - b² ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ. ಸೊ a² - b² ಅಂತ ಹೇಳಿದರೆ a² - b² = a + b × a - b ಇದು ಫಾರ್ಮುಲಾ, ಹೌದಾ? ಸೊ ಇವಾಗ ನಾವು ಮಾಡಿದಾಗ a ಅಂತ ಹೇಳಿದ್ರೆ 734 ಪ್ಲಸ್ 234 ಇಂಟು 734 ಮೈನಸ್ 234. ಸೊ ಈ ರೀತಿ ನಾವು ಮಾಡ್ತಾ ಹೋಗ್ಬೇಕಾದ್ರೆ ಇವೆರಡನ್ನ ಕೂಡಿದಾಗ ನಮಗೆ ಬರ್ತಕ್ಕಂಥದ್ದು 968 ಇಂಟು ಇದೆರಡನ್ನ ಮೈನಸ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 500. ಸೊ ಇವಾಗ 40ನ ಡಿವೈಡ್ ಮಾಡಿ, ಇದನ್ನು 40ನ ನಮಗೆ ಡಿವೈಡ್ ಮಾಡಿದಾಗ ನಮಗೆ ಬರ್ತಕ್ಕಂಥದ್ದು 12,010 ಬರುತ್ತೆ. ನೀವು ಡಿವೈಡನ್ನು ಮಾಡ್ತಾ ಹೋಗಿ. ಆ್ಯಂಡ್ ನೆಕ್ಸ್ಟ್ ನೋಡಿದ್ವಿ ಸ್ಕ್ವೇರನ್ನು ಕೊಟ್ಟಿದ್ದಾರೆ. ಸೊ x² ಕೊಟ್ಟಿದ್ದಾರೆ. ಸೊ ಹೋಗಿ ನಾವು ಎಕ್ಸ್ ಈಕ್ವಲ್ಸ್ ರೂಟನ್ನು ಮಾಡಿದಾಗ ಲಾಸ್ಟ್ 0 ಇದೆ ನೋಡಿ. 0 ಯಾವುದು ಬರುತ್ತೆ? 110ಕ್ಕೆ ಬರುತ್ತೆ. ಇಟ್ ಮೀನ್ಸ್ 110ರ ಒಂದು ವರ್ಗ 12,100. ಸೊ ಹಾಗೆ ಆನ್ಸರ್ ಇಲ್ಲಿ ಆಪ್ಷನ್ ಎ 110 ಆಗುತ್ತೆ. ಈ ರೀತಿ ನೀವು a + b × a - b ಫಾರ್ಮುಲಾ ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೇಗಿದೆ, ಈ ಕೆಳಯಲ್ಲಿ ಯಾವುದು ನಮ್ಮ ಸ್ನಾಯುಗಳಲ್ಲಿ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜನೆಯಾಗಲು ಕಾರಣವಾಗಬಹುದು? ನೀರಿನ ಕೊರತೆ, ಆಮ್ಲಜನಕದ ಕೊರತೆ, ಇಂಗಾಲ ಡೈಆಕ್ಸೈಡ್ ಕೊರತೆ, ಸಾರಜನಕದ ಕೊರತೆ. ಸೊ ಇಲ್ಲಿ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲ ಅಂತ ಹೇಳಿದರೆ, ಸೊ ಇದಕ್ಕೆ ಆನ್ಸರ್ ಅಂತ ಹೇಳ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ ಬಿ, ಆಮ್ಲಜನಕದ ಕೊರತೆ. ಸೊ ಮಸಲ್ಸ್ ಕ್ಯಾನ್ ಬ್ರೇಕ್ ಡೌನ್ ಕಾರ್ಬೋಹೈಡ್ರೇಟ್ಸ್, ಹಾಗಾಗಿ ಕಾರ್ಬೋಹೈಡ್ರೇಟ್ಸ್ನ ಬ್ರೇಕ್ ಡೌನ್ ಮಾಡುತ್ತೆ, ಅಲ್ಲಿ ಆಮ್ಲಜನಕದ ಕೊರತೆ ಎದ್ದು ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಹೀಗಿದೆ, ಸಸ್ಯಗಳಲ್ಲಿ ಕಂಡುಬರುವ ನೀಲಿ, ನೇರಳೆ ಅಥವಾ ಕೆಂಪು ಫ್ಲೇನಾಯ್ಡ್ ವರ್ಣದ್ರವ್ಯಕ್ಕೂ ಇರುವಿಕೆಗೆ ಕಾರಣ. ಸೊ ಇದು ಒಂದು ಕ್ವಶನ್ನು ನಿನ್ನೆ ಲಾಸ್ಟು ಒಂದು ಸೈನ್ಸ್ಗೆ ಸಂಬಂಧಪಟ್ಟಂತೆ ಸೆಲ್ಲಲ್ಲಿ ಒಂದು ವಿಡಿಯೋ ಹಾಕಿದ್ದೆ MCQsಗಳು. ಸೊ ನೋಡಿ ಕೊಟ್ಟಿದ್ದಾರೆ, ಅಲ್ಲಿ 3 ಹೇಳಿದ್ದೆ. ಒಂದು ವರ್ಣದ್ರವ್ಯ ಬರುತ್ತೆ, ಒಂದು ಹಸಿರು ವರ್ಣ ಬರುತ್ತೆ. ಸೊ ವರ್ಣದ್ರವ್ಯ ಮೀನ್ಸ್ ವರ್ಣರಹಿತ, ಅಂದರೆ ಬಣ್ಣನೇ ಇಲ್ಲದೆ ಇರ್ತಕ್ಕಂಥ ಒಂದು ವರ್ಣದ್ರವ್ಯ ಬರುತ್ತೆ, ವರ್ಣರಹಿತ ದ್ರವ್ಯ. ಇನ್ನೊಂದು ಹಸಿರು ಬಣ್ಣಕ್ಕೆ ಕಾರಣವಾಗುತ್ತೆ, ಮತ್ತು ಇನ್ನೊಂದು ಹಸಿರು ಬಿಟ್ಟು ಉಳಿದಂತಹ ಬಣ್ಣಗಳಿಗೆ ಕಾರಣವಾಗ್ತಕ್ಕಂಥದ್ದು 3 ಹೇಳಿದ್ದೆ, ಹೌದಾ? ಸೊ 3 ಹೇಳಿದ್ದೆ ನೋಡಿ. ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಇವಾಗ ಕೊಟ್ಟಿದ್ದಾರೆ. ಸೊ ಆಂಥೋಸಯನಿನ್, ಆಪ್ಷನ್ ಬಿ ಆಂಥೋಸಯನಿನ್. ಕ್ಲೋರೋಫಿಲ್ ಬಂದು ಇದು ಬರುತ್ತೆ, ಗ್ರೀನ್ ಬರುತ್ತೆ. ಸೊ ಇಲ್ಲಿ ಆಂಥೋಸಯನಿನ್ ಅಂತಕ್ಕಂಥದ್ದು ಆಪ್ಷನ್ ಬಿ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥದ್ದು. ಇಟ್ ಮೀನ್ಸ್ ರೆಡ್ ಮತ್ತು ಬ್ಲೂ ಮತ್ತು ಕೆಂಪು, ನೀಲಿ ಇದಕ್ಕೆಲ್ಲ ಬರ್ತಕ್ಕಂಥದ್ದು ಆಪ್ಷನ್ ಬಿ ಆಗಿರುತ್ತೆ. ಸೊ ನೋಡಿ ಬೇಕಾದ್ರೆ ಅದನ್ನು ಲಾಸ್ಟ್ ವಿಡಿಯೋ ಬೇಕಾದ್ರೆ ಒಂದು ಲಿಂಕನ್ನು ಹಾಕಿರ್ತೀನಿ, ಅದನ್ನು ಚೆಕ್ ಮಾಡ್ಕೊಂಡು. 3 ರೀತಿಯ ಬರುತ್ತೆ ವರ್ಣದ್ರವ್ಯದಲ್ಲಿ. ಆ್ಯಂಡ್ ನೆಕ್ಸ್ಟ್ ಬಂದು ಕೆಳಗಿನ ಯಾವ ರಾಸಾಯನಿಕ ಕ್ರಿಯೆಗಳು ಯಾವಾಗಲೂ ಎಂಡೋಥರ್ಮಿಕ್ ಸ್ವಭಾವವನ್ನು ಹೊಂದಿರುತ್ತದೆ? ಎಂಡೋಥರ್ಮಿಕ್ ಸ್ವಭಾವವನ್ನು ಹೊಂದಿರುತ್ತದೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ವಿಭಜನೆ ಕ್ರಿಯೆ. ನೆಕ್ಸ್ಟ್ ಮುಂದಕ್ಕೆ ನೋಡ್ತಾ ಹೋಗೋಣ. ಡ್ರೀಮಿಂಗ್ ಬಿಗ್ ಮೈ ಜರ್ನಿ ಟು ಕನೆಕ್ಟ್ ಇಂಡಿಯಾ. ಡ್ರೀಮಿಂಗ್ ಬಿಗ್ ಮೈ ಜರ್ನಿ ಟು ಕನೆಕ್ಟ್ ಇಂಡಿಯಾ ಎಂಬ ಪ್ರಸಿದ್ಧ ಆತ್ಮಚರಿತ್ರೆಯ ಲೇಖಕರು ಯಾರು? ಅಬ್ದುಲ್ ಕಲಾಂ. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ಸ್ಯಾಮ್ ಪಿತ್ರೋಡಾ, ನಂದನ್ ನೀಲ್ಕಣಿ, ಹಜೀಂ ಪ್ರೇಮ್ಜಿ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಬಂದು ಆಪ್ಷನ್ ಬಿ, ಸ್ಯಾಮ್ ಪಿತ್ರೋಡಾ. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಈ ರೀತಿ ಇದೆ, ಏನಂದರೆ 4 sin θ - 3 cos θ = 0 ಆಗಿದ್ದರೆ secant θ cosecant 8 cosecant θದ ಒಂದು ಆನ್ಸರನ್ನು ಕೇಳಿದರೆ. ಸೊ ನೋಡಿ ಇಲ್ಲಿ ನಾವು ತೊಗೊಳ್ತಾ ಹೋಗೋಣ. sin θ ಮತ್ತು -3 cos θ = 0 ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿ 4 sin θ - 3 cos θ = 0.
ರೀತಿ ಬರ್ಕೊಳ್ಬಹುದು, 4 ಸೈನ್ ಥೀಟಾ ಈಕ್ವಲ್ಸ್ 3 ಕಾಸ್ ಥೀಟಾ ಅಂತ ಬರ್ಕೊಳ್ಬಹುದಲ್ವಾ, ಬರ್ಕೊಳ್ಬಹುದು. ಇನ್ನು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ನೆಕ್ಸ್ಟ್ ನಾವೇನು ಮಾಡಬಹುದು, ಇದನ್ನು ನೋಡಿ, ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಈಕ್ವಲ್ಸ್ 4/3 ಅಂತ ಬರ್ಕೊಳ್ಬಹುದಾ, ಸಾರಿ 3/4, ಯಾಕಂದರೆ ಇದು 4 ಕೆಳಗಡೆ ಹೋಗುತ್ತೆ, ಈ ಕಾಸ್ ಥೀಟಾ ಈ ಕಡೆ ಕೆಳಗಡೆ ಬರುತ್ತೆ. ಸೊ ಸೈನ್ ಥೀಟಾ ಬೈ ಕಾಸ್ ಥೀಟಾ ನಾವೇನು ಮಾಡ್ಬೋದು, ಟ್ಯಾನ್ ಥೀಟಾ, ಹೌದಾ, ಫಾರ್ಮುಲಾ ಸೈನ್ ಥೀಟಾ ಇಸ್ ಈಕ್ವಲ್ ಕಾಸ್ ಥೀಟಾ, ಟ್ಯಾನ್ ಥೀಟಾ ಬರುತ್ತೆ. ಟ್ಯಾನ್ ಥೀಟಾ ಏನಾಯಿತು 3/4. ಸೊ ಇದನ್ನು ಅಪ್ಲೈ ಮಾಡಿ. ಈಗ ನೀವು ಇದು ಥೀಟಾ ಅಂತ ಹೇಳಿದ್ರೆ, ಸೊ ಟ್ಯಾನ್ ಥೀಟಾ ನೋಡಿ ಆಪೋಸಿಟ್ ಬೈ ಅಡ್ಜಸೆಂಟ್, ಹೌದಾ, ಅಡ್ಜಸೆಂಟ್ ಬಂದು 4 ಇದೆ, ಆಪೋಸಿಟ್ ಬಂದು 3 ಇದೆ, ಥೀಟಾಗೆ ಆಪೋಸಿಟ್ಟು. ಸೊ ಇದು ನಾವು 5 ಅಂತ ತೊಗೊಳ್ಬೇಕು. ಆ್ಯಸ್ ಪರ್ ಪೈಥಾಗರಸ್ ಪ್ರಮೇಯದ ಪ್ರಕಾರ 5 ಬರುತ್ತೆ ಇದು. ಸೊ 3 3 9, 4 4 16, 25 ಆಯಿತು. 25 ಸ್ಕ್ವೇರ್ ರೂಟ್ ಮಾಡಿದ್ರೆ ನಮಗೆ 5 ಬರುತ್ತೆ. ಈಗ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಮಗೆ, ಸೀಕೆಂಟ್ ಥೀಟಾ ಇಂಟು ಕಾಸಿಕೆಂಟ್ ಥೀಟಾ ಕೊಟ್ಟಿದ್ದಾರೆ. ಸೊ ಸೀಕೆಂಟ್ ಥೀಟಾ ಫಾರ್ಮುಲಾ ಏನಿದೆ ನಮಗೆ ನೋಡಿ, ಇಲ್ಲಿ ಮಾಡ್ತಾ ಹೋಗ್ತೀನಿ. ಸೀಕೆಂಟ್ ಥೀಟಾ ಈಸ್ ಈಕ್ವಲ್ ಟು ಹೈಪೋಥಿಸಿಸ್ ಡಿವೈಡೆಡ್ ಬೈ ಅಡ್ಜಸೆಂಟ್, ಹೌದಾ, ಎಷ್ಟಿದೆ ಹೈಪೋಥಿಸಿಸು 5 ಇದೆ, ಬೈ ಬೇಸ್ಮೆಂಟ್ ಅಡ್ಜಸೆಂಟ್ ಎಷ್ಟಿದೆ 4 ಇದೆ. ಆ್ಯಂಡ್ ನೆಕ್ಸ್ಟು ಕೊಸಿಕೆಂಟ್ ಥೀಟಾ ಈಸ್ ಈಕ್ವಲ್ ಟು ಹೈಪೋಥಿಸಿಸ್ ಡಿವೈಡೆಡ್ ಬೈ ಆಪೋಸಿಟ್ ಈಕ್ವಲ್ಸ್ 5/3. ಸೊ ಇಲ್ಲಿ ಇಂಟು ಕೊಟ್ಟಿದ್ದಾರೆ, ಹೌದಾ. ಸೊ ಇವೆರಡನ್ನ ಇಂಟು ಮಾಡಿದಾಗ ನಮಗೆ ನೋಡಿ 5/4 ಇಂಟು 5/3 ಮಾಡಿದ್ರೆ 25/4 12. ಸೊ ಆನ್ಸರ್ ಬಂದು ಆಪ್ಷನ್ ಬಿ 25/12 ಆಗಿರುತ್ತೆ. ನೆಕ್ಸ್ಟ್, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ಸ್ಟಾರನ್ನು ಇದನ್ನು ಚೇಂಜ್ ಮಾಡಿದೆ ನೋಡಿ, STAR ಅಂದರೆ STನ ಈ ಕಡೆ ಮಾಡಿದ್ದಾರೆ ಆ್ಯಂಡ್ ARನ ಈ ಕಡೆ ಮಾಡಿದ್ದಾರೆ ಅಷ್ಟೇ. ಸೊ ಮೂನ್ ಏನು ಬರುತ್ತೆ OEM ಆ್ಯಂಡ್ ಅದೇ ರೀತಿ NO, ಹೌದಾ. ಸೊ ಆನ್ಸರು ಆಪ್ಷನ್. ನೆಕ್ಸ್ಟ್, ಯಕ್ಷಗಾನ ಜಾನಪದ ನೃತ್ಯವು ಯಾವ ಭಾರತೀಯ ರಾಜ್ಯಕ್ಕೆ ಸಂಬಂಧಿಸಿದೆ? ಯಕ್ಷಗಾನ ಬಂದು ಕರ್ನಾಟಕ, ಆಪ್ಷನ್ ಬಿ ಕರ್ನಾಟಕ ಬರ್ತಕ್ಕಂಥದ್ದಾಗಿರುತ್ತೆ. ಇನ್ನು ತಮಿಳುನಾಡು ಬಂದು ಭರತನಾಟ್ಯ, ಹೌದಾ, ತಮಿಳುನಾಡು ಭರತನಾಟ್ಯ, ಕರ್ನಾಟಕ ಬಂದು ಯಕ್ಷಗಾನ, ಕೇರಳ ಕಥಕ್ಕಳಿ ಆ್ಯಂಡ್ ಆಂಧ್ರ ಪ್ರದೇಶ ಕೂಚಿಪುಡಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಆವಿಷ್ಕಾರ, ಅನ್ವೇಷಣೆ, ಸಂಶೋಧನೆ, ವಿಜ್ಞಾನಿ. ಇಲ್ಲಿ ಆವಿಷ್ಕಾರವನ್ನು ಕೊಟ್ಟಿದ್ದಾರೆ, ಅದನ್ನು ಸಂಶೋಧಿಸ್ತಕ್ಕಂಥದ್ದು ಯಾರು ಅಂತ ಹೇಳಿದರೆ ಡೈನಾಮೈಟು, ಡೈನಾಮೋ, ಎಲೆಕ್ಟ್ರಾನು, ಪ್ರೋಟಾನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಡೈರೆಕ್ಟ್ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ ಕಂಡು ಬರ್ತಕ್ಕಂಥದ್ದು ಎಲ್ಲಿ, ರುದರ್ಫೋರ್ಡ್ ಮೇಯ್ನಾಗಿ ನೋಡ್ತಾ ಹೋಗ್ತೀವಿ, ಹೌದಲ್ವಾ. ಸೊ ರುದರ್ಫೋರ್ಡ್ ಪ್ರೋಟಾನ್ ಮತ್ತು ಎಲೆಕ್ಟ್ರಾನಲ್ಲಿ ಆ್ಯಂಡ್ ಜೆ ಥಾಮ್ಸನ್. ಸೊ ಓಕೆ, ನೋಡ್ತಾ ಹೋಗೋಣ. ಡೈನಾಮೈಟ್ ಬಂದು ಏನಿದೆಯೋ ಇದಕ್ಕೆ ಆನ್ಸರ್ ಬಂದು ಡೈನಾಮೈಟ್ ಬಂದು ಆಲ್ಫ್ರೆಡ್ ನೋಬೆಲ್. ಸೊ ಪಿಗೆ ಸಿ ಬರುತ್ತೆ, ಪಿಗೆ ಸಿ. ಸೊ ಹಾಗಾಗಿ ಇದು ಬರೋದಿಲ್ಲ, ಹೌದಾ. ಪಿಗೆ ಸಿ ಆಯಿತು, ಪಿಗೆ ಸಿ ಅಂದರೆ ಆಲ್ಫ್ರೆಡ್ ನೋಬೆಲ್ ಬರುತ್ತೆ. ಇನ್ನು ಡೈನಾಮೋ ಇದು ಬಂದು ಮೈಕಲ್ ಫ್ಯಾರಡೆ, ಹೌದಾ. ಸೊ ಕ್ಯೂಗೆ ಬಿ ಬರಬೇಕು, ಕ್ಯೂಗೆ ಬಿ. ಓಕೆ, ಎರಡಲ್ಲೂ ಇದೆ. ಆ್ಯಂಡ್ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ, ಎಲೆಕ್ಟ್ರಾನ್ ಯಾರು ಕಂಡಿರ್ತಾರೆ, ಜೆ ಥಾಮ್ಸನ್ ಕಂಡಿದ್ದಾರೆ. ಸೊ ಇಲ್ಲಿ R = A ಬರಬೇಕು, R = A ಇಲ್ಲಿದೆ ನೋಡಿ. ಸೊ ಇದು ತಪ್ಪಾಗುತ್ತೆ. ಇನ್ನು ಪ್ರೋಟಾನ್ ಬಂದು ರುದರ್ಫೋರ್ಡ್, ಆಪ್ಷನ್ ಸಿ. ನೋಡ್ತಾ ಹೋಗಿ. ಡೈನಾಮೈಟ್ ಬಂದು ಆಲ್ಫ್ರೆಡ್ ನೋಬೆಲ್, ಡೈನಾಮೋ ಬಂದು ಮೈಕಲ್ ಫ್ಯಾರಡೆ, ಎಲೆಕ್ಟ್ರಾನ್ ಬಂದು ಜೆ ಥಾಮ್ಸನ್, ಪ್ರೋಟಾನ್ ಬಂದು ರುದರ್ಫೋರ್ಡ್. ಇನ್ನು ಮುಂದಿನ ಪ್ರಶ್ನೆ, ವಾತಾವರಣದ ಇಂಗಾಲ ಡೈಆಕ್ಸೈಡ್ ಹೆಚ್ಚಳವು ಈ ಕೆಳಗಿನ ಯಾವ ಕಾರಣಗಳಿಂದ ಉಂಟಾಗುತ್ತದೆ? ಪಳೆಯುಳಿಕೆ ಇಂಧನಗಳ ಅತಿಯಾದ ಬಳಕೆ, ಅರಣ್ಯನಾಶ, ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ, ಸೌರ ಶಾಖೋತ್ಪನ್ನಗಳ ಅತಿಯಾದ ಬಳಕೆ. ನೋಡಿ ಫ್ರೆಂಡ್ಸ್, ಇಂಗಾಲ ಡೈಆಕ್ಸೈಡ್ ಹೆಚ್ಚಳ ಆಗೋದಕ್ಕೆ ಮೇನ್ ಕಾರಣ ಅಂದರೆ ಇಲ್ಲಿ ಅರಣ್ಯನಾಶನೂ ಸಹ ಆಗುತ್ತೆ. ಯಾಕಂದರೆ ಅರಣ್ಯನಾಶ ಮಾಡೋದ್ರಿಂದ ಇಂಗಾಲ ಡೈಆಕ್ಸೈಡು ಇಟ್ ಮೀನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೊಂದು ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ ಆಗೋದ್ರಿಂದ ಸಹ ಇಂಗಾಲ ಡೈಆಕ್ಸೈಡ್ ಆಗುತ್ತೆ. ಆ್ಯಂಡ್ ಪಳೆಯುಳಿಕೆಗಳ ಇಂಧನ ಅತಿಯಾದ ಬಳಕೆ ಅದು ಆಗುತ್ತೆ. ಬಟ್ ಇಲ್ಲಿ ಎಕ್ಸಾಕ್ಟಾಗಿ ನಾವು ಆಡ್ತಾ ಹೋದಾಗ ಯಾವುದು ಬರುತ್ತೆ ಅಂತ ಹೇಳಿದ್ರೆ, ಸೊ ಆನ್ಸರ್ ಬಂದು ಪಳೆಯುಳಿಕೆ ಇಂಧನಗಳ ಅತಿಯಾದ ಬಳಕೆ, ಹೌದಾ. ಆ್ಯಂಡ್ ಅರಣ್ಯನಾಶ ಮಾಡೋದ್ರಿಂದ ಇಂಗಾಲ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಪ್ರಮಾಣ ಕಡಿಮೆ ಆಗುತ್ತೆ, ಅದನ್ನೂ ಸಹ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ವಾಹನಗಳ ಸಂಖ್ಯೆಯಲ್ಲಿ ಹೆಚ್ಚಳ. ಸೊ ಈ ಹಸಿರು ಮನೆ ಪರಿಣಾಮ ಅಂತ ಏನು ಹೇಳ್ತೀವೋ, ಮೇನ್ ತಾಪಮಾನ ಹೆಚ್ಚಳ, ಸೊ ಅದು ಸಹ ಬರುತ್ತೆ. ಆ್ಯಂಡ್ ಸೌರ ಶಾಖೋತ್ಪನ್ನಗಳ ಅತಿಯಾದ ಬಳಕೆ ಇದು ತಪ್ಪಾಗುತ್ತೆ. ಯಾಕಂದರೆ ಸೌರ ನಾವು ಯೂಸ್ ಮಾಡೋದ್ರಿಂದ, ಸೌರಶಕ್ತಿ ಅಂತ ಏನು ಹೇಳ್ತೀವೋ ಅದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಒಳ್ಳೆಯದೇ.
ಇದಕ್ಕೆ ಪ್ರಪಂಚ, ವಿಶ್ವ ಅಥವಾ ಪರಿಸರಕ್ಕೆ ಸಂಬಂಧಪಟ್ಟಂತೆ ಇದು ಒಂದು ಸರಿಯಾದ ಪಾಸಿಟಿವ್. ಸೊ ಇದು ಇಂಗಾಲ ಡೈಆಕ್ಸೈಡ್ಗೆ ಕಾರಣ ಆಗೋದಿಲ್ಲ. ಆನ್ಸರು 1, 2, 3 ಏನಿದೆಯೋ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹೀಗಿದೆ. ರು 400 ವಾರ್ಷಿಕ 5% ದರದಲ್ಲಿ 2 ವರ್ಷಗಳವರೆಗೆ ಚಕ್ರಬಡ್ಡಿ ಮೇಲೆ ಹೂಡಿಕೆ ಮಾಡಲಾಗುತ್ತೆ. ಹಾಗಿದ್ರೆ ಮೊತ್ತವನ್ನು ಲೆಕ್ಕ ಹಾಕಿ. ಸೊ ಮೊತ್ತವನ್ನು ಕಂಡುಹಿಡಬೇಕು. ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಹೌದಾ? ಚಕ್ರಬಡ್ಡಿಗೆ ಸಂಬಂಧಪಟ್ಟಂತೆ ಫಾರ್ಮುಲಾ ಏನು ಬರುತ್ತೆ? P × 1 + 1/100 ಹೋಲ್ ಪವರ್ n ಏನಪ್ಪ ಟಿ ಟೈಮ್ ಅಂತ ಬರುತ್ತೆ. ಇಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? 400 ಈ ಬಂದು 400 ಕೊಟ್ಟಿದ್ದಾರೆ. ಆ್ಯಂಡ್ 1 + ಎಷ್ಟು ವಾರ್ಷಿಕ ಬಡ್ಡಿ ದರ ಎಷ್ಟು ಕೊಟ್ಟಿದ್ದಾರೆ? ಇದು 6 ಅಂದರೆ 5 ಡಿವೈಡೆಡ್ ಬೈ 100 ಹೋಲ್ ಪವರ್ 2 ವರ್ಷಕ್ಕೆ. ಹೌದಾ? 2 ವರ್ಷಕ್ಕೆ ಕೊಟ್ಟಿದ್ದಾರೆ. ಸೊ ನೀವು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದರೆ ನೋಡಿ, 5 1 5, 5 2 20 ಆಯಿತು. ಸೊ 21 20, 20 21/20 ಆಗುತ್ತೆ. ಇಂಟು 21/20 2 ಸರಿ ಸ್ಕ್ವೇರಿಂದ ಈ 400 ಹಾಗೆ ಇದೆ. ಸೊ ಈ ಒಂದು 2 0 ಕ್ಯಾನ್ಸಲ್ ಆಗುತ್ತೆ. 2 1 2 ಸೊ 2 1 ಕ್ಯಾನ್ಸಲ್ ಆಯಿತು. ಸೊ ಅಲ್ಲಿಗೆ 21 × 21 ಆಯಿತು. ಸೊ ಆನ್ಸರ್ ಬಂದು 441 ಆಪ್ಷನ್ ಬಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. 1 2 3 4 ಎಂಬ 4 ಪರ್ಯಾಯಗಳ ಚಿತ್ರ ಎಕ್ಸನ್ನು ಪೂರ್ಣಗೊಳಿಸಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರಕ್ಕೆ ಸರಿಯಾದ ಒಂದು ರೂಪವನ್ನು ಕೊಟ್ಟಿದ್ದಾರೆ. ಸೊ ಫಸ್ಟ್ಗೆ ನಾವು ಬರಬೇಕಾಗಿರೋದು ಇದನ್ನು ಬಾಕ್ಸ್ ನೋಡ್ತಾ ಹೋಗೋಣ. ಸೊ ಬಾಕ್ಸ್ ನೋಡಿದಾಗ ಇದು ಒಂದು ಈ ರೀತಿ ಇದೆ, ಇದು ಈ ರೀತಿ ಇದೆ. ಹೌದಾ? ಕರ್ವ್ ಥರ ಇದೆ. ಸೊ ಹಾಗಾಗಿ ಇದು ಬರೋದಿಲ್ಲ. ಆ್ಯಂಡ್ ಇವೆರಡ ನೋಡ್ತಾ ಹೋಗೋಣ. ಇದು ಬರೋದಿಲ್ಲ, ಯಾಕಂದರೆ ಇದು ಕರ್ವ್ ಇಲ್ಲ, ಇದು ಸ್ಟ್ರೈಟ್ ಇದೆ. ಆ್ಯಂಡ್ ನೆಕ್ಸ್ಟ್ ಇವೆರಡ ನೋಡ್ತಾ ಹೋದರೆ ನೋಡಿ, ಇಲ್ಲಿ 1 2 ಲೈನ್ ಇದೆ. ಓಕೆ, ಇಲ್ಲೂ 1 2 ಲೈನ್ ಇದೆ. ಓಕೆ, ಕೆಳಗಡೆ ಎಷ್ಟಿದೆ ಇಲ್ಲಿ ನೋಡಿ. ಈ ಒಂದು ಪಾಯಿಂಟ್ ಏನಾಗಿದೆ, ಇದಕ್ಕೆ ಟಚ್ ಆಗಿದೆ. ಹೌದಾ? ಈ ಒಂದು ಲೈನ್ಗೆ ಟಚ್ ಆಗಿದೆ ಇದು, ಬಟ್ ಇದು ಟಚ್ ಆಗಿಲ್ಲ. ಸೊ ಇದು ಬರೋದಿಲ್ಲ. ಆನ್ಸರ್ 4 ಸರಿಯಾಗಿದೆ. ಆ್ಯಂಡ್ ನೆಕ್ಸ್ಟ್, ಈ ಕೆಳ ನೆಟ್ವರ್ಕ್ ಟೋಪೋಲಜಿಗಳು ಯಾವುದು ಅತ್ಯಧಿಕ ಪ್ರಸರಣ ವೇಗವನ್ನು ಹೊಂದಿದೆ? ಲ್ಯಾನ್, ವ್ಯಾನ್, ಮ್ಯಾನ್ ಅಂತ ಕೊಟ್ಟಿದ್ದಾರೆ. ಲೋಕಲ್ ಏರಿಯಾ ನೆಟ್ವರ್ಕು, ವೈಡ್ ಏರಿಯಾ ನೆಟ್ವರ್ಕು ಮತ್ತು ಮ್ಯಾನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅತ್ಯಧಿಕ ಪ್ರಸರಣ ವೇಗವನ್ನು ಹೊಂದಿರ್ತಕ್ಕಂಥ ಅಂದರೆ ಲ್ಯಾನ್ ಅಂದರೆ ಲೋಕಲ್, ಇಟ್ ಮೀನ್ಸ್ ಒಂದು ಮನೆಗೆ ಸಂಬಂಧಪಟ್ಟಂತೆ ಬರುತ್ತೆ. ವೈಡ್ ಅಂದರೆ ಇಟ್ ಮೀನ್ಸ್ ಒಂದು ದೇಶ ಅಂತಲೇ ಹೇಳ್ಬೋದು, ತುಂಬ ಲಾಂಗ್ ಇದರಲ್ಲಿ ಬರ್ತಕ್ಕಂಥದ್ದು ವ್ಯಾನ್. ಲ್ಯಾನು ಮ್ಯಾನ್ಗಿಂತ ವ್ಯಾನ್ ಅಂತಕ್ಕಂಥದ್ದು ತುಂಬ ದೊಡ್ಡದಾಗಿರ್ತಕ್ಕಂಥ ನೆಟ್ವರ್ಕ್ ಆಗಿರುತ್ತೆ. ಬಟ್ ಇಲ್ಲಿ ಕೇಳೋದು ಅತ್ಯಧಿಕ ಪ್ರಸರಣ ವೇಗವನ್ನು ಕೇಳಿದ್ದಾರೆ, ವೇಗ ಕೇಳಿರೋದು. ಇದು ಬಂದು ಒಂದು ಏನು ಹೇಳ್ತೀವಿ, ಸೊ ಏರಿಯಾದಲ್ಲಿ ದೊಡ್ಡದಾಗಿರ್ತಕ್ಕಂಥದ್ದು ವ್ಯಾನ್, ಏರಿಯಾದಲ್ಲಿ. ಓಕೆ, ಏರಿಯಾದಲ್ಲಿ ವ್ಯಾನ್ ದೊಡ್ಡದಾಗಿರುತ್ತೆ. ಬಟ್ ಇಲ್ಲಿ ಕೇಳೋದು ಪ್ರಸರಣ ವೇಗವನ್ನು ಕೇಳಿದರೆ, ವೇಗ ಯಾವುದು ಜಾಸ್ತಿ ಅತ್ಯಧಿಕವಾಗಿ ಇರ್ತಕ್ಕಂಥದ್ದು ಅಂತ ಕೇಳಿರೋದು. ಸೊ ಇಲ್ಲಿ ಆನ್ಸರ್ ಅಂತ ನೋಡ್ತಾ ಹೋದರೆ ಆನ್ಸರು ಆಪ್ಷನ್ ಎ, ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್ ಇದಾಗಿರುತ್ತೆ. ವೇಗ ಅತಿ ಜಾಸ್ತಿ ವೇಗ ಬಂದು ಲ್ಯಾನು. ಒಂದು ದೊಡ್ಡ ಬ್ರ್ಯಾಂಡ್ ಅಂತ ಟೋಪೋಲಜಿ ಅಂತ ಹೇಳಿದ್ರೆ ವ್ಯಾನ್ ಆಗಿರುತ್ತೆ. ದೊಡ್ಡ ಅಂದರೆ ಒಂದು ಭೌಗೋಳಿಕ ಪ್ರದೇಶ, ಒಂದು ದೇಶಕ್ಕೆ ಅಂತಲೇ ಹೇಳ್ಬಹುದಾಗಿರುತ್ತೆ, ಆ ರೀತಿ. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ನೋಡಿ, ಇದು ಏನಿದೆಯೋ ಈ ಒಂದು ಲ್ಯಾನ್ ಏನಿದೆಯೋ ಇದು ಹೈಯೆಸ್ಟ್ ಡೇಟಾ ರೇಟನ್ನು ಹೊಂದಿರ್ತಕ್ಕಂಥದ್ದು. ಫ್ರಮ್ ಎಷ್ಟು ಅಂತ ಹೇಳಿದ್ರೆ 100ರಿಂದ 1000 ಮೆಗಾಬೈಟ್ಸ್ ಏನಿದೆಯೋ, ಸೊ ಇಷ್ಟು ಒಂದು ಪ್ರಸರಣ ವೇಗವನ್ನು ಹೊಂದಿದೆ ಲ್ಯಾನ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. 15y³ - 30y² + 12y - 12 ಅನ್ನು 3y - 6ರಿಂದ ಭಾಗಿಸಿದಾಗ ಉಳಿದಂಥ ಇದು ಎಷ್ಟು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ಸೊ ಇದಕ್ಕೆ ಸಿಂಪಲ್ ಟ್ರಿಕ್ ಅಂತ ಹೇಳಿದ್ರೆ ನೋಡಿ, ಇದು 3y ಏನು ಕೊಟ್ಟಿದ್ದಾರೋ 3y - 6 ಕೊಟ್ಟಿದ್ದಲ್ಲ. ಸೊ ಇದನ್ನ y = 6/3 2 ಅಂತ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈಗ 15 2³ - 32² + 12 × 2 - 12 ಈ ರೀತಿ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. 15 ಮಾಡ್ತಾ ಹೋದಾಗ ಸೊ 15 × 8 - 30 × 4 + 12 24 - 12 ಆಗುತ್ತೆ. ಸೊ ಈ ರೀತಿ ಮಾಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ನಮಗೆ ಬರ್ತಕ್ಕಂಥ 15 × 120 ಆಗುತ್ತೆ. -4 3 12 ಪ್ಲಸ್ ಎಸ್ ಇದು ಡೈರೆಕ್ಟ್ ನಾವು ಮೈನಸ್ ಮಾಡಿದ್ರೆ +12 ಬರುತ್ತೆ. ಸೊ ಟೋಟಲ್ ಆಗಿ ನಮಗೆ ಬರ್ತಕ್ಕಂಥದ್ದು 12. ಸೊ ಆನ್ಸರು ಆಪ್ಷನ್ ಡಿ.
ಕೆಲವು ಬೆಂಚುಗಳು ಆಟೋಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಸೊ ಕೆಲವು ಬೆಂಚುಗಳು ಆಟೋಗಳು. ಸೊ ಕೆಲವು ಬೆಂಚು ಆಟೋಗಳಾಗಿವೆ. ಎಲ್ಲ ಪೆಟ್ಟಿಗೆಗಳು ಆಟೋಗಳಾಗಿವೆ. ಅಂದರೆ ಎಲ್ಲ ಪೆಟ್ಟಿಗೆಗಳು ಆಟೋಗಳಾಗಿವೆ. ಪೆಟ್ಟಿಗೆಗಳು ಆಟೋಗಳಾಗಿವೆ. ಅಂದರೆ ಎಲ್ಲ ಪೆನ್ನುಗಳು ಬೆಂಚುಗಳಾಗಿವೆ. ಎಲ್ಲ ಪೆನ್ನುಗಳು ಬೆಂಚುಗಳಾಗಿವೆ. ಸೊ ಇಲ್ಲಿ ಏನಿದೆ ತೀರ್ಮಾನ? ಕೆಲವು ಬೆಂಚುಗಳು ಪೆಟ್ಟಿಗೆಗಳಾಗಿವೆ. ಕೆಲವು ಬೆಂಚುಗಳು ಪೆಟ್ಟಿಗೆ ಬರುತ್ತಾ? ಇಲ್ಲ. ಸೊ ಪೆಟ್ಟಿಗೆ ಇಲ್ಲ ಆಯಿತು. ಇದು ಇಷ್ಟಲ್ಲಿದೆ. ಸೊ ಇದು ಬರೋದಿಲ್ಲ. ಯಾವುದೇ ಪೆನ್ನು ಆಟೋ ಅಲ್ಲ ಅಂತ ಕೊಟ್ಟಿದ್ರೆ ಯಾವುದೇ ಪೆನ್ನು ಆಟೋ ಅಲ್ಲ ಅಂತಕ್ಕಂಥದ್ದು. ಸೊ ಇದು ಒಂದು ಓಕೆ, ಯಾವುದೇ ಪೆನ್ನು ಆಟೋಗೆ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು ಕೆಲವು ಪೆಟ್ಟಿಗೆಗಳು ಬೆಂಚುಗಳಾಗಿವೆ. ಕೆಲವು ಪೆಟ್ಟಿಗೆಗಳು ಬೆಂಚುಗಳಾಗಿವೆ ಅಂತ ಕೊಟ್ಟಿದ್ದಾರೆ. ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸೊ ಹಾಗೆ ಇದು ಬರೋದಿಲ್ಲ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ? ಕೇವಲ 1 ಮತ್ತು 2 ಕೊಟ್ಟಿದ್ದಾರೆ. ಕೇವಲ 1 ಮತ್ತು 3 ಸೊ ಇಲ್ಲಿ ಯಾವುದೇ ಪೆನ್ನು ಆಟೋ ಅಲ್ಲ ಅಂತಕ್ಕಂಥ ಇದೊಂದು ಸರಿ ಇದೆ. ಬಟ್ ಇದರಲ್ಲಿ ಯಾವುದೇ ಒಂದು ಕರೆಕ್ಟಾದ ಒಂದು ಹೇಳಿಕೆ ಕೊಟ್ಟಿಲ್ಲ. ಹಾಗಾಗಿ ಇದು 3ರಲ್ಲಿ ಯಾವುದೂ ಅಲ್ಲ ಅನ್ನೋದು ಬರೋದಿಲ್ಲ. ಕೇವಲ 1, 2 ಬರೋದಿಲ್ಲ. ಕೇವಲ 1, 3 ಬರೋದಿಲ್ಲ. ಕೇವಲ 2 ಮತ್ತು 3 ಬರಲ್ಲ. ಕೇವಲ ಎಸ್ 2 ಮಾತ್ರ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಭಾರತವು ವಿಶ್ವದಲ್ಲಿ ಡ್ಯಾಶ್ ಬೆಳೆ ಅಡಿಯಲ್ಲಿ ಅತಿ ದೊಡ್ಡ ಪ್ರದೇಶವನ್ನು ಹೊಂದಿದೆ. ಎಣ್ಣೆ ಬೀಜಗಳು, ಕಬ್ಬು, ಗೋಧಿ ಮತ್ತು ಆ್ಯಪಲ್ ಅಂತ ಕೊಟ್ಟಿದ್ದಾರೆ. ಈ ಒಂದು ಎಣ್ಣೆ ಭಾರತದಲ್ಲಿ ವಿಶ್ವದಲ್ಲೇ ಅತಿ ಹೆಚ್ಚು ಬೆಳೀತಕ್ಕಂಥ ಒಂದು ಪ್ರದೇಶವನ್ನು ಹೊಂದಿರತಕ್ಕಂಥದ್ದು ಯಾವುದು? ಎಸ್ ಆನ್ಸರ್ ಅಂತ ನೋಡ್ತಾ ಹೋದರೆ ಆನ್ಸರ್ ಬಂದು ಶುಗರ್ ಕೇನ್. ಆಪ್ಷನ್ ಬಿ ಶುಗರ್ ಕೇನ್, ಕಬ್ಬು. ನೆಕ್ಸ್ಟು ಎಸ್ ವೃತ್ತದಲ್ಲಿ ಉದ್ದವಾದ ಆರ್ಕ್ ಯಾವುದು? ದ ಲಾಂಗೆಸ್ಟ್ ಕರ್ಡ್ ಇನ್ ಸರ್ಕಲ್. ಅಂದರೆ ಒಂದು ಸರ್ಕಲ್ ಇದೆ, ಇದರಲ್ಲಿ ಒಂದು ಕರ್ಡ್ ಉದ್ದವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ನಾವು ಇದೊಂದು ಸೆಂಟರ್ ಪಾಯಿಂಟ್ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ವ್ಯಾಸ ಅಂತ ಹೇಳ್ತೀವಿ. ಹೌದಾ? ಡಯಾಮೀಟರ್. ಸೊ ವ್ಯಾಸ ಅತಿ ಉದ್ದವಾದ ಒಂದು ಕರ್ಡ್ ಅಂತ ಹೇಳ್ಬೋದು. ಆಪ್ಷನ್ ಅಂದರೆ ಕರ್ಡಲ್ಲೇ ಜ್ಯಾ ಅಂತ, ಅತಿ ಉದ್ದವಾದ ಜ್ಯಾ. ಆಪ್ಷನ್ ಬಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಹೇಳಿಕೆಯನ್ನು ಓದಿ ಮತ್ತು ನೀಡಿರುವ ಪರ್ಯಾಯಗಳನ್ನ ಒಂದು ತೀರ್ಮಾನವನ್ನು ಆರಿಸಿ. ನಾನು ಡೈರೆಕ್ಟಾಗಿ ಹೇಳ್ತಾ ಹೋಗ್ತೀನಿ. ಸೊ ದೇಶದಲ್ಲಿ ಉತ್ತಮ ಆರೋಗ್ಯವು ಒಂದು ಐಷಾರಾಮಿಯಾಗಿದೆ. ಅಲ್ಲಿ ಹಸಿವು, ಅಪೌಷ್ಟಿಕತೆ ಮತ್ತು ಅನಾರೋಗ್ಯಕರ ಪರಿಸ್ಥಿತಿಗಳಿಂದಾಗಿ ಮರಣ ಪ್ರಮಾಣವು ಆ ಪ್ರದೇಶದ ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ತುಂಬ ಹೆಚ್ಚಾಗಿದೆ. ಎಕ್ಸ್ ದೇಶದಲ್ಲಿ. ಓಕೆ. ಆ್ಯಂಡ್ ತೀರ್ಮಾನ 2 ಕೊಟ್ಟರೆ ಎಕ್ಸ್ ದೇಶ ಜನರು ಅನೇಕ ಐಷಾರಾಮಿ ಜೀವನವನ್ನು ಹೊಂದಲು ಶಕ್ತರಾಗಿಲ್ಲ. ಫಸ್ಟ್ ಏನು ಕೊಟ್ಟರೆ ದೇಶದಲ್ಲಿ ಉತ್ತಮ ಆರೋಗ್ಯವು ಒಂದು ಐಷಾರಾಮಿಯಾಗಿದೆ. ಎಕ್ಸ್ ದೇಶದಲ್ಲಿ ಅಲ್ಲಿ ಹಸಿವು, ಅಪೌಷ್ಟಿಕತೆ ಮತ್ತು ಅನಾರೋಗ್ಯಕರ ಪರಿಸ್ಥಿತಿಗಳಲ್ಲಿ ಮರಣ ಪ್ರಮಾಣವು ಆ ಪ್ರದೇಶ ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ತುಂಬ ಹೆಚ್ಚಾಗಿದೆ. ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ದೇಶದಲ್ಲಿ ಉತ್ತಮ ಆರೋಗ್ಯ ಒಂದು ಐಷಾರಾಮಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಬಟ್ ಇಲ್ಲೇನು ಕೊಟ್ಟಿದ್ದಾರೆ? ತುಂಬ ಹೆಚ್ಚಾಗಿದೆ. ಮರಣದ ಪ್ರಮಾಣವು ಆ ಪ್ರದೇಶದ ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ತುಂಬ ಹೆಚ್ಚಾಗಿದೆ ಅಂತೆ. ಆ್ಯಂಡ್ ಎಕ್ಸ್ ದೇಶದ ಜನರು ಅನೇಕ ಐಷಾರಾಮಿ ಜೀವನವನ್ನು ಹೊಂದಲು ಶಕ್ತರಾಗಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ 2 ಪಾಯಿಂಟನ್ನು ಹೊರಗೆ ಕೊಟ್ಟಿದ್ದಾರೆ. ಎಸ್ ತೀರ್ಮಾನ 2 ಇದು ಹೇಳಿಕೆ, ಇದು ತೀರ್ಮಾನ. ಓಕೆ. ಉತ್ತಮ ಆರೋಗ್ಯವು ಪ್ರಕೃತಿಯ ಕೊಡುಗೆಯಾಗಿದೆ. ಸೊ ನೋಡಿ ಇಲ್ಲಿ ಹೇಳಿಕೆ ಏನು ಕೊಟ್ಟಿದ್ದಾರೆ? ಐಷಾರಾಮಿ ಜೀವನ ಇದೆ ಎಕ್ಸ್ ದೇಶದಲ್ಲಿ, ಆದರೆ ಅಲ್ಲಿ ಅನಾರೋಗ್ಯ ತುಂಬ ಇದೆ ಅಂತ ಕೊಟ್ಟಿದ್ದಾರೆ. ಓಕೆ. 2 ಪಾಯಿಂಟನ್ನು ಅರ್ಥ ಮಾಡ್ಕೊಳ್ಳಿ. ಎಕ್ಸ್ ದೇಶದ ಜನರು ಅನೇಕ ಐಷಾರಾಮಿ ಜೀವನವನ್ನು ಹೊಂದಲು ಶಕ್ತರಾಗಿಲ್ಲ ಅಂತಕ್ಕಂಥದ್ದು 1 ಪಾಯಿಂಟನ್ನು ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟು ಉತ್ತಮ ಆರೋಗ್ಯವು ಪ್ರಕೃತಿಯ ಕೊಡುಗೆಯಾಗಿದೆ. ಉತ್ತಮ ಆರೋಗ್ಯವು ಪ್ರಕೃತಿಯ ಕೊಡುಗೆ, ಅದು ಒಂದು ಜನರಲ್ ಆಗಿ ಇರ್ತಕ್ಕಂಥ ಒಂದು ಸ್ಟೇಟ್ಮೆಂಟು. ಆದರೆ ಈ ಒಂದು ಹೇಳಿಕೆ ಇದೆ ಇದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಹೌದಾ? ಇದು ಒಂದು ಜನರಲ್, ನಮಗೆ ಗೊತ್ತಿರ್ತಕ್ಕಂಥ ಒಂದು ಜನರಲ್ ಹೇಳಿಕೆ. ಬಟ್ ಈ ಕ್ವಶನ್ ಹೇಳಿಕೆ ಏನು ಕೊಟ್ಟಿದ್ರು ಅದಕ್ಕೂ ಸಂಬಂಧನೇ ಇಲ್ಲ. ಸೊ ಹಾಗೆ ಆಪ್ಷನ್ 2 ನಾವು ತೊಗೊಳಕ್ಕಾಗೋದೇ ಇಲ್ಲ. ಇನ್ನು ದೇಶದ ಜನರು ಅನೇಕ ಐಷಾರಾಮಿ ಜೀವನ ಹೊಂದಲು ಶಕ್ತರಾಗಿಲ್ಲ, ಇದು ಸರಿಯಾಗಿದೆ. ಯಾಕಂದರೆ ಅಪೌಷ್ಟಿಕತೆ, ಅನಾರೋಗ್ಯಕರ ಪರಿಸ್ಥಿತಿಗಳಾಗಿ ಮರಣ ಪ್ರಮಾಣ ಮತ್ತು ಇತರ ರಾಷ್ಟ್ರಗಳಿಗೆ ಹೋಲಿಸಿದರೆ ತುಂಬ ಹೆಚ್ಚಾಗಿದೆ ಏನು ಕೊಟ್ಟಿದ್ರು. ಸೊ ಹಾಗೆ ಐಷಾರಾಮಿ ಜೀವನವನ್ನು ಹೊಂದಲು ಶಕ್ತರಾಗಿಲ್ಲ. ಆಪ್ಷನ್ 1 ಮಾತ್ರ ಸರಿ ಇರುತ್ತೆ. ನೆಕ್ಸ್ಟು ಇದು ಇಷ್ಟೇ, ಸ್ವಲ್ಪ
ಆನ್ಸರ್ ಬಂದು ಕಾನ್ವೆಕ್ಸ್. ಕಾನ್ವೆಕ್ಸ್ ಮಿರರ್ ಏನಿದೆಯೋ ಇದನ್ನು ಯೂಸ್ ಮಾಡ್ತಕ್ಕಂಥದ್ದು ಯಾವುದಲ್ಲಿ ಅಂತಂದರೆ ಮಿರರಲ್ಲಿ. ಯಾಕಂದರೆ ನೀವು ನೋಡಿರ್ಬೋದು ಆಂಬ್ಯುಲೆನ್ಸ್ ಇದರೆಲ್ಲ ಉಲ್ಟಾ ಬರೆದಿರ್ತಾರೆ ಹೌದಲ್ವಾ, ಸೊ ನೀಟಾಗಿ ಕಾಣಿಸೋದಕ್ಕೋಸ್ಕರ ಸೊ ಯೂಸ್ ಮಾಡ್ತಕ್ಕಂಥದ್ದು ಕಾನ್ವೆಕ್ಸು. ಇಲ್ಲಿ ಎರಡು ಸಹ ಕಾನ್ಕೇವ್ ಆಗಿದ್ದಾವೆ. ಸೊ ಆನ್ಸರ್ ಬಂದು ಕಾನ್ವೆಕ್ಸ್ ಮಿರರ್. ಅರ್ಥ ಮಾಡ್ಕೊಳ್ಳಿ, ಕಾನ್ಕೇವ್ ಅಲ್ಲ ಕಾನ್ವೆಕ್ಸ್ ಮಿರರ್ನ ಯೂಸ್ ಮಾಡ್ತಕ್ಕಂಥ ಆಪ್ಷನ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಭಾರತೀಯ ಬಾಹ್ಯಾಕಾಶ ನೆಕ್ಸ್ಟ್ ಏನಂತ ಹೇಳಿದ್ರೆ ಇಲ್ಲಿ ಇದು ಬಂದು ಪೀನಾ ಅಂತಲೇ ಹೇಳ್ತೀವಿ ಕನ್ನಡದಲ್ಲಿ, ಪೀನ ಮಂಜೂರ ಅಂತ ಹೇಳ್ತೀವಿ. ಸೊ ಕಾನ್ವೆಕ್ಸ್. ನೆಕ್ಸ್ಟ್ ಕ್ವೆಶನ್ ಇದೆ, ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಮುಖ್ಯ ಉದ್ದೇಶವನ್ನು ಕೇಳಿದರೆ ಉಪಗ್ರಹದ ಮೂಲಕ ಸಂವಹನ ಮತ್ತು ಶಿಕ್ಷಣ, ದೂರ ಸಂವೇದಿ ತಂತ್ರಜ್ಞಾನ, ಪರಿಸರದ ಮೇಲ್ವಿಚಾರಣೆ ಮತ್ತು ಹವಾಮಾನ ಮುನ್ಸೂಚನೆ ಮೂಲಕ ನೈಸರ್ಗಿಕ ಸಂಪನ್ಮೂಲಗಳ ಸಮೀಕ್ಷೆ ಮತ್ತು ನಿರ್ವಹಣೆ, ಸ್ಥಳೀಯ ಉಪಗ್ರಹಗಳು ಮತ್ತು ಉಪಗ್ರಹ ಉಡಾವಣಾ ವಾಹನಗಳ ಅಭಿವೃದ್ಧಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು, ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶವನ್ನು ಕೇಳಿರ್ತಕ್ಕಂಥದ್ದು. ಎಸ್ ಆನ್ಸರ್ ಅಂತ ಹೇಳ್ತಾ ಹೋದರೆ ಎಸ್ ಆಪ್ಷನ್ ಡಿ, ಉಪಗ್ರಹದ ಮೂಲಕ ಸಂವಹನ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ದೂರ ಸಂವೇದಿ ತಂತ್ರಜ್ಞಾನ, ಪರಿಸರ ಮೇಲ್ವಿಚಾರಣೆ ಮತ್ತು ಹವಾಮಾನ ಮುನ್ಸೂಚನೆ ಮೂಲಕ ನೈಸರ್ಗಿಕ ಸಂಪನ್ಮೂಲಗಳ ಸಮೀಕ್ಷೆ ಮತ್ತು ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ಸ್ಥಳೀಯ ಉಪಗ್ರಹಗಳು ಮತ್ತು ಉಪಗ್ರಹ ಉಡಾವಣಾ ವಾಹನಗಳ ಅಭಿವೃದ್ಧಿ. ಸೊ 3 ಬರ್ತಕ್ಕಂಥದ್ದಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ ಡಿ 1 2 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಏನಿದೆ, 4 ಜೋಡಿಯಲ್ಲಿ ಕೊಟ್ಟಿದ್ದಾರೆ. ಡೈರೆಕ್ಟ್ ಹೋಗ್ತಾ ಹೋಗೋಣ. ಸೊ ತುಂಬ ಲೆಂತಿ ಆಗುತ್ತೆ ವಿಡಿಯೋ, 400 ಕ್ವೆಶನ್ ಅಂತ ಹೇಳಿದರೆ. ಕಠಿಣ ಮೃದು ಆಪೋಸಿಟ್ ವರ್ಡ್, ಉದ್ದ ಹೆಚ್ಚು ಅಂತ ಕೊಟ್ಟಿದ್ದಾರೆ. ನೋಡ್ತಾ ಹೋಗೋಣ. ಸಿಹಿ ಹುಳಿ ಕೊಟ್ಟಿದ್ದಾರೆ. ಮೊನಚಾದ ಮೊಂಡಾದ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಭಿನ್ನವಾಗಿರ್ತಕ್ಕಂಥದ್ದು ಯಾವುದು, ಉದ್ದ ಮತ್ತು ಹೆಚ್ಚು ಅಂತಕ್ಕಂಥದ್ದು ಏನು ಕೊಟ್ಟಿದ್ದಾರೋ, ಕಠಿಣಾಗಿ ಮೃದು ಆಪೋಸಿಟ್ ಬರುತ್ತೆ, ಸಿಹಿ ಹುಳಿ ಬರುತ್ತೆ, ಕಹಿನೂ ಬರುತ್ತೆ, ಸಿಹಿ ಹುಳಿನೂ ಬರುತ್ತೆ. ಮೊನಚಾದ ಅಂದರೆ ಚೂಪಾದ, ಮೊಂಡಾದ ಅಂದರೆ ಶಾರ್ಪ್ ಇಲ್ಲ ಅಂತ ಅರ್ಥ ಬರುತ್ತೆ. ಬಟ್ ಉದ್ದ ದುಂಡ, ಉದ್ದ ಚಿಕ್ಕ, ಹೆಚ್ಚು ಕಡಿಮೆ, ಹೌದಾ, ಹೆಚ್ಚು ಕಡಿಮೆ ಬರುತ್ತೆ, ಹೌದಾ. ಸೊ ಹಾಗೆ ಇಲ್ಲಿ ಉದ್ದದಕ್ಕೂ ಸಹ ಹೆಚ್ಚು ಬರೋದಿಲ್ಲ. ಆನ್ಸರ್ ಆಪ್ಷನ್ ಬಿ ತಪ್ಪಾಗಿರ್ತಕ್ಕಂಥದ್ದು. ಹಾಗಾಗಿ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಹೇಳಿಕೆನ ಕೊಟ್ಟಿದ್ದಾರೆ ಮತ್ತೊಂದು, ಎಲ್ಲ ತಂತಿಗಳು ಪುಸ್ತಕಗಳಾಗಿವೆ. ಎಲ್ಲ ತಂತಿಗಳು ಪುಸ್ತಕ. ಇದು ಪುಸ್ತಕ ಅಂತ ಅಂದರೆ ತಂತಿಗಳು ಬರುತ್ತೆ. ಎಲ್ಲ ತಂತಿಗಳು ಪುಸ್ತಕಗಳಾಗಿವೆ. ಎಲ್ಲ ಫಲಕಗಳು ಪುಸ್ತಕಗಳಾಗಿವೆ. ಸೊ ಇಲ್ಲಿ ಎಲ್ಲ ಫಲಕಗಳು ಪುಸ್ತಕ. ಸೊ ತಂತಿಗೂ ಸಹ ಅದಕ್ಕೂ ಸಂಬಂಧ ಇಲ್ಲ. ಎಲ್ಲ ಫಲಕಗಳು ಸಹ ಪುಸ್ತಕವಾಗಿದೆ. ಆ್ಯಂಡ್ ಕೆಲವು ಕೈಚೀಲಗಳು ಫಲಕಗಳಾಗಿವೆ. ಕೆಲವು ಕೈಚೀಲಗಳು ಫಲಕ. ಸೊ ಕೆಲವು ಅಂತ ಹೇಳಿದರೆ ಸೊ ಇದನ್ನು ತಗೊಳ್ಳೋಣ, ಕೈ ಚೀಲ. ಸೊ ಇದು ಆಚೆನೂ ಬರ್ಬೋದು. ಯಾಕಂದರೆ ಎಲ್ಲ ಇದು ಏನಂತ ಹೇಳಿದರೆ ಪುಸ್ತಕನೂ ಆಗಿರ್ಬೋದು, ಆಗಿಲ್ಲನೂ ಇರಬಹುದು. ಸೊ ಹಾಗಾಗಿ ಕೈ ಚೀಲ ಹೊರಗಡೆ ಬರುತ್ತೆ. ಸೊ ಇಲ್ಲಿ ನಾವು ಕೈ ಚೀಲ ಅಂತ ತಗೊಂಡಾಗ ಕೆಲವು ಅಂತ ಹೇಳಿದರೆ, ಸೊ ಕೆಲವು ಅಂತ ಹೇಳಿದಾಗ ನಾವು ಇಲ್ಲೇನಾಗುತ್ತೆ, ಕೆಲವು ಫಲಕಗಳು ಆಗ್ಬೋದು, ಪುಸ್ತಕಗಳು ಆಗ್ಬೋದು. ಕೈ ಚೀಲ, ಪುಸ್ತಕ, ಫಲಕಗಳೆರಡೂ ಸಹ ಆಗಬಹುದಾಗಿರುತ್ತೆ. ಸೊ ಓಕೆ. ಸೊ ಹಾಗೆ ನೆಕ್ಸ್ಟ್ ಇಲ್ಲೇನು ನೋಡ್ತೋಣ, ತೀರ್ಮಾನವನ್ನು ನೋಡೋಣ. ಕೆಲವು ತಂತಿಗಳು ಫಲಕಗಳಾಗಿವೆ ಅಂತ ಹೇಳಿದರೆ, ಕೆಲವು ತಂತಿಗಳು ಫಲಕಗಳಾಗಿವೆ. ಯಾವುದು, ಕೆಲವು ತಂತಿಗಳು ಫಲಕಗಳ ಫಲಕಕ್ಕೂ ತಂತಿಗೂ ಸಂಬಂಧವೇ ಇಲ್ಲ. ಇದು ಈ ಕಡೆ ಇದೆ, ಇದು ಈ ಕಡೆ ಇದೆ. ಫಲಕಕ್ಕೂ ತಂತಿಗೂ ಸಂಬಂಧನೇ ಇಲ್ಲ. ಸೊ ಅದು ಫಸ್ಟ್ ಒನ್ ತಪ್ಪಾಗುತ್ತೆ. ಇನ್ನು ಕೆಲವು ಪುಸ್ತಕಗಳು ತಂತಿಗಳಾಗಿವೆ. ಸೊ ಫಸ್ಟ್ ಒನ್ ತಪ್ಪಾಗುತ್ತೆ ಅಂದರೆ ಇದು ಬರೋದಿಲ್ಲ, ಇದು ಬರೋದಿಲ್ಲ, ಇದು ಬರೋದಿಲ್ಲ. ಆಗ ಆ್ಯಂಡ್ ನೆಕ್ಸ್ಟು ಕೆಲವು ಪುಸ್ತಕಗಳು ತಂತಿಗಳಾಗಿವೆ. ಕೆಲವು ಪುಸ್ತಕಗಳು ತಂತಿಗಳಾಗಿದೆ, ಹೌದಾ. ಸೊ ಎಲ್ಲ ತಂತಿಗಳು ಪುಸ್ತಕಗಳು, ಅದೇ ರೀತಿ ಪುಸ್ತಕಗಳು ಕೆಲವೊಂದು ತಂತಿಗಳು ಸಹ ಆಗಿರುತ್ತೆ. ಹಾಗಾಗಿ ಎರಡನ್ನು ಒಪ್ಕೊಳ್ಬೋದು. ಆ್ಯಂಡ್ ಕೆಲವು ಪುಸ್ತಕಗಳು ಕೈಚೀಲಗಳಾಗಿವೆ. ಕೆಲವು ಪುಸ್ತಕಗಳು ನೋಡಿ, ಪುಸ್ತಕದ ಒಳಗಡೆ ಕೈಚೀಲ ಬಂದಿದೆ. ಸೊ ಕೆಲವು ಅಂತ ನಾನು ಆಲ್ರೆಡಿ ಹೇಳಿದೆ, ಕೆಲವು ಕೈಚೀಲಗಳು ಪುಸ್ತಕಗಳು ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫಲಕಗಳು ಸಹ ಬರುತ್ತೆ. ಹಾಗೆ ಇಲ್ಲಿ ಆನ್ಸರು 3 ಸಹ ಬರುತ್ತೆ. ಹಾಗೆ 2 ಮತ್ತು 3 ಏನಿದೆಯೋ, 2 ಮತ್ತು 3 ಬಿ ಇದೆ. ಸೊ ಇದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಮತ್ತೆ 4 ಕೊಟ್ಟಿರೋದ್ರಲ್ಲಿ ವಿಭಿನ್ನವಾದನ್ನು ನಾವು ಮಾಡಬೇಕಾಗುತ್ತೆ. ವಿದ್ಯಾರ್ಥಿ, ಭತ್ತ, ಸೈನಿಕ, ರಾಜಕಾರಣಿ. ಸೊ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ಭತ್ತ ಬಂದು ಅದೊಂದು ಥಿಂಗ್ಸ್, ವಸ್ತು, ಹೌದಾ. ವಿದ್ಯಾರ್ಥಿ, ಸೈನಿಕ, ರಾಜಕಾರಣಿ ಇವರೆಲ್ಲ ಬಂದು ವ್ಯಕ್ತಿಗಳು. ಹಾಗಾಗಿ ಆನ್ಸರ್ ಬಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಫ್ರೆಂಡ್ಸ್, ಮಾರಾಟದ ಬೆಲೆ ರು 84 ಮತ್ತು ಲಾಭದ ಶೇಕಡಾವಾರು 20% ಆಗಿದ್ದರೆ ವೆಚ್ಚದ ಬೆಲೆಯನ್ನು ಲೆಕ್ಕ ಹಾಕಿ. ಮಾರಾಟ ಬೆಲೆ 84 ಕೊಟ್ಟಿದ್ದಾರೆ. ಶೇಕಡಾವಾರು ಲಾಭ ಬಂದು 20% ಲಾಭನ ಕೊಟ್ಟಿದ್ದಾರೆ. ಸೊ ಇಲ್ಲಿ
ವೆಚ್ಚವನ್ನು ಕೇಳಿದ್ದಾರೆ. ಅದು ಹೆಂಗೆ ಸಾಧ್ಯ? ಮಾರಾಟದ ಬೆಲೆ 84 ಅಂತೆ, ಲಾಭದ ಶೇಕಡಾವಾರು 20% ಅಂತ ವೆಚ್ಚದ ಬೆಲೆಯನ್ನು ವೆಚ್ಚ ಅಂತ ಕೇಳಿದ್ರೆ ಅದಕ್ಕೆ ಕೊಂಡಿರ್ತಕ್ಕಂಥದ್ದು ಅವರು ಏನು ಕೊಂಡ್ಕೊಂಡಿರ್ತಾರೆ, ಅದಕ್ಕೆ ಹಾಕಿರ್ತಕ್ಕಂಥ ಬಂಡವಾಳ ಏನಿದೆಯೋ ಸೊ ಅದರ ಒಂದು ಬೆಲೆಯನ್ನು ಕಂಡುಹಿಡಿದು ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಯಾವ ರೀತಿ ಮಾಡೋದಂತ ನೋಡ್ತಾ ಹೋದರೆ, ಸೊ ನೋಡಿ ಇಲ್ಲಿ ನೀವು ಕೊಂಡ ಬೆಲೆಯನ್ನು 70 ತೊಗೊಳ್ಳಿ. ಫಸ್ಟ್ 70ಕ್ಕೆ ತೊಗೊಳ್ಳಿ, ಆನ್ಸರ್ ಇಲ್ಲೇ ನೋಡ್ಕೊಂಡು ಹೋಗಬಹುದು. ಸೊ ತೊಗೊಂಡಾಗ ನಿಮಗೆ ಏನು ಬರುತ್ತೆ ನೋಡಿ, ಈಗ ಕೊಂಡ ಬೆಲೆಗೆ ಇರ್ತಕ್ಕಂಥ ಫಾರ್ಮುಲಾಕ್ಕೆ ನಾವು ಅಪ್ಲೈ ಮಾಡಿದಾಗ ನೋಡಿ, ಶೇಕಡ ಲಾಭ ಈಸ್ ಈಕ್ವಲ್ ಟು ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಇಂಟು 100 ಇದು ಫಾರ್ಮುಲಾ ಇದೆ. ಸೊ ಶೇಕಡ ಲಾಭ ಎಷ್ಟಿದೆ? 20%. ಹೌದಾ? ಸೊ 20 ಈಕ್ವಲ್ಸ್ ಲಾಭ ಎಷ್ಟು ನಮಗೆ ಗೊತ್ತಿಲ್ಲ, ಕಂಡುಹಿಡಿಯೋಣ. ಎಕ್ಸ್ ಅಂತ ಹಾಕೊಳ್ಳೋಣ. ಸೊ ಕೊಂಡ ಬೆಲೆ ನಾವು 70 ಅಂತ ತೊಗೊಂಡ್ರೆ 70 ಇಂಟು 100. ಸೊ ನೋಡಿ ಇಲ್ಲಿ ಈ 0 ಕ್ಯಾನ್ಸಲ್ಗೆ ಇವೆರಡು 0 ಕ್ಯಾನ್ಸಲ್ ಆಯಿತು. ಸೊ ಎಷ್ಟು ಬರುತ್ತೆ? ಎಕ್ಸ್ ಇಸ್ ಈಕ್ವಲ್ ಟು 14 ಬಂತು. ಎಕ್ಸ್ 14 ಏನಿದು? ಇದು ಬಂದು ಎಕ್ಸ್ ಅಂತ ಹೇಳಿರೋದು ಲಾಭ. ಹೌದಾ? ಲಾಭ. ಸೊ ಕೊಂಡ ಬೆಲೆ ಎಷ್ಟು? 70 ಪ್ಲಸ್ 14 ಎಷ್ಟಾಗುತ್ತೆ? 84 ಆಗುತ್ತೆ. ಸೊ ಮಾರಾಟ ಬೆಲೆ 84 ಆಯಿತು. ಈ ರೀತಿ ನಾವು ಮಾಡಬಹುದಾಗುತ್ತೆ. ಅಥವಾ ನೀವು ಫಾರ್ಮುಲಾವನ್ನು ಹಾಕೊಂಡು ನೀವು 2-3 ಸ್ಟೆಪ್ಪಲ್ಲಿ ಮಾಡಬಹುದಾಗಿರುತ್ತೆ. ಇದು ಸಿಂಪಲ್ ಸ್ಟೆಪ್ಪು. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ಎಸ್ 2003 ಒಂದು ಕೋಷ್ಟಕವನ್ನು ಕೊಟ್ಟಿದ್ದಾರೆ. ಓಕೆ, ಎಸ್ ಇದು ಮೂಲಸೌಕರ್ಯ ಟ್ರಾನ್ಸ್ಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ನೋಡಿ ಪ್ರಶ್ನೆ ಹೀಗಿದೆ, ಸಾಲಗಳ ಮೇಲಿನ ಬಡ್ಡಿರು 2.45 ಕೋಟಿಗಳಾಗಿದ್ದರೆ ಝೀಟಾ ಇಂಟರ್ ಆಕ್ಟಿವ್ ಸೇವೆಗಳ ಜಾಹೀರಾತು ತೆರಿಗೆಗಳು ಮತ್ತು ಸಂಶೋಧನೆ ಮತ್ತು ಅಭಿವೃದ್ಧಿಯ ಮೇಲಿನ ಒಟ್ಟು ವೆಚ್ಚವನ್ನು ಕೇಳಿದ್ದಾರೆ. ಸೊ ಇಲ್ಲಿ ಪ್ರಶ್ನೆ ಏನಿದೆ, ಫಸ್ಟ್ ಆಫ್ ಆಲು ಎಸ್ ಕಂಪನಿಯ ಒಟ್ಟು ವೆಚ್ಚಗಳ ಶೇಕಡಾವಾರು ವಿವರಣೆಯನ್ನು ತೋರಿಸುತ್ತದೆ. ಓಕೆ, ಕ್ವಶನ್ ಏನಿದೆ, ಸೊ ನೋಡಿ ಇಲ್ಲಿ ಏನಿದೆ, ಸಾಲ ಒಟ್ಟು ಕೊಟ್ಟಿರ್ತಕ್ಕಂಥದ್ದು 2.45 ಕೋಟಿ ಒಟ್ಟು ಇರ್ತಕ್ಕಂಥದ್ದು. ಝೀಟಾ ಇಂಟರಾಕ್ಟಿವ್ ಸೇವೆಗಳ ಜಾಹೀರಾತು ಏನು ಕೊಟ್ಟಿದ್ದಾರೆ? 15 ಕೊಟ್ಟಿದ್ದಾರೆ. ತೆರಿಗೆಗಳನ್ನು ಕೊಟ್ಟಿದ್ದಾರೆ. ತೆರಿಗೆ ಎಷ್ಟಿದೆ? 10 ಇದೆ. ಆ್ಯಂಡ್ ಸಂಶೋಧನೆ ಮತ್ತು ಅಭಿವೃದ್ಧಿ ನೋಡಿ R&D ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಷ್ಟಿದೆ? 5 ಇದೆ. ಅಭಿವೃದ್ಧಿ ಮೇಲೆ ಒಟ್ಟು ವೆಚ್ಚ. ಓಕೆ, ಒಟ್ಟು ವೆಚ್ಚನ ಕೇಳಿದ್ದಾರೆ. ಸೊ ಇಲ್ಲಿ ಟೋಟಲ್ ಆಗಿ ಬರ್ತಕ್ಕಂಥದ್ದು ಎಷ್ಟು ನಮಗೆ? 15 ಪ್ಲಸ್ 20 30 ಬಂತು. ಇಲ್ಲಿ ಕೊಡೋದು 2.45 ಕೋಟಿಗಳಿಗೆ. ಸೊ ಅಲ್ಲಿಗೆ 30% ಅಂದರೆ ಎಷ್ಟಾಗುತ್ತೆ? ಹೌದಾ, 30 ಅಂತಂದರೆ ಎಷ್ಟಾಗುತ್ತೆ? ಟೋಟಲ್ ಆಗಿರ್ತಕ್ಕಂಥದ್ದು 2.45 ಕೋಟಿ. ಆ್ಯಂಡ್ ಇಲ್ಲಿ ಇರ್ತಕ್ಕಂಥ ಮೇಲೆ ಬಡ್ಡಿ, ಟೋಟಲ್ ಆಗಿ ಸಾಲಗಳ ಮೇಲೆ ಬಡ್ಡಿ ಎಷ್ಟು ಅಂತ ಹೇಳಿದ್ರೆ 17.5. ಟೋಟಲ್ ಆಗಿ 17.5. ಅಲ್ಲಿಗೆ 30ಕ್ಕೆ ಎಷ್ಟಾಯಿತು? ಟೋಟಲ್ ಆಗಿ 3ಕ್ಕೆ 30ಕ್ಕೆ ಎಷ್ಟಾಗುತ್ತೆ ಅಂತಕ್ಕಂಥದ್ದು ಕ್ವಶನ್ ಆಗಿರುತ್ತೆ. ಸೊ ನಾವು ಇದನ್ನು ಮಾಡ್ತಾ ಹೋದಾಗ 4.2 ಕ್ರೋರ್ ಅಥವಾ ಕೋಟಿ ಅಂತಕ್ಕಂಥದ್ದು ಬರುತ್ತೆ. ಓಕೆ, ಸೊ ಆನ್ಸರ್ ಆಪ್ಷನ್ ಸಿ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಸೊ ಏನು ಕೊಟ್ಟಿದ್ದಾರೆ? ಮೂಲಸೌಕರ್ಯ ಮತ್ತು ಸಾರಿಗೆ ಮೇಲಿನ ಒಟ್ಟು ವೆಚ್ಚವು ಝೀಟಾ ಇಂಟರ್ ಆಕ್ಟಿವ್ ಸೇವೆಗಳ ತೆರಿಗೆಗಳು ಮತ್ತು ಸಾಲಗಳ ಮೇಲಿನ ಬಡ್ಡಿಯ ಮೇಲಿನ ಒಟ್ಟು ವೆಚ್ಚಕ್ಕೆ ಅನುಪಾತ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅನುಪಾತವನ್ನು ಕೇಳಿದರೆ ಫಸ್ಟ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಮೂಲಸೌಕರ್ಯ ಮತ್ತು ಸಾರಿಗೆ ಎಷ್ಟು ಕೊಟ್ಟಿದ್ದಾರೆ? 20 ಮತ್ತು 12.5. 20 ಪ್ಲಸ್ 12.5. ಹೌದಾ? ಆ್ಯಂಡ್ ನೆಕ್ಸ್ಟು ಅನುಪಾತವನ್ನು ಕೇಳಿದರೆ ಯಾವುದಕ್ಕೆ? ಎಸ್ ಸೇವೆಗಳ ತೆರಿಗೆಗಳು ಮತ್ತು ಸಾಲಗಳ ಮೇಲಿನ ಬಡ್ಡಿ. ತೆರಿಗೆ ಎಷ್ಟಿದೆ? 10% ಇದೆ. ಸಾಲಗಳ ಮೇಲಿನ ಬಡ್ಡಿ 17.5 ಇದೆ. 10 ಮತ್ತು 17.5. 10 ಪ್ಲಸ್ 17.5 ಇದರ ಒಂದು ಅನುಪಾತವನ್ನು ಕಂಡುಹಿಡಿಯಬೇಕು ನೀವು. ಸೊ ನೋಡಿ ಇವಾಗ 20 ಮತ್ತು 12 ಅಂತಂದರೆ 32.5 ಇಷ್ಟು. 10 ಮತ್ತು 17 ಕೂಡಿದಾಗ 27.5 ಬರುತ್ತೆ. ಸೊ ಇದರ ಒಂದು ನೀವು ಅನುಪಾತ ರೇಷಿಯೋಸ್ನ ತೊಗೊಂಡ್ರೆ ನಿಮಗೆ 13:11 ಬರುತ್ತೆ. ಸೊ ಆಪ್ಷನ್ ಡಿ. ನೆಕ್ಸ್ಟ್ ಅದೇ ರೀತಿ ಮತ್ತೊಂದು ಪ್ರಶ್ನೆ ಯಾವ ರೀತಿ ಇದೆ? ಜಾಹೀರಾತಿನ ಮೇಲೆ ಖರ್ಚು 2.10 ಕೋಟಿಗಳಾಗಿದ್ದರೆ ಸಾರಿಗೆ ಮತ್ತು ತೆರಿಗೆಗಳ ಮೇಲೆ ವೆಚ್ಚದ ನಡುವಿನ ವ್ಯತ್ಯಾಸವನ್ನು ಕೇಳಿದರೆ. ಸೊ ಅಂದರೆ ಸೇವೆಗಳ ಜಾಹೀರಾತಿನ ಮೇಲಿನ ಖರ್ಚು 2.10 ಕೋಟಿಗಳಾಗಿದ್ದರೆ ಸಾರಿಗೆ ಮತ್ತು ತೆರಿಗೆಗಳ ಮೇಲಿನ ವೆಚ್ಚದ ನಡುವಿನ ವ್ಯತ್ಯಾಸವನ್ನು ಕೇಳಿದರೆ ಯಾವ ರೀತಿ ನಾವು ಮಾಡಬಹುದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸಾರಿಗೆ ಮತ್ತು ತೆರಿಗೆಗಳ ಮೇಲಿನ ವೆಚ್ಚ ಎಷ್ಟಿದೆ? ಸಾರಿಗೆ ಮತ್ತು ತೆರಿಗೆಗಳು. ಹೌದಾ? ಸೊ ಸಾರಿಗೆ ಮತ್ತು ತೆರಿಗೆಗಳು 12.5 ಮತ್ತು 10 ಅಂತ ಇದೆ. ಸೊ ಜಾಹೀರಾತಿನ ಮೇಲೆ ಖರ್ಚು 2.10 ಕೋಟಿ. ಬಟ್ ಇದು ಜಾಹೀರಾತುಗೆ ಕೊಟ್ಟಿರ್ತಕ್ಕಂಥದ್ದು ಎಷ್ಟು?
ಜಾಹೀರಾತು ಬಂದು 15 ಕೊಟ್ಟಿದ್ದಾರೆ. ಸೊ ಈಗ ನಾವು 15 ತೊಗೊಳ್ಬೇಕಾಗುತ್ತೆ. ಸೊ ಜಾಹೀರಾತು ಬಂದು 15. ಆ್ಯಂಡ್ ನೆಕ್ಸ್ಟು ಸಾರಿಗೆ ಮತ್ತು ತೆರಿಗೆಗಳ ಮೇಲಿನ ವೆಚ್ಚ ನಡುವಿನ ವ್ಯತ್ಯಾಸ ಅಂತ ಹೇಳಿದ್ರೆ ನಮಗೆ ಎರಡೂ ವ್ಯತ್ಯಾಸ ನಮಗೆ ಬರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿದ್ರೆ 2.5 ಬರುತ್ತೆ. ಅಂದರೆ ಸಾರಿಗೆ ಮತ್ತು ಇದರಲ್ಲಿ ಬಂದಾಗ 10 ಮತ್ತು 12.5 ಇದೆ, ಅದರ ವ್ಯತ್ಯಾಸ 2.5 ಬರುತ್ತೆ. ಇದು ಯಾವ ರೀತಿ ಕಂಡುಹಿಡಿಯೋದು ಅಂತ ಹೇಳಿದ್ರೆ ನೋಡಿ, 15 ಜಾಹೀರಾತು ಏನಿದೆ ಅದಕ್ಕೆ 2.10 ಆದರೆ 2.5ಕ್ಕೆ ಎಷ್ಟಾಗುತ್ತೆ ಅಂತ ಕೇಳಿರ್ತಕ್ಕಂಥದ್ದು. ಸೊ ಆನ್ಸರ್ ಬಂದು ಇದಕ್ಕೆ 35 ಲಕ್ಷ. ಸೊ ನೋಡ್ಕೊಳ್ತಾ ಹೋಗಿ, ಬೇಕಾದ್ರೆ ಎಂದು ತಿರುಗಿಸ್ಬಿಟ್ಟು ಅದೊಂದು ಡೇಟಾವನ್ನು ನೀವು ಒಂದು ಸೈಡ್ ಹಾಕ್ಕೊಂಡು ಆಮೇಲೆ ನೀವು ಆನ್ಸರ್ನ ಮಾಡಬಹುದು ಅಂತ. ನೆಕ್ಸ್ಟ್ 84ನೇ ಪ್ರಶ್ನೆಗಿದೆ. ಅಂಗಡಿಯವರು ಕ್ರಮವಾಗಿ 10% ಮತ್ತು 15% ರಿಯಾಯಿತಿಯಲ್ಲಿ ರೂ 2,000 ಗುಚ್ಚರಾದ ಬೆಲೆಯ ಸ್ಟೀರಿಯೋ ಸಿಸ್ಟಮನ್ನು ಖರೀದಿಸ್ತಾರೆ. ಓಕೆ. ಆ್ಯಂಡ್ ನಂತರ ಪ್ಯಾಕೇಜಿಂಗಾಗಿ 70 ಖರ್ಚು ಮಾಡ್ತಾರೆ. ಆ್ಯಂಡ್ 2,000ಕ್ಕೆ ಮಾರಾಟ ಮಾಡಿದ್ರೆ ಶೇಕಡಾವಾರು ಲಾಭವನ್ನು ಲೆಕ್ಕ ಹಾಕಿ ಅಂತ ಕೇಳಿದ್ದಾರೆ. ಸೊ 10% 15% ಅಂತ ಕೊಟ್ಟಿದ್ದಾರೆ. ಫಸ್ಟಿಗೆ ನಾವು ನೋಡ್ತಾ ಹೋದರೆ, ಸೊ ಇದನ್ನು ಯಾವ ರೀತಿ ಮಾಡಬಹುದು ಅಂತ ಹೇಳಿದ್ರೆ ನೋಡಿ, ಸೊ ಡೈರೆಕ್ಟ್ ನಾನು ಮಾಡ್ತಾ ಹೋಗ್ತೀನಿ. ನೆಟ್ ಡಿಸ್ಕೌಂಟ್ ಬಂದು -10 -15 ಪ್ಲಸ್ 15 × 10 ಡಿವೈಡೆಡ್ ಬೈ 100 ಈಕ್ವಲ್ಸ್ -25 ಆಗುತ್ತೆ ಪ್ಲಸ್ 1.5 ಆಗುತ್ತೆ. ಇವಾಗ ಎಷ್ಟು ಬರುತ್ತೆ ನನಗೆ ಟೋಟಲ್ ಆಗಿ ಅಂತ ಹೇಳಿದ್ರೆ ಹೋಗ್ತಾ ಹೋದರೆ 23.5% ಡಿಸ್ಕೌಂಟ್ ಇದು. ಆ್ಯಂಡ್ ನೆಕ್ಸ್ಟ್ ನಮಗೆ ಬರ್ತಕ್ಕಂಥದ್ದು ಏನಿದೆ 23 ಏನು ಕೊಟ್ಟಿದ್ದಾರೋ ಇದನ್ನ ನೋಡ್ತಾ ಹೋದಾಗೆ 76.5 ಡಿವೈಡೆಡ್ ಬೈ 100 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಮಗೆ ಎಸ್ ಪಿ ಬಂದು 76.5 ಆಗುತ್ತೆ, ಎಮ್ ಪಿ ಬಂದು 100 ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ನಾವು ಮಾಡ್ತಾ ಹೋದರೆ 76.5 × 20, ಯಾಕಂದರೆ ಇಲ್ಲಿ ನೋಡ್ತಾ ಹೋಗೋಣ 20 ಬರುತ್ತೆ. ಸೊ ನೆಕ್ಸ್ಟ್ ನಮಗೆ ಆನ್ಸರ್ ಬರ್ತಕ್ಕಂಥದ್ದು 1530 ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ನೆಟ್ ಕಾಸ್ಟ್ ಏನಿರುತ್ತೆ, ನೆಟ್ ಕಾಸ್ಟ್ ಬಂದು 1535. ಇಲ್ಲಿ ಕೊಟ್ಟಿರ್ತಕ್ಕಂಥ 70 ರೂಪಾಯಿ ಖರ್ಚು ಮಾಡ್ತಾನೆ, 70 ರೂಪಾಯಿ ಖರ್ಚು ಅಂತ ಇದ್ದಾಗ ಇದಕ್ಕೆ ಸೇರಿಸ್ಕೊಡ, ಯಾಕಂದರೆ ಇದು ಕಾಸ್ಟು ಖರ್ಚಾಗಿರ್ತಕ್ಕಂಥದ್ದಾಗಿರುತ್ತೆ. ಸೊ ನೋಡ್ತಾ ಹೋದ್ರೆ 1600 ರೂಪಾಯಿ ಬರುತ್ತೆ. ಇದು ಬಂದು ಕಾಸ್ಟ್ ಆಗಿರ್ತಕ್ಕಂಥದ್ದು. ಇನ್ನು ಪ್ರಾಫಿಟ್ ಏನು ಬರುತ್ತೆ ಅಂತ ಹೇಳಿದಾಗ ಪ್ರಾಫಿಟ್ ಬಂದು, ಸೊ ನೋಡಿ 1600 ರೂಪಾಯಿಗೆ 400 ರೂಪಾಯಿ ಇರೋದ್ರೆ 100ಕ್ಕೆ ಎಷ್ಟು 25% ಪ್ರಾಫಿಟ್. ಸೊ ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಈಗ ಯಾರು ಕ್ರಿಕೆಟ್ಗೆ ಸಂಬಂಧಿಸಿಲ್ಲ ಅಂತ ಕೊಡ್ತಾರೆ. ಸೊ ಕ್ರಿಕೆಟ್ಗೆ ಯಾರ್ಯಾರು ಸಂಬಂಧಪಟ್ಟಿಲ್ಲ ಅಂತ ಹೇಳಿದರೆ ಸೊ ಆನ್ಸರ್ ಬಂದು ಸ್ಟಾನಿಸ್ಲಾಸ್ ವಾವ್ರಿಂಕಾ ಇವರು ಆಗಿರ್ತಾರೆ. ಆ್ಯಂಡ್ ನೆಕ್ಸ್ಟು ಯಾವುದು ಮಾನವ ಚರ್ಮದ ಹೊರಗಿನ ಭಾಗವಾಗಿದೆ ಅಂತ ಕೇಳಿದರೆ, ಸೊ ಮಾನವ ಚರ್ಮದ ಹೊರಗಿನ ಭಾಗ ಯಾವುದು ಅಂತ ಹೇಳಿದರೆ ಆನ್ಸರ್ ಆಪ್ಷನ್ ಎಪಿಡರ್ಮಿಸ್. ನೆಕ್ಸ್ಟ್ ಕಾಣೆಯರ ಅಕ್ಷರವನ್ನು ಗುರುತಿಸಿ, ಎಸ್ ಇದು ಕಾಣೆ ಆಗಿರ್ತಕ್ಕಂಥದ್ದು. ಸೊ ಇಲ್ಲಿ ಬರ್ತಕ್ಕಂಥ ಆನ್ಸರ್ ಯಾವುದು ಅಂತ ಹೇಳಿದರೆ ನೋಡಿ 915 ಮತ್ತು 364 ಏನಿದೆಯೋ ಸೊ ಇದನ್ನು ನಾವು ಮೈನಸ್ ಮಾಡಿದಾಗ ನಮಗೆ 551 ಬರುತ್ತೆ. ಅದೇ ರೀತಿ 789ರಲ್ಲಿ 543 ಮೈನಸ್ ಮಾಡಿದ್ರೆ 246 ಬರುತ್ತೆ. ಸೊ ಅದೇ ರೀತಿ ನಿಮಗೆ 863ರಲ್ಲಿ 241 ಮೈನಸ್ ಮಾಡಿದ್ರೆ 2, 6 4 2, 8 2 622. ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ರಚಿಸಿದ್ದು ಯಾರು ಅಂತ ಹೇಳಿದರೆ, ಭಾರತೀಯ ರಾಷ್ಟ್ರೀಯ ಸೇನೆಯನ್ನು ರಚಿಸಿದ್ದು ಯಾರು ಅಂತ ಹೇಳಿದರೆ ಆನ್ಸರು ಮೋಹನ್ ಸಿಂಗ್. ಆಪ್ಷನ್ ಎ. ದ ನ್ಯಾಷನಲ್ ಇಂಡಿಯನ್ ಆರ್ಮಿ ಏನಿದೆಯೋ, ದ ನ್ಯಾಷನಲ್ ಇಂಡಿಯನ್ ಆರ್ಮಿ ಆರ್ಮಿ ಸೊ ವಾಸ್ ಆಲ್ಸೋ ಫೌಂಡೆಡ್ ಬೈ ಕ್ಯಾಪ್ಟನ್ ಮೋಹನ್ ಸಿಂಗ್ ರವರು. ಇದನ್ನು ಫಸ್ಟ್ಗೆ ಮಾಡ್ತಾರೆ ಯಾವಾಗ ಅಂತ ಹೇಳಿದರೆ ಸೆಪ್ಟೆಂಬರ್ 1942ರಲ್ಲಿ ಮಾಡ್ತಕ್ಕಂಥದ್ದು. ಎಲ್ಲಿ ಅಂತ ಹೇಳಿದರೆ ಸಿಂಗಾಪುರಲ್ಲಿ. ಓಕೆ. ಸೊ ನೆಕ್ಸ್ಟ್ ಬಂದು x² - 6x + 8 ಇದರ ಅಂಶಗಳನ್ನು ಕೇಳಿದರೆ, ಸೊ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. -6x + 8, ಸೊ ಮಧ್ಯದ್ದು ಮತ್ತು ಕೊನೆಯದು ನಾವು ತೊಗೊಳ್ಬೇಕಾಗುತ್ತೆ. ಸೊ x² ನೋಡಿ ಗುಣಿಸಿದ್ರೆ ಲಾಸ್ಟಿಗೆ ಬರಬೇಕು, ಕೂಡಿದ ಕಳೆದ್ರೆ ಮಧ್ಯಕ್ಕೆ ಬರಬೇಕು, ಹೌದಾ. ಸೊ 6 ಮತ್ತು 8 ಬರಬೇಕು, ಹೌದಾ. ಸೊ ನೋಡಿ 6 ಅಂತ ಹೇಳಿದ್ರೆ 4 8, 4 2 6. ಸೊ ಅಲ್ಲಿಗೆ 4x - 2x + 8 ಆಗುತ್ತೆ. ಸೊ ಎಕ್ಸ್ನ ಕಾಮನ್ ತೆಗೆದ್ರೆ x - 4, s - 2ನ ಕಾಮನ್ ತೆಗೆದ್ರೆ x - 4 ಆಯಿತು. ಸೊ ಅಲ್ಲಿಗೆ x - 2 ಮತ್ತು x - 4 ಆಪ್ಷನ್ ಎ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಎಸ್
698 ನಿಖರವಾಗಿ ಭಾಗಿಸಬಹುದಾದ ಸಂಖ್ಯೆ ಪಡೆಯಲು 87,375 ಕಳೆಯಬೇಕಾದ ಕನಿಷ್ಠ ಸಂಖ್ಯೆಯನ್ನು ಹುಡುಕಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 87,375 ಮೈನಸ್ 125 ಮಾಡಿ ನಿಮಗೆ 87,250 ಬರುತ್ತೆ. ಸೊ ನೋಡಿ, ಇವಾಗ ನಾವು ಡಿವೈಡನ್ನು ಮಾಡಿದ್ರೆ ಅಂದರೆ 698 ನೀವು ಡಿವೈಡನ್ನು ಮಾಡಿದ್ರೆ ಕಂಪ್ಲೀಟಾಗಿ 125 ಒಂದು ಇದು ಬರುತ್ತೆ. ಸೊ ಆಪ್ಷನ್ ಎಷ್ಟು 125. ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ, 2007ರಲ್ಲಿ ಮೊಬೈಲ್ ಆಪರೇಟಿಂಗ್ ಸಿಸ್ಟಮ್ನ ಸಾಫ್ಟ್ವೇರ್ ಆದ ಆಂಡ್ರಾಯ್ಡ್ OS ಅನ್ನು ಯಾವ ಕಂಪನಿ ಸಿದ್ಧಪಡಿಸಿತು, ಅಭಿವೃದ್ಧಿಪಡಿಸಿತು? OS ಆನ್ಸರ್ ಅಂತ ನೋಡ್ತಾ ಹೋದರೆ ಅದು ಬಂದು ಗೂಗಲ್ ಕಾರ್ಪ್ಸ್. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಹಿಸ್ಟ್ರಿಯನ್ನು ಒಂದು ಕೊಟ್ಟಿದ್ದಾರೆ, ಒಂದು ಸಂಖ್ಯೆ ಕೋಡ್ ಮಾಡಿದ್ರೆ ಸಿವಿಕ್ಸನ್ನು ಈ ಒಂದು ಸಂಖ್ಯೆಯಿಂದ ಕೋಡ್ ಮಾಡಿದ್ರೆ ವಿಸಿಟರನ್ನು ಯಾವ ಸಂಖ್ಯೆಯಿಂದ ಕೋಡ್ ಮಾಡ್ತೀರಿ ಅಂತಕ್ಕಂಥದ್ದು ಪ್ರಶ್ನೆ ಆಗಿರುತ್ತೆ. ಸೊ ಇದು ನೋಡ್ತಾ ಹೋದರೆ ಹೆಚ್ಚಿಗೆ 7 ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಹೆಚ್ಚು ಯಾವುದೂ ಇಲ್ಲ. ಐಗೆ 3 ಕೊಟ್ಟಿದ್ದಾರೆ. ಓಕೆ, ಐಗೆ 3 ಕೊಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಐಗೆ 3 ಎಲ್ಲಿದೆ? 2ನೇ ಪ್ಲೇಸ್ ಇದೆ. ನೆಕ್ಸ್ಟು 3ನೇ ಪ್ಲೇಸ್ ಇದೆ, ಇದು ಇದೆ, ಹೌದಾ? ಸೊ ಇವೆರಡು ಬರೋದಿಲ್ಲ, ಬಿ ಮತ್ತು ಸಿ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಿ ಇದೆಯಾ ನೋಡ್ಕೊಳ್ಳಿ, ವಿ ಇಲ್ಲಿದೆ ನೋಡಿ 3ನೇ ಪ್ಲೇಸು, ಆ್ಯಂಡ್ ವಿ ಇಲ್ಲಿ 5ನೇ ಪ್ಲೇಸು. ಓಕೆ, ನೆಕ್ಸ್ಟ್ ಎಲ್ಲಿದೆ? ಇಲ್ಲಿದೆ 3ನೇ ಪ್ಲೇಸಲ್ಲಿ 2 ಇದೆ, ಹೌದಾ? 3ನೇ ಪ್ಲೇಸ್ಗೆ 2 ಎಲ್ಲಿದೆ? ಸೊ ಇದು ಸೇಮ್ ಇದೆ. ಆ್ಯಂಡ್ ಓಕೆ, ಲಾಸ್ಟಲ್ಲಿ ನೋಡೋಣ ಆರ್ಗೇನಿದೆ, ಆರ್ ಇಲ್ಲಿದೆ, 4 ಇದೆ ನೋಡಿ, ಆರ್ಗೆ 4 ಕೊಟ್ಟಿದ್ದಾರೆ. ಸೊ ಆರ್ಗೆ 4 ಇಲ್ಲಿದೆ, ಸೊ ಇಲ್ಲಿದೆ. ಹಾಗಾಗಿ 92 ಆನ್ಸರ್ ಎ ಅಂತ ಈ ರೀತಿ ಮಾಡಬಹುದಾಗಿರುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವೆಶನ್ ನೋಡ್ತೋಣ. ಒಬ್ಬ ವ್ಯಕ್ತಿ 20 ಪೆನ್ಸಿಲ್ಗಳನ್ನು 6 ರೂಪಾಯಿಗೆ ಖರೀದಿಸ್ತಾನೆ ಮತ್ತು 16 ಪೆನ್ಸಿಲ್ಗಳನ್ನು 6ಕ್ಕೆ ಮಾರಾಟ ಮಾಡ್ತಾನೆ. ಅವನ ಲಾಭ ಅಥವಾ ನಷ್ಟದ ಶೇಕಡಾವಾರು ಪ್ರಮಾಣವನ್ನು ಲೆಕ್ಕ ಹಾಕಿ ಅಂತ ಕೊಟ್ಟಿದ್ದಾರೆ. ನೋಡಿ, 20 ಪೆನ್ಸಿಲ್ಲು ಎಷ್ಟಕ್ಕೆ? 6 ರೂಪಾಯಿಗೆ. ಆ್ಯಂಡ್ ನೆಕ್ಸ್ಟು 16 ಪೆನ್ಸಿಲ್ನ ಏನು ಮಾಡ್ತಾನೆ? 6ಕ್ಕೆ ಮಾರಾಟವನ್ನು ಮಾಡ್ತಾನೆ. ಇದು ಕೊಂಡದ್ದು, ಇದು ಮಾರಿದ್ದು. ಸೊ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ನೀವು ನೋಡಬಹುದು 20 ಪೆನ್ಸಿಲ್ಗಳ ಒಂದು ಕೊಂಡ ಬೆಲೆ 6 ರೂಪಾಯಿ ಆದರೆ ನೀವು 4ರಿಂದ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಅದು 5ರಿಂದನೇ 4ರಿಂದ ಮಾಡಿ, 5ನ ಯಾವುದರಿಂದ ಮಾಡಿ, 2 ಸೇಮ್ ಸಮ ಬರಬೇಕು. ಸೊ ಮಾಡಿದಾಗ ನಿಮ್ಗೆ ಏನಾಗುತ್ತೆ? 4ರಿಂದ ಮಾಡಿದಾಗ 80 ಪೆನ್ಸಿಲ್ಗಳ ಕೊಂಡ ಬೆಲೆ ಏನಾಗುತ್ತೆ? ಇಲ್ಲಿ 4ರಿಂದ ಮಾಡಿದಾಗ 4 ಬರುತ್ತೆ. ಅದೇ ರೀತಿ 16ಕ್ಕೆ ನಾವು 80ಕ್ಕೆ ಸೇಮ್ ಬರಬೇಕಂದ್ರೆ 5ನ ಮಲ್ಟಿಪ್ಲೈ ಮಾಡ್ತೀವಿ, ಹೌದಾ? 15 80. ಸೊ 80 ಪೆನ್ಸಿಲ್ಗಳ ಒಂದು ಮಾರಾಟ ಬೆಲೆ ಏನಾಗುತ್ತೆ? ಇಲ್ಲಿ ಎಷ್ಟಿದೆ? 6 5 30 ಆಗುತ್ತೆ, ಹೌದಾ? ಸೊ ನೋಡಿ, ಇಲ್ಲಿ 30 ಮತ್ತು 24ರಲ್ಲಿ 80 ಪೆನ್ಸಿಲ್ಗಳ ಸೇಮ್ ಸಮ ಆಯಿತು. 30 ರೂಪಾಯಿಗೆ 6 ರೂಪಾಯಿ ಲಾಭ ಆದರೆ ಅಥವಾ ನಷ್ಟ, ಲಾಭ ಅಲ್ಲಿ ಕೇಳಿದ್ದಾರೆ, ಲಾಭ ಅಥವಾ ನಷ್ಟನ ಅಂತ ಕೇಳಿದ್ದಾರೆ. ಓಕೆ, ನೋಡೋಣ, ಅದನ್ನು ಸಹ ನೋಡೋಣ. ಈ 30 ರೂಪಾಯಿಗೆ 6 ರೂಪಾಯಿ ಆದರೆ ಇನ್ನು ಕೇಳಿರ್ತಕ್ಕಂಥದ್ದು ಶೇಕಡಾವಾರು ಕೇಳಿದೆ. 100ಕ್ಕೆ ಎಷ್ಟಾಯಿತು, ಹೌದಾ? 100ಕ್ಕೆ ಎಷ್ಟಾಯಿತು? ಸೊ 24 ರೂಪಾಯಿಗೆ ಇಲ್ಲಿ ಏನು ಮಾಡಿರೋದು? ತೊಗೊಂಡಿರ್ತಕ್ಕಂಥದ್ದು 30 ರೂಪಾಯಿಗೆ ಮಾರಿರ್ತಕ್ಕಂಥದ್ದು. ಸೊ ಅಲ್ಲಿಗೆ 24 ರೂಪಾಯಿಗೆ 6 ರೂಪಾಯಿ ಲಾಭ ಆದರೆ 100ಕ್ಕೆ ಎಷ್ಟಾಯಿತು? ಸೊ ನೀವು ಈಗ ಡಿವೈಡ್ ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥ ಆನ್ಸರ್ ಅಂತ ಹೇಳಿದ್ರೆ 25%. ಆಪ್ಷನ್ ಬಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ, 3 ಗಡಿಯಾರಗಳನ್ನು ಕ್ರಮವಾಗಿ ಪ್ರತಿ ಗಂಟೆಗೊಮ್ಮೆ, ಪ್ರತಿ 2 ಗಂಟೆಗಳಿಗೊಮ್ಮೆ ಮತ್ತು ಪ್ರತಿ 3 ಗಂಟೆಗಳಿಗೊಮ್ಮೆ ಅಲಾರಾಮ್ ಮಾಡಲು ವಿನ್ಯಾಸಗೊಳಿಸಲಾಗಿದೆ. ಅವೆಲ್ಲವೂ ಈಗ ಒಟ್ಟಿಗೆ ಅಲಾರಾಮ್ ಮಾಡಿದರೆ ಎಷ್ಟು ಗಂಟೆಗಳ ನಂತರವೂ ಒಟ್ಟಿಗೆ ಅಲಾರಾಮನ್ನು ಮಾಡುತ್ತವೆ ಅಂತ ಕೇಳಿದರೆ, ಸೊ ಇದಿಷ್ಟೇ ಸಿಂಪಲ್, ವೆರಿ ಸಿಂಪಲ್. ಯಾವ ರೀತಿ ಅಂತಿದ್ದಾರೆ? 1 2 3ಕ್ಕೆ ಅಲಾರಾಮನ್ನು ಇಟ್ಟಿರ್ತಕ್ಕಂಥದ್ದು. ಸೊ ಇದು ಯಾವ ರೀತಿ ಅಂತ ಹೇಳಿದ್ರೆ 3 6 LCM ತೊಗೊಂಡ್ರೆ 6 ಬರುತ್ತೆ. ಸೊ 6 ಗಂಟೆಗೆ, ಆಪ್ಷನ್ ಬಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೇಗಿದೆ? ಎ ಮತ್ತು ಬಿ ಕೊಟ್ಟಿದ್ದಾರೆ 1/3, ಬಿ ಮತ್ತು ಸಿ ಬಂದು 1/2, ಎ ಬಂದು 2 ಕೊಟ್ಟಿದ್ದಾರೆ, ಸಿ ಬೆಲೆನ ಕಂಡುಹಿಡಿಯುತ್ತೆ. ಸೊ ಯಾವ ರೀತಿ ಕಂಡುಹಿಡಿತಕ್ಕಂಥದ್ದು? ಆಲ್ರೆಡಿ ಹೇಳಿದಾಗ ಏನು ಎ ಬಿ ಸಿ ಈ ರೀತಿ ಹಾಕ್ಕೊಳ್ಳಿ. ಫಸ್ಟ್ ಒಂದು ಎ ಬಿ ಏನು ಕೊಟ್ಟಿದ್ದಾರೆ? 1 ಮತ್ತು 3 ಕೊಟ್ಟಿದ್ದಾರೆ. ಅದೇ ರೀತಿ ಬಿ ಸಿ ಏನು ಕೊಟ್ಟಿದ್ದಾರೆ? 1 ಮತ್ತು 2 ಕೊಟ್ಟಿದ್ದಾರೆ. ಈ ರೀತಿ ನೀವು ಡೈರೆಕ್ಟಾಗಿ ಮಾಡ್ಕೊಳ್ಬಹುದು. ಸೊ ಹೌದಾ? ಸೊ ಇದನ್ನ ಡೈರೆಕ್ಟಾಗಿ ಮಾಡ್ಕೊಳ್ಬಹುದು ಅಥವಾ ನೀವು ಇದೆಲ್ಲಾದರೂ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ನೋಡಿ, ಇದು 3
ಹಾಕ್ಕೊಳ್ಬೇಕು, ಇಲ್ಲಿ 1 ಹಾಕ್ಕೊಳ್ಬೇಕು, 3 6 3 1 ಈ ರೀತಿ ನಾವು ಮಾಡ್ಕೊಳ್ಬಹುದು ನೀವು, ಹೌದಾ. ಸೊ ಈಗೇನಾಯಿತು, ಎ ಬಿ ಸಿ ವ್ಯಾಲ್ಯೂ ಬಂದು A (B) C = 1:3:6. ಸೊ ಇಲ್ಲಿ ಎ 1 ಆಗುತ್ತೆ, ಬಿ 3 ಆಗುತ್ತೆ, ಸಿಯ ಮೌಲ್ಯವನ್ನು ಕೇಳಿದರೆ, ಬಟ್ ಇಲ್ಲಿ ಹೇಳಿರ್ತಕ್ಕಂಥ ಎ ಬಂದು 2 ಅಂತ ಹೇಳಿದ್ದಾರೆ, ಹೌದಲ್ವಾ. ಸೊ 2 ಅಂತ ಹೇಳಿದ್ದಾರೆ ಅಂದರೆ ಇದಕ್ಕೆ ನೀವು 2ನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ, 2 6 12 ಬರುತ್ತೆ. ಸೊ ಹಾಗೆ ಇಲ್ಲಿ ಸಿ ವ್ಯಾಲ್ಯೂ ಬಂದು 12, ಸಿ 12, ಎ 2, ಬಿ 6. ನೆಕ್ಸ್ಟ್ ಕ್ವಶನ್, ಸಿಂಕನ್ನು ಎಸ್ಸಿಲೂ ಅಷ್ಟೇ ಚೇಂಜ್ ಮಾಡಿದರೆ, SI ಉಲ್ಟಾ ಮಾಡಿದ್ದಾರೆ, KN ಸಹ ಅಷ್ಟೇ ಉಲ್ಟಾ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಮಿಂಟನ್ನು IMTN ಉಲ್ಟಾ ಮಾಡ್ತಕ್ಕಂಥದ್ದು. ಸೊ IMTN ಆಪ್ಷನ್ 2. ನೆಕ್ಸ್ಟ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಸೇಡು ತೀರಿಸಿಕೊಳ್ಳಲು ಲಂಡನ್ನಲ್ಲಿ ಜನರಲ್ ಓರ್ಡೈಸರ್ ಅವರನ್ನು ಕೊಂದವರು ಯಾರು? ಓರ್ಡೈಸರನ್ನು ಕೊಂದವರು ಯಾರು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ? ಸೊ ಆನ್ಸರ್ ಅಂತ ನೋಡ್ತಾ ಹೋದರೆ ಬಂದು ಸರ್ದಾರ್ ಉಧಮ್ ಸಿಂಗ್ ಆಪ್ಷನ್ ಬಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಹೇಳಿಕೆಯನ್ನು ಓದಿ ನೀಡುವ ಪರ್ಯಾಯಗಳನ್ನು ತೀರ್ಮಾನವನ್ನು ಆರಿಸಿ. ಓಕೆ, ನಮ್ಮ ಷೇರು ಹೂಡಿಕೆಗಳು ಮಾರುಕಟ್ಟೆ ಅಪಾಯವನ್ನು ಹೊಂದಿರುತ್ತವೆ. ಹೂಡಿಕೆ ಮಾಡುವ ಮೊದಲು ನಿಮ್ಮ ಹೂಡಿಕೆ ಸಲಹೆಗಾರ ಅಥವಾ ಏಜೆಂಟನ್ನು ಸಂಪರ್ಕಿಸಿ. ಇದು ಹೇಳಿಕೆ. ಓಕೆ, ಷೇರುಗಳಲ್ಲಿ ಹೂಡಿಕೆ ಮಾಡಬಾರದು. ಸೊ ಮಾಡಬಾರದು ಅಂತಕ್ಕಂಥದ್ದಿಲ್ಲ, ಅಪಾಯವನ್ನು ಹೊಂದಿರುತ್ತೆ ಅಂತ ಹೇಳಿದರೆ, ಬಟ್ ಮಾಡಲೇಬಾರದು ಅಂತಕ್ಕಂಥದ್ದು ಯಾವುದು ಒಂದು ತೀರ್ಮಾನ ಈ ಒಂದು ಹೇಳಿಕೆಯಲ್ಲಿ ಇಲ್ಲ. ಸೊ ಹಾಗಾಗಿ ಈ ಒಂದು ಹೇಳಿಕೆ ನಾವು ತಗೊಳ್ಳೋಕ್ಕೆ ಆಗೋದಿಲ್ಲ. ಆ್ಯಂಡ್ ಹೂಡಿಕೆ ಸಲಹೆಗಾರರು ಮಾರುಕಟ್ಟೆ ಅಪಾಯವನ್ನು ಖಚಿತವಾಗಿ ಲೆಕ್ಕಾಚಾರವನ್ನು ಮಾಡುತ್ತಾರೆ, ಇದು ಸರಿಯಾಗಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏಜೆಂಟ್ ಸಂಪರ್ಕಿಸಿ ಅಂತ ಹೇಳಿದ್ರೆ ಅವರು ಒಂದು ಉದ್ದೇಶ, ಒಳ್ಳೆ ಉದ್ದೇಶ ಇರುತ್ತೆ ಅವ್ರಿಗೊಂದು. ಬಂತು ನೋಡಿ, ಇಲ್ಲಿ x = 4 ಅಂತ ಹೇಳಿದ್ರೆ ಲಂಬಕ್ಕಿಂತ ಅಂತ ಇದ್ದಾರೆ, ನಾವು ಲಂಬಕೋನ ಫಸ್ಟ್ ಇದು ತೊಗೊಳ್ಳೋಣ, ಹೌದಾ. ಸೊ ಲಂಬಕೋನ ಅಂತ ತೊಗೊಂಡಾಗ ಇದೇನಾಗುತ್ತೆ, ಲಂಬಕ್ಕಿಂತ 2 ಸೆಂಟಿಮೀಟರ್ ಉದ್ದದ ಹೈಪೋಟೆನ್ಯೂಸ್, ಅಂದರೆ ಲಂಬಕೋನ ನಾವು ಎಕ್ಸ್ ಅಂತ ತೊಗೊಂಡ್ರೆ ಹೈಪೋಟೆನ್ಯೂಸ್ ಏನಾಗಿರುತ್ತೆ, ಲಂಬಕೋನಕ್ಕಿಂತ 2 ಜಾಸ್ತಿ ಇರುತ್ತೆ, ಹೌದಾ. ಬೇಸ್ಗಿಂತಲೂ 2 ಸೆಂಟಿಮೀಟರ್ ಉದ್ದವಾಗಿದೆ, ಬೇಸ್ಗಿಂತಲೂ ಜಾಸ್ತಿ ಅಂದರೆ ಇದು ಸಹ ಅಷ್ಟೇ x - 2 ಆಗಿರುತ್ತೆ, ಹೌದಾ. ಸೊ ನೆಕ್ಸ್ಟ್ ಇವಾಗ ಏನಾಗುತ್ತೆ, ಇವಾಗ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡೋಣ, ಯಾಕಂದರೆ ಇದು ಲಂಬಕೋನ ತ್ರಿಭುಜ. ಸೊ x + 2 ಹೋಲ್ ಸ್ಕ್ವೇರ್ = x² + x - 2 ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ A + B × M - ಫಾರ್ಮುಲಾವನ್ನು ಅಪ್ಲೈ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು x ವ್ಯಾಲ್ಯೂ ಬಂದು ನಿಮಗೆ 8 ಸೆಂಟಿಮೀಟರ್ ಬರುತ್ತೆ. ಇಲ್ಲಿ ಬೇಸ್ ಅಂತ ತೊಗೊಂಡಾಗ ನಮಗೆ 8 - 2 6 ಸೆಂಟಿಮೀಟರ್ ಬರುತ್ತೆ, ಆಪ್ಷನ್ ಎ ಆಗಿರುತ್ತೆ. ಲಾಸ್ಟ್ ಕ್ವಶನ್, ಈ ಕೆಳಗೆ ಯಾರು ಹರಿಯಾಣ ಚಂಡಮಾರುತ ಎಂದು ಪ್ರಸಿದ್ಧರಾಗಿದ್ದಾರೆ? ವೆರಿ ಇಂಪಾರ್ಟೆಂಟ್ ಕ್ವಶನ್. ಹರಿಯಾಣದ ಚಂಡಮಾರುತ ಎಂದು ಪ್ರಸಿದ್ಧರಾದವರು ಯಾರು ಅಂತ ಹೇಳಿದರೆ ಆನ್ಸರ್ ಬಂದು ಆಪ್ಷನ್ ಸಿ ಕಪಿಲ್ ದೇವ್ರವರು. ಇಸ್ ನೋನ್ ಆಸ್ ಹರಿಯಾಣ ಚಂಡಮಾರುತ.